ಮಗು ಜೊತೆಗಿನ ಸಂಬಂಧ, ನನ್ನ ಗಂಡನ ಜೊತೆಗಿನ ಸಂಬಂಧನ ಪ್ರಶ್ನೆ ಮಾಡುವಂತ ಒಂದು ಎಷ್ಟು ಸುಳ್ಳು ಹೇಳ್ತೀರಾ ನೀವು, ಎಷ್ಟು ಮೋಸ ಮಾಡ್ತೀರಾ, ಯಾಕೆ ಹಂಗ್ ಮಾಡ್ತೀರಾ, ಅವತ್ತು ಡಿಸೈಡ್ ಮಾಡಿದೆ ಇಲ್ಲ ಐ ಆಮ್ ನಾಟ್ ಡೂಯಿಂಗ್ ದಿಸ್ ಕ್ಯಾರೆಕ್ಟರ್. ಆ ಒಂದು ಸೀರಿಯಲ್ ಆದ್ಮೇಲೆ ನಾನು ಇಂಡಸ್ಟ್ರಿನೇ ಬಿಟ್ಟು ಬಿಡೋದು ಅಂತ ಡಿಸೈಡ್ ಮಾಡಿದ್ದೆ. ಕೋಪ ಬರಕ್ ಶುರು ಆಗ್ಬಿಟ್ಟಿತ್ತು ನನ್ ಮೇಲೆ ನನ್ಗೆ. ಈಗಿನ ಕಾಲದಲ್ಲಿ ಮದುವೆಗಿಂತ ಜಾಸ್ತಿ ಡಿವೋರ್ಸ್, ಔಟ್ ಬರ್ಸ್ಟ್, ಒಂಥರ ಸುಮ್ನೆ ಅಳು ಬರೋದು. ಅದೇ ನಾನು ದೊಡ್ಡ ಒಂದು ಯುದ್ಧನೇ ನಡೀತು ನನ್ನಲ್ಲಿ. ಅದೇ ನನಗೆ ಜೀವನ ಏನೇನ್ ಪಾಠ ಕಲಿಸ್ಬೇಕು ಎಲ್ಲ ಕಲಿಸ್ತು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಸೆಲೆಬ್ರಿಟಿ ಅವರು, ಆದರೆ ತುಂಬ ಇನ್ಸ್ಪೈರ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇವತ್ತು ಹರಿಕಥೆಯ ಅತಿಥಿಯಾಗಿದ್ದಾರೆ. ಇನ್ಫ್ಯಾಕ್ಟ್ ಸತ್ಯ ಹೇಳಬೇಕು ಅಂದರೆ ಮುಖತಃ ಇವತ್ತೇ ಭೇಟಿ ಮಾಡ್ತಿರೋದು ನಾನು ಅವ್ರನ್ನ. ಬಟ್ ಆಕೆಯ ಬದುಕಿನ ಕಥೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಹೆಣ್ಮಕ್ಳಿಗೆ ಯಾವಾಗಲೂ ಎರಡೆರಡು ಜನ್ಮ. ಒಂದು ಆಕೆಯ ಜನ್ಮ, ಮತ್ತು ಅವರು ಇನ್ನೊಬ್ಬರಿಗೆ ಜನ್ಮ ಕೊಟ್ಟಾಗ ಮಗದೊಂದು ಜನ್ಮ. ಆ ಜನ್ಮಗಳಲ್ಲಿ ಅವರ ತ್ಯಾಗ ಮತ್ತು ಸಾರ್ಥಕತೆಯನ್ನು ಕಾಣ್ತಾರೆ. ಇತ್ತೀಚೆಗೆ ಅವ್ರದ್ದೊಂದು ವಿಡಿಯೋ ನೋಡಿದ ತಕ್ಷಣ ನಂಗೆ ಅನಿಸಿದ್ದು, ಇವರು ತುಂಬ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಆಗಬಲ್ಲರು, ಆ ಕಥೆ ಹೇಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಜರ್ನಿ ತುಂಬ ಚೆನ್ನಾಗಿದೆ. ಬಿಕಾಸ್ ಅವರೊಬ್ಬ ನಟಿ, ಅವರೊಬ್ಬ ಇನ್ಫ್ಲೂಯೆನ್ಸರ್ ಮತ್ತು ಅದ್ಭುತವಾದಂಥ ಗೃಹಿಣಿ. ಏಕೆಂದರೆ ಗಂಡನಿಗೆ ಪ್ರೀತಿಯ ಮಡದಿ ಮತ್ತು ಪುಟಾಣಿ ಕಂದಮ್ಮನಿಗೆ ಮುದ್ದಿನ ಅಮ್ಮ ಮತ್ತು ಎವರ್ ಸ್ಮೈಲಿಂಗ್ ಗರ್ಲ್ ನಮ್ಮ ಜೊತೆ ಕೂತಿದ್ದಾರೆ. ನನ್ ಅದರ್ ದೆನ್ ಅಮೃತ ರಾಮಮೂರ್ತಿ. ನಮಸ್ತೆ ಸರ್. ದಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಇಂಟ್ರಡಕ್ಷನ್. ತುಂಬ ಖುಷಿ ಆಯಿತು ನನಗೆ ಮತ್ತೆ ನೀವು ನನಗೆ ರಿಯಲೈಸ್ ಮಾಡಿಸಿದ್ರಿ ವಾಟ್ ಅ ವುಮೆನ್ ಕುಡ್ ಬಿ. ತುಂಬ ಖುಷಿ ಆಯಿತು ಸರ್. ಹ್ಯಾಟ್ಸ್ ಆಫ್. ಮತ್ತು ನಿಮ್ಮ ಡೆಡಿಕೇಶನ್ಗೆ, ನಿಮ್ಮ ಎನರ್ಜಿಗೆ ಪ್ರಶಂಸೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿರೋರು ನೀವು ನಮಸ್ಕಾರ ಮಾಡಿದ ತಕ್ಷಣ ಅಯ್ಯೋ ಅಮೃತ ಅವ್ರಿಗೆ ಏನಾಯ್ತು ಅಂತಾರೆ ಕೈಗೆ. ಏನಿಲ್ಲ, ಅದು ಕಷ್ಟಪಡಬೇಕಾದ್ರೆ ಕೆಲವೊಂದ್ಸಲ ಏಳು ಬೀಳು ಎಲ್ಲ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಒಂದು ಸಣ್ಣ ಇಂಜುರಿ ಆಗಿದೆ. ಐ ಥಿಂಕ್ ಐ ಶುಡ್ ಬಿ ಫೈನ್ ಇನ್ 15 days, ಒಂದು 15 ದಿವಸ ಹೇಳಿದ್ದಾರೆ. ಸೊ ಇದನ್ನ ಹಾಕೊಂಡಿರ್ಬೇಕು ಅಂತಾನೆ ಹೇಳಿದ್ದಾರೆ, ಬ್ರೇಸಸ್ನ. ಸೊ ಬಟ್ ಆದ್ರೂ ನಾನು ವರ್ಕೌಟ್ ಮಾಡೋದು ಮಾತ್ರ ಸ್ಟಾಪ್ ಮಾಡಿಲ್ಲ. ಇದು ಪಾಯಿಂಟ್ ಅಲ್ಲಿ. ಈಗ ಅದೊಂಥರ ಹೇಗೆ ಅಂದ್ರೆ ಅದ್ರ ಮೇಲೆ ಏನಾದ್ರು ಬರಿಬೇಕು ಅಂತಿದ್ರೆ ಕ್ಲೋಸ್ ಫಾರ್ ಇನೋವೇಷನ್, ಓಪನಿಂಗ್ ಶಾರ್ಟ್ಲಿ. ಕರೆಕ್ಟ್, ಅಂಡರ್ ಕನ್ಸ್ಟ್ರಕ್ಷನ್. ನನ್ನ ಪ್ರಕಾರ ದೃಷ್ಟಿ ಆಗಿದೆ ಅನಿಸ್ತಾ ಇದೆ. ಇಲ್ಲ ಸರ್, ಅದು ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ದಾಟ್ಕೊಂಡೇ ಹೋಗ್ಬೇಕಲ್ಲ. ಸೊ ನಡೆಯುತ್ತೆ. ಯಾರಾದರೂ ಅಮೃತ ರಾಮಮೂರ್ತಿ ಅವರ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿದ್ರೆ, ಅಫ್ಕೋರ್ಸ್ ಲಕ್ಷಗಟ್ಟಲೆ ಜನ ಫಾಲೋ ಮಾಡ್ತಾರೆ, ಅದು ಬೇರೆ ವಿಚಾರ. ಬಟ್ ಅವ್ರಿಗೆ ಅದನ್ನು ಫಾಲೋ ಮಾಡ್ತಿರೋರಿಗೆ ಅವತ್ತು ಅವ್ರು ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನನ್ನನ್ನು ಒಳಗೊಂಡು ನಿಜವಾಗ್ಲೂ ಖುಷಿ ಆಯಿತು. ಬಿಕಾಸ್ ವಾಟ್ ಎ ಜರ್ನಿ. ಹ್ಞೂ ಸರ್, ಇಟ್ ಈಸ್ ಅ ಜರ್ನಿ. ಇಟ್ಸ್ ಕ್ವೈಟ್ ಅ ಜರ್ನಿ. ಹೌದು. ಆಗಲ್ಲ, ಕಷ್ಟ, ನನ್ನ ಕೈಲಿ ಇದು ಮಾಡೋಕ್ಕಾಗುತ್ತಾ, ಅಯ್ಯೋ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಮ್ಗೆ ಅದೆಲ್ಲ ಬಿಡು. ಸರ್, ಈ ಎಲ್ಲ ಗೊಂದಲಗಳು ನನ್ನಲ್ಲೂ ಇತ್ತು, ಇಲ್ಲ ಅಂತ ನಾನು ಹೇಳಲ್ಲ. ನಾನು ಯಾವಾಗಲೂ ನಾನು ತುಂಬ ಇನ್ಸ್ಪೈರ್ಡ್ ಆಗಿದ್ದೆ, ನಾನು ಹೋಗಲೇಬೇಕು ಅಂತಿದ್ದೆ, ಇಲ್ಲ. ಎಷ್ಟೋ ಸಲ ನಾನು ವರ್ಕೌಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಮನೇಲೇ ಶುರು ಮಾಡೋಣ ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಕೈಲಿ ಆಗ್ತಿರ್ಲಿಲ್ಲ. ಐ ಆಲ್ವೇಸ್ ಟೋಲ್ಡ್ ಮೈ ಸೆಲ್ಫ್, ಇಲ್ಲ, ಈ ಟೈಮ್ನ ಮಗುಗೆ ಕೊಡೋಣ ಅಂತಾನೆ ಅನ್ಸೋದು. ಮನೆಯವ್ರಿಗೆ ಕೊಡೋಣ, ಮಗುಗೆ ಕೊಡೋಣ. ಹೌದು. ಬಟ್ ಸಮ್ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಟೈಮಲ್ಲಿ ನನಗನ್ನಿಸ್ತು, ಹೂ ಆಮ್ ಐ? ನಾನು ಯಾರು? ನಾನು ಟೈಮ್ ಕೊಟ್ಕೋತಿದ್ದೀನ? ಸೆಲ್ಫ್ ಲವ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದು ತುಂಬ ಮುಖ್ಯ, ಅತ್ಯವಶ್ಯ ಈಗಿನ ಕಾಲದಲ್ಲಿ. ಎಸ್ಪೆಷಲಿ ನಾವೆಲ್ಲ ಮಿಲೇನಿಯಲ್ಸ್ ಆಗಿರೋದ್ರಿಂದ
ಗೊಂದಲಗಳು ಜಾಸ್ತಿ ನಮ್ಗೆ. ಕರೆಕ್ಟ್, ಅಗ್ರಿ. ಸೊ ಯಾವಾಗ್ಲೂ ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಇರ್ತೀವಿ. ಹಾ, ಸೊ ನನಗನ್ಸೋದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮಗೆ ನಾವು ಟೈಮ್ ಕೊಟ್ಕೋಬೇಕು. ಅಟ್ಲೀಸ್ಟ್ 1 ಗಂಟೆ 2 ಗಂಟೆ 2 ಅವರ್ಸ್ ಇನ್ ಅ ಡೇ. 24 ಗಂಟೆಲಿ 1-2 ಅವರ್ ನಮಗೆ ನಾವು ಕೊಟ್ಕೊಳ್ಳೋದು ತಪ್ಪೇನಲ್ಲ ಸರ್. ಹೌದು. ಈ ಗಿಲ್ಟಲ್ಲೇ ನಾನು ಇದ್ದಿದ್ದು. ಅಯ್ಯೋ 2 ಅವರ್ಸ್ ನನ್ನ ಜೊತೆ ಕೊಟ್ಟರೆ ಆಗುತ್ತೆ, 2 ಅವರ್ಸ್ ನನ್ನ ಫ್ಯಾಮಿಲಿ ಕೊಟ್ಟರೆ ಆಗುತ್ತೆ ಅಂತ ಅನ್ಕೋತಾ ಇದ್ದೆ. ಬಟ್ ದೆನ್ ಇವೆಂಚುಲಿ ನನ್ನನ್ನು ನಾನು ಮಿರರಲ್ಲಿ ನೋಡಿಕೊಂಡಾಗ, ಕನ್ನಡಿಯಲ್ಲಿ ನೋಡಿಕೊಂಡಾಗ ನಾನು ನನ್ನನ್ನು ಪ್ರಶ್ನೆ ಕೇಳ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಯಾರು ನೀನು? ನಿನ್ನ ಐಡೆಂಟಿಟಿ ಏನು? ಏನು ಮಾಡ್ತಿದೀಯ ನೀನು? ಇಡೀ ಜಗತ್ತಿಗೆ, ಅಂದರೆ ನನ್ನ ಪ್ರಪಂಚಕ್ಕೆ ನಾನು ಯಾರು ಅಂತ ಗೊತ್ತು, ಆದರೆ ನನಗೆ ನಾನು ಯಾರು ಅಂತ ಗೊತ್ತಿಲ್ಲ. ಈ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಸರ್. ತುಂಬ ಯೋಚನೆ, ಅಂದರೆ ನಾನು ಸ್ವಲ್ಪ ಐ ಮೀನ್ ಓವರ್ ಥಿಂಕರ್, ಜಾಸ್ತಿ ಯೋಚನೆ ಮಾಡ್ತೀನಿ ಪ್ರತಿಯೊಂದು ವಿಚಾರದ ಬಗ್ಗೆನೂ. ಓಕೆ, ಟು ಮೂವ್ ಫಾರ್ವರ್ಡ್ ಒಂಚೂರು ರಿವೈಂಡ್ ಮಾಡ್ತೀನಿ ನಾನು. ಹೌ ವಾಸ್ ಜನವರಿ 2025ರಿಂದ ಡಿಸೆಂಬರ್ 2025 ಹೋಲ್ ಇಯರ್ 12 ತಿಂಗಳು ಹೇಗಿತ್ತು ಸರ್? ನಾನು ಆನೆಸ್ಟಾಗಿ ಹೇಳ್ತೀನಿ ಒಂದು ಮಾತನ್ನು. ಬಹುಶಃ ಇದರಿಂದ ಒಂದಷ್ಟು ಜನಕ್ಕೆ ಸಮಾಧಾನನೂ ಆಗಬಹುದು. ಯಾಕೆ ಅಂತಂದರೆ, ಎಷ್ಟೋ ಜನ ಹೆಣ್ಮಕ್ಳು ಮಗು ಆದಮೇಲೆ ತಾಯ್ತನದಲ್ಲಿ ತನ್ನನ್ನು ತಾನು ಮರ್ತು ಬಿಟ್ಟಿರ್ತಾರೆ. ಆ್ಯಂಡ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಏನು ಹೇಳ್ತಾರಲ್ಲ, ಅದನ್ನು ನಾನು ಕೂಡ ಅನುಭವಿಸಿದ್ದೀನಿ. ಯಾವುದೋ ತೀರಾ ಎಕ್ಸ್ಟ್ರೀಮ್ ಅಲ್ಲದೆ ಹೋದ್ರೂ ಈ 2025 ಜಾನ್ವರಿ ಟು ಡಿಸೆಂಬರ್ ನನಗೆ ನೆನಪಿದೆ, ನಾನೊಂದು ವೆರಿ ಪಾಪ್ಯುಲರ್ ಸೀರಿಯಲ್ ಮಾಡ್ತಾ ಇದ್ದೆ. ಹೌದು. ಆ್ಯಂಡ್ ನನಗೆ ಅದರದ್ದು ತುಂಬ ಸ್ಟ್ರೆಸ್ ಆಗ್ತಿತ್ತು. ಬಿಕಾಸ್ ನನ್ನ ವೈಯಕ್ತಿಕ ಸ್ವಭಾವಕ್ಕೆ ಅದು ತದ್ವಿರುದ್ಧವಾಗಿತ್ತು. ಆ್ಯಂಡ್ ಅದನ್ನು ನನಗೆ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಬಿಕಾಸ್ ನಾನೊಬ್ಬ ತಾಯಿ. ಆ್ಯಂಡ್ ಅದರಲ್ಲಿ ಆ ಸೀರಿಯಲಲ್ಲಿ ಹೆಂಗೆ ಅಂತಂದರೆ, ಅವಳಿಗೊಂದು ಮಗು ಇರುತ್ತೆ, ಅವಳು ಆ ಮಗುನ ತಿರಸ್ಕಾರ ಮಾಡ್ತಿರ್ತಾಳೆ, ಏನೋ ತನ್ನ ಜೀವನನ ಕಟ್ಕೊಂಡು ಆ ಮಗುಗೊಂದು ಭವಿಷ್ಯ ಕೊಡೋದಕ್ಕೆ ಅಂತ. ಸೊ ಇದನ್ನು ನನಗೆ ಜೀರ್ಣಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇದನ್ನು ನಾನು ತುಂಬ ಸೀರಿಯಸ್ ಆಗಿ ತೊಗೊಂಬಿಟ್ಟೆ. ತುಂಬ ಜನ ನಂಗೆ ಹೇಳೋರು, ಅದು ಕ್ಯಾರೆಕ್ಟರ್ ಥರ ತಗೋ ಅಂತ. ಯಾಕೋ ಗೊತ್ತಿಲ್ಲ ಸರ್, ನನಗೆ ಅದಾಗಲಿಲ್ಲ. ಆ ಪಾತ್ರದಲ್ಲಿ ಬೇರೆ ಎಲ್ಲ ಪಾತ್ರದಲ್ಲೂ ನಾನು ಅದನ್ನು ನಾನು ವೈಯಕ್ತಿಕವಾಗಿ ತಗೊಳ್ದೆ, ಪ್ರೊಫೆಷ್ನಲ್ ಆಗೇ ತಗೊಂಡು ಇಷ್ಟು ವರ್ಷ ಪಾತ್ರಕ್ಕೆ ಏನು ಇದು ಕೊಡಬೇಕು, ಜಸ್ಟಿಸ್ ಕೊಡಬೇಕು, ಅದನ್ನು ಕೊಟ್ಕೊಂಡು ಬಂದೆ. ಇದಕ್ಕೂ ಕೂಡ ಮಾಡಿದೆ, 200% ಕೊಟ್ಬಿಟ್ಟೆ ಇದಕ್ಕೆ. ಸೊ ಜನಕ್ಕೆ ಏನು ಅನ್ಸಕ್ಕೆ ಶುರು ಆಯಿತು ಅಂತಂದರೆ, ಆ ಕ್ಯಾರೆಕ್ಟ್ರೇ ಇವಳೇ ಅವಳು, ನನ್ನ ಅಮೃತ ಅಂತ ಒಬ್ಳಿದಾಳೆ ಅಂತ ರೆಕಗ್ನೈಸೇ ಮಾಡ್ತಿರ್ಲಿಲ್ಲ. ಅಂದ್ರೆ ಪಾತ್ರ ಗೆಲ್ತಾ ಇದೆ, ನೀವು ಸೋಲ್ತಾ ಇದೆ. ಹೌದು, ಎಕ್ಸಾಕ್ಟ್ಲಿ. ಅದು ನನಗೆ ತುಂಬಾ ಕಷ್ಟ ಆಗೋದಕ್ಕೆ ಶುರು ಆಯ್ತು. ಆಕ್ಚುಲಿ ಖುಷಿ ಪಡಬೇಕು. ಹೌದು, ಬಿಕಾಸ್ ಪಾತ್ರದ ಮೂಲಕ ಜನ ಕಂಡುಹಿಡಿತಿದ್ದಾರೆ ಅಂತ. ಬಟ್ ವೈಯಕ್ತಿಕವಾಗಿ ನಿಮಗೆ ನೋವು ಆಗ್ತಾ ಇದೆ, ಹರ್ಟ್ ಆಗ್ತಾ ಇತ್ತು ನನಗೆ. ಅಂದ್ರೆ ಎಷ್ಟು ಮಟ್ಟಿಗೆ ಹರ್ಟ್ ಆಗಕ್ಕೆ ಶುರುವಾಯ್ತು ಅಂತಂದ್ರೆ, ಅದು ನನ್ನ ಮಗು ಜೊತೆಗಿನ ಸಂಬಂಧ, ನನ್ನ ಗಂಡನ ಜೊತೆಗಿನ ಸಂಬಂಧನ ಪ್ರಶ್ನೆ ಮಾಡುವಂಥ ಒಂದು ಲೆವೆಲ್ಗೆ ಬಂತು. ಸೊ ಹಾಗಾಗಿ ನಾನು ಏನು ಒಂದು ಪ್ರಾಜೆಕ್ಟ್ನ ನಾನು ಕ್ವಿಟ್ ಮಾಡಬೇಕಾಯ್ತು. ಇಲ್ಲ, ದಿಸ್ ಇಸ್ ನಾಟ್ ವಾಟ್ ಐ ವಾಂಟ್ ಟು ಡೂ, ದಿಸ್ ಇಸ್ ನಾಟ್ ಹೌ ಇಟ್ ಹ್ಯಾಸ್ ಟು ರಿಫ್ಲೆಕ್ಟ್. ಬಟ್ ಒಳಗಿರುವ ಅಮೃತ ಅನ್ನೋ ಕಲೆಗಾರ್ತಿ ಇದ್ದಾರಲ್ಲ, ಅವ್ರು ಓಕೆ ಕೊಟ್ರ? ಅದಕ್ಕೆ ತುಂಬ ಕಷ್ಟ ಆಯಿತು ಸರ್ ಇನ್ನೊಬ್ರಿಗೆ ಬಿಟ್ಕೊಡೋಕ್ಕೆ. ಬಿಕಾಸ್ ನಾನು ಆ ಪಾತ್ರಕ್ಕೆ ಏನು ಮಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ ಅಂತ ನನ್ನೊಬ್ಬಳಿಗೆ ಗೊತ್ತು. ಬಹುಶಃ ಇವತ್ತು ಸಾಕಷ್ಟು ಜನಕ್ಕೆ ಅರ್ಥ ಆಗಿರಬಹುದು. ನನ್ನನ್ನು ಎಲ್ಲೋ ಒಂದು ಕಡೆ ಸುಲಭವಾಗಿ ಬಿಟ್ಕೊಟ್ರು ಅನ್ನೋ ಒಂದು ಬೇಜಾರಿದೆ. ಇನ್ನೊಂದು ಕಡೆ ನನ್ನಲ್ಲಿ ನಾನು ತುಂಬ ಫೈಟ್ ಮಾಡ್ತಾ ಇದ್ದೆ. ಐ ವಾಂಟೆಡ್ ಟು ಗಿವ್ ಇಟ್ ಅ ಸ್ಟಾಪ್. ಇಲ್ಲ, ಇಷ್ಟು ಒಂದು ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್ ತುಂಬ ನಡೀತಾ ಇತ್ತು. ಸೊ ಹಾಗಾಗಿ ಆ ಪೀರಿಯಡ್ ಏನಿದೆಯಲ್ಲ, ಜಾನ್ವರಿ ಟು ಡಿಸೆಂಬರ್, ನನಗೆ ಸೈಕಲಾಜಿಕಲಿ ನಾನು ತುಂಬ ಒಂಥರ ಅತಿರೇಕದಲ್ಲಿ ಒಂದು ಡಿಪ್ರೆಷನಲ್ಲಿದ್ದೆ ಅಂತಲೇ ಹೇಳ್ಬೋದು. ಅದು ಹೊರಗಡೆ ಕಾಣಿಸ್ದೇ ಇರ್ಬೋದು. ನನಗೆ, ನನ್ನ ಗಂಡಂಗೆ, ನನ್ನ ತಾಯಿಗೆ, ನನ್ನ ತಂದೆಗೆ ಗೊತ್ತು, ನನ್ನ ಅಕ್ಕಂಗೆ ಗೊತ್ತು. ಬಿಟ್ಟರೆ ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಒಳಗೊಳಗೆ ಒಂದು ಫೈಟಿಂಗು ಸರ್, ಅದು ನನ್ನಲ್ಲೇ ಒಂದು ಫೈಟಿಂಗು. ಈಗ ನೀವು ಹೇಳ್ತಾ ಇದ್ರೆ ನಿಮ್ಮನ್ನ ಯಾರು ಬಲ್ಲವರು ಇರ್ತಾರೋ, ಹೌದಾ ಗೊತ್ತೇ ಆಗ್ಲಿಲ್ವಲ್ಲ ಅಂದ್ಕೊಂಡ್ಬಿಡ್ತಾರೆ. ಹಂಗಿದ್ರಿ ನೀವು. ಹೌದು. ಸೊ ಅದನ್ನ ಐ ಆಲ್ವೇಸ್, ಅಂದ್ರೆ ನಾನು ಹೇಗೆ ಅಂತಂದ್ರೆ, ನನಗೆ ದುಃಖ ಆದ್ರೆ ಅಥವಾ ಅದು ಎಲ್ಲೂ ಹೊರಗೆ ಕಾಣೋದೇ ಇಲ್ಲ. ಇಟ್ಸ್ ಆಲ್ವೇಸ್ ಬಿನ್ ಲೈಕ್ ದಟ್.
ಸೊ ಇದು ಬರೀ ನನ್ನ ಮನೆಯವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಿಟ್ರೆ ಇನ್ಯಾರಿಗೂ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಒಂಥರ. ಸೊ ಈ 2025 ನನಗೆ ಏನಾಯಿತು ಅಂದರೆ, ನಾನು ಆ ಸ್ಟ್ರೆಸ್ ಈಟಿಂಗ್ ಅಂತ ಒಂದು ಡಿಸಾರ್ಡರ್ ಅಂತಾನೆ ಹೇಳ್ಬೋದು. ಹೌದು, ಕರೆಕ್ಟ್. ತುಂಬಾ ಸ್ಟ್ರೆಸ್ ಆದಾಗ ಕೆಲವರು ಊಟ ಬಿಟ್ಟು ಬಿಡ್ತಾರೆ, ಇನ್ನು ಕೆಲವರು ಊಟ ತೀರಾ ಜಾಸ್ತಿ ಮಾಡ್ತಾರೆ. ಅದು ಕಂಟ್ರೋಲ್ ಅಲ್ಲೇ ಇರೋದಿಲ್ಲ. ಓಕೆ. ಸೊ ನನಗಿದು, ನಾನು ಕೆಂಡಸಂಪಿಗೆ ಮಾಡಬೇಕಾದ್ರೆ ನನ್ನ ಕಮ್ ಬ್ಯಾಕ್ ಅದು ಆಫ್ಟರ್ ಡೆಲಿವರಿ ಬಹುಶಃ ಒಂದು 2.5 ತಿಂಗಳು ಬಾಣಂತಿ ನಾನು ಸ್ಟಾರ್ಟ್ ಮಾಡಿದಾಗ, ವರ್ಕ್ ಮಾಡೋದಕ್ಕೆ ಶುರು ಮಾಡಿದಾಗ. ಸೊ ಆಗ ಏನು ಅಚೀವ್ ಮಾಡಿದ್ನೋ ಈ 1 ವರ್ಷದಲ್ಲಿ ಎಲ್ಲಾನು, ಬಿಕಾಸ್ ಈ ಇಂಡಸ್ಟ್ರಿಲಿ ಸರ್ ನಾವು ಹೇಗೆ ಕಾಣಿಸ್ಕೋತೀವಿ, ನಾವು ಹೇಗಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಅಷ್ಟು 3 ವರ್ಷ ಏನು ಮಾಡ್ಕೊಂಡು ಬಂದಿದ್ನೋ ಈ 1 ವರ್ಷದಲ್ಲಿ ಐ ಕುಡ್ ಸಿ ಡಿಕ್ಲೈನ್. ಅಂದರೆ ಒಂಥರ ನನಗೆ ಅದು ನನ್ನ ಸೈಕಲಾಜಿಕಲ್ ಗ್ರಾಫ್ ಇರ್ಬೋದು, ಮೆಂಟಲ್ ಹೆಲ್ತು, ಫಿಸಿಕಲ್ ಹೆಲ್ತು ಎಲ್ಲ ಡ್ರಾಪ್ ಆಗೋಕ್ಕೆ ಶುರುವಾಯಿತು. ಮೇಜರ್ ಸಪೋರ್ಟ್ ರಘು ಆ್ಯಂಡ್ ಅಮ್ಮ. ದೇವರ್ ವೆರಿ, ಅಂದರೆ ನನ್ನ ಸ್ಟ್ರೆಂತ್ ಅವರು, ಅಪ್ಪನೂ ಅಷ್ಟೇ. ಬಟ್ ನಾನು ಜಾಸ್ತಿ ಹೇಳ್ಕೊಳ್ಳೋದು ಅಮ್ಮ ಮತ್ತು ರಘು ಹತ್ರ. ಸೊ ಮೇಜರ್ ಸ್ಟ್ರೆಂತ್ ರಘು, ನನ್ನ ಗಂಡ. ಸೊ ಹಿ ಈಸ್ ಮೋರ್ ಆಫ್ ಅ ಫ್ರೆಂಡ್ ಟು ಮೀ. ನೀವಿಬ್ರು ಹಾಗೆ ಇದ್ದೀರಾ? ಹೌದು. ಎಷ್ಟೋ ಜನಕ್ಕೆ ಗೊತ್ತೂ ಇಲ್ಲ ನಾವಿಬ್ರು ಗಂಡ ಹೆಂಡತಿ ಅನ್ನೋದು. ಒಂದು ಮಗು ಇದೆ ಅನ್ನೋದು ಬಿಡಿ, ಅದು ನೆಕ್ಸ್ಟ್ ಪ್ರಶ್ನೆ. ಸೊ ಏನು ಅಂತಂದರೆ, ಹಿ ಕೆಪ್ ಟೆಲ್ಲಿಂಗ್ ಮೀ, ಇಲ್ಲ ನೋಡು, ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್, ನೀನು ಯು ಸ್ಟಾರ್ಟ್ ರೀಡಿಂಗ್ ಬುಕ್ಸ್, ಆಮೇಲೆ ವರ್ಕೌಟ್ ಮಾಡೋಕ್ಕೆ ಶುರು ಮಾಡು, ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡು, ಯು ವಿಲ್ ಫೀಲ್ ಮಚ್ ಬೆಟರ್ ಅಂತ ಹೇಳ್ತಾನೆ ಇದ್ರು. ನಾನು ಐ ಕೆಪ್ ಟೆಲ್ಲಿಂಗ್ ಮೈ ಸೆಲ್ಫ್, ಇಲ್ಲ ನಾಳೆ ಹೋಗೋಣ. ಥ್ರೂಔಟ್ ದ ಮಂತ್, ಥ್ರೂಔಟ್ ದ ಇಯರ್ ಆಗ್ತಾನೆ ಇತ್ತು. ಇದು ಒಂದು 6 months ಅಂತೂ ಕನ್ಸಿಸ್ಟೆಂಟ್ ಆಗಿ ತಿಂದ್ಬಿಟ್ಟಿದ್ದೀನಿ ಡೆಸರ್ಟ್ನ ರಾತ್ರಿ. ರಘು ಹತ್ರ ಹೇಳೋದು, ಪುಟ್ಟ ಇವತ್ತು ಎಲ್ಲಿಂದ ಆರ್ಡರ್ ಮಾಡ್ತೇವೆ ಗೊತ್ತಿಲ್ಲ, ಇಲ್ಲ ಎಲ್ಲಿ ಕರ್ಕೊಂಡು ಹೋಗ್ತೇವೆ ಗೊತ್ತಿಲ್ಲ, ಕರ್ಕೊಂಡು ಹೋಗು. ಕರ್ಕೊಂಡು ಹೋಗ್ತಿದ್ರು. ಸ್ವೀಟ್ ತಿನ್ನೋದು ರಾತ್ರಿ. ಹಾ, ಹಿ ಟೋಲ್ಡ್ ಮೀ, ನಿಂಗೆ ಎಷ್ಟು ದಿವಸ ಇದನ್ನ ಮಾಡ್ಬೇಕು ಅನ್ಸುತ್ತೋ, ಇಫ್ ಇಟ್ ಗಿವ್ಸ್ ಯು ಹ್ಯಾಪಿನೆಸ್ ಮಾಡು. ಒಂದಿನ he knew probably ಒಂದಿನ I would just give up on all that. ಎಲ್ಲೆಲ್ಲಿ ಅಡ್ಡ ಸರ್, ಇಂಥ ಜಾಗ ಅಂತಿಲ್ಲ, ಬಟ್ ಕುನಾಫಾ ಅಂತ ಒಂದು ಡೆಸರ್ಟ್ ಬರುತ್ತಲ್ಲ, ಅದನ್ನೊಂದು ತಿಂದಿದ್ದೀನಿ ಸರ್. ಸ್ವಲ್ಪ ಅಲ್ಲ, ಅದು ಶುಗರೇ ಅದರಲ್ಲಿ, ಬರೀ ಶುಗರು, ಸಿರಪ್ ಹಾಕಿ ಕೊಟ್ಬಿಡ್ತಾರೆ ಸುರಿದ್ಬಿಟ್ಟು. ಐ ಯೂಸ್ ಟು ಕ್ರೇವ್ ಶುಗರಿ ಫುಡ್ ಮೇಜರ್ಲಿ ಪ್ರತಿದಿನ ರಾತ್ರಿ. ಐ ಆಮ್ ನಾಟ್ ಅ ಸ್ವೀಟ್ ಟೂತ್. ನಾನು ಮುಂಚೆಯಿಂದನೂ ಸ್ವೀಟ್ ಟೂತ್ ಅಲ್ಲ, ತುಂಬ ಸಿಹಿ ಪದಾರ್ಥಗಳನ್ನ ತಿನ್ನೋಳಲ್ಲ ನಾನು. ಆದರೆ ನನಗೆ ಎಷ್ಟರ ಮಟ್ಟಕ್ಕೆ ಸ್ಟ್ರೆಸ್ ಇತ್ತು ಅಂತಂದರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ನಾನು ತಿಂತಾ ಇದ್ದಿದ್ದು. ಇಟ್ಸ್ ಓಕೆ ಬಿಡು, ಅದೊಂದು ಗಿಲ್ಟಿ ಪ್ಲೆಷರ್ ಅಂತಾರಲ್ಲ, ಇಟ್ಸ್ ಓಕೆ ಬಿಡು, ಇಟ್ಸ್ ಓಕೆ, ನೋಡೋಣ ನಾಳೆ ನೋಡ್ಕೊಳ್ಳೋಣ. ನಿಮಗೆ ಸಮಾಧಾನ. ಒಂದು 5 kg ಏರ್ತು ಸರ್, ಬರೀ ರಾತ್ರಿ ತಿಂದಿದ್ದಕ್ಕೆ. ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಅದೆಲ್ಲ ಮಾಮೂಲಿ ಚೆನ್ನಾಗಿ ತಿಂತಾ ಇದ್ದೆ ಅಷ್ಟೇ. ಯಾವುದು ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ, ಹಾಕೊಂಡಿರ್ಲಿಲ್ಲ? ಇಲ್ಲ ಫುಡ್ ಡಯಟ್ ಅಂತ ಏನೂ ಮಾಡ್ತಿರ್ಲಿಲ್ಲ ನಾನು. ಅದು ಮುಂಚೆಯಿಂದನೂ ಇಲ್ಲ ನನಗೆ. ಮಾಮೂಲಿ ಫುಡ್, ಜಂಕ್ ಫುಡ್. ಅಂದ್ರೆ ಜಂಕ್ ತಿಂತಾ ಇರ್ಲಿಲ್ಲ, ತುಂಬಾ ರೇರ್, ವೆರಿ ರೇರ್. ಐ ಆಮ್ ನಾಟ್ ಅ ಜಂಕ್ ಫುಡಿ ಕೈಂಡ್ ಆಫ್ ಅ ಪರ್ಸನ್. ಮನೆ ಊಟ ತುಂಬಾ ಪ್ರಿಫರ್ ಮಾಡ್ತೀನಿ. ಆ ಊಟದ ಪೋರ್ಷನ್ ತುಂಬಾ ಇರೋದು, ಹಸಿವು ಜಾಸ್ತಿ ಆಗೋದು. ಪೋರ್ಷನ್ ಕಂಟ್ರೋಲೇ ಎಲ್ಲಾನು. ನಮ್ಮ ಮೆಂಟಲ್ ಹೆಲ್ತ್ ಕರೆಕ್ಟ್ ಆಗಿರ್ಬೇಕು ಅಂತಂದ್ರೆ ಪೋರ್ಷನ್ನೇ ಇಂಪಾರ್ಟೆಂಟು. ಸೊ ಈ 2025 ವಾಸ್ ಅ ಡೌನ್ಫಾಲ್ ನನಗೆ. ಅಂದರೆ ನಾಟ್ ಇನ್ ಮೈ ಕರಿಯರ್, ಬಟ್ ಪರ್ಸ್ನಲಿ ನನಗೆ ಒಂದು ಡೌನ್ಫಾಲ್ ಥರ ಅದು. ಓನ್ಲಿ ಅದೊಂದು ತಿನ್ನೋ ಹ್ಯಾಬಿಟ್ ಅಥವಾ ಬೇರೆ ಕೋಪ ಮಾಡ್ಕೊಳ್ಳೋದು, ಬೈಯೋದು? ಅದು ಇತ್ತು ಸರ್, ತುಂಬ ಇತ್ತು ನನಗೆ. ನನ್ನ ಮೂಡ್ ಸ್ವಿಂಗ್ಸು, ನನ್ನ ಔಟ್ಬರ್ಸ್ಟು, ಒಂಥರ ಸುಮ್ಮನೆ ಅಳು ಬರೋದು, ಸಣ್ಣ ವಿಚಾರಕ್ಕೆ ಅಳು ಬರೋದು, ತುಂಬ ಸೆನ್ಸಿಟಿವ್ ಆಗೋದು. ಆಮೇಲೆ ನನಗೆ ಏನಾಗ್ತಿತ್ತು ಅಂದರೆ ಟೈಮಿಂಗು, ಬೆಳಗ್ಗೆ 7:15 ಮನೆ ಬಿಟ್ಟರೆ ರಾತ್ರಿ 9:30 ಆಗ್ತಿತ್ತು ಮನೆಗೆ ಬರೋದು. ಸೊ ನನಗೇನು ಅಂತಂದರೆ, ನನಗೊಂದು ಹೊತ್ತಾದರೂ ಧೃತಿಗೆ ಟೈಮ್ ಕೊಡಬೇಕು, ಅವಳಿಗೆ ಊಟ ತಿನ್ನಿಸಿ ಮಲಗಿಸೋ ಅಷ್ಟಾದರೂ ಇರಬೇಕು, ಇಲ್ಲ ಬೆಳಿಗ್ಗೆ ಎದ್ದಾಗ ನಾನು ಐ ಶುಡ್ ಬಿ ಅವೈಲೇಬಲ್ ಫಾರ್ ಹರ್ ಅನ್ನೋದೊಂದು ಇತ್ತು ನನಗೆ. ಸಾಕಷ್ಟು ಜನ ಅನ್ಕೋಬೋದು ಅಷ್ಟಿಲ್ಲ ಇದ್ದ ಮೇಲೆ ಯಾಕೆ ಕೆಲಸ ಮಾಡಬೇಕು ಅಂತ, ಬಟ್ ದಟ್ಸ್ ನಾಟ್ ಹೌ ಲೈಫ್ ಇಸ್ ಅಲ್ವಾ ಸರ್. ಫಾರ್ ಎವ್ರಿಬಡಿ ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅವರವ್ರದ್ದೇ ಆದ ಒಂದು ಅನಿವಾರ್ಯತೆಗಳಿರುತ್ತೆ, ಏನೋ ಇರುತ್ತೆ.
ನಮ್ದೊಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರ್ಬೋದು, ಏನೋ ಇರ್ಬೋದು. ನಾನು ಜೀವನದಲ್ಲಿ ಏನೋ ನನ್ನ ಮಗಳಿಗೆ ಒಂದು ಸ್ಟೆಬಿಲಿಟಿ, ಅಮ್ಮ ಶಿ ಶುಡ್ ಲುಕ್ ಅಪ್ ಟು ಹರ್ ಮದರ್ ಅನ್ನೋ ಒಂದು ಥಾಟು, ಅದೆಲ್ಲನೂ ಇರುತ್ತೆ. ಮಿಕ್ಸ್ಡ್ ಇಮೋಷನ್ಸ್. ಬೀಯಿಂಗ್ ಅ ಮದರ್ ಇಸ್ ನಾಟ್ ಈಸಿ. ಎಲ್ಲರೂ ಮದುವೆ ಆಗಿದ ತಕ್ಷಣ ಕೇಳೋ ಫಸ್ಟ್ ಪ್ರಶ್ನೆ, ಮಗು ಯಾವಾಗ ಅಂತ ಕೇಳ್ತಾರೆ. ಅದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಯಾರೂ ಹೇಳಲ್ಲ ಸರ್, ಯಾರೂ ಹೇಳಲ್ಲ. ಐ ಆಮ್ ವೆರಿ ಹ್ಯಾಪಿ ದಟ್ ಧೃತಿ ನಮ್ಮ ಜೀವನದಲ್ಲಿ ಬಂದಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಅವಳು ಬಂದ ಮೇಲೆ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಸರ್, ನಾನು ಹೇಳೋಕ್ಕಾಗದಿರೋಷ್ಟು ಬದಲಾವಣೆಗಳು. ಆಲ್ ಫಾರ್ ಗುಡ್. ಆದರೆ ನಾ ಹೇಳೋದು, ತಾಯಿತನ ಈಸ್ ನಾಟ್ ವೆರಿ ಈಸಿ. ಅವಳಲ್ಲೇ ಸಾಕಷ್ಟು ಗಿಲ್ಟ್ಸ್ ಇರುತ್ತೆ. ನಾನು ನನ್ನ ಮಗುಗೆ ಆಮ್ ಐ ಗಿವಿಂಗ್ ಹರ್ ಇನಫ್ ಟೈಮ್? ನಾನು ಟೈಮ್ ಕೊಡ್ತಿದ್ದೀನ ಅವಳಿಗೆ? ನಾನು ಸರಿಯಾದ ಆಹಾರನ ಕೊಡ್ತಾ ಇದ್ದೀನ? ಅವಳನ್ನ ನಾನು ಸರಿಯಾಗಿ ಬೆಳೆಸ್ತಾ ಇದ್ದೀನ? ಕರೆಕ್ಟ್ ಪೇರೆಂಟಿಂಗ್ ಮಾಡ್ತಿದ್ದೀನ? ಆಮೇಲೆ ಏನೇನೋ ಪ್ರಶ್ನೆಗಳು ಸರ್, ಏನೇನೋ ಪ್ರಶ್ನೆಗಳು. ಆಮ್ ಐ ಪ್ರೊಟೆಕ್ಟಿಂಗ್ ಹರ್? ಫಸ್ಟ್ ಒಂದು ಹೆಣ್ಣುಮಗು ಅಂತಂದಮೇಲೆ ಆಮ್ ಐ ಪ್ರೊಟೆಕ್ಟಿಂಗ್ ಹರ್? ಆಮ್ ಐ ಗಿವಿಂಗ್ ಹರ್ ಇನಫ್, ಏನಂತಾರೆ, ಒಂದು ಎಜುಕೇಷನ್, ಒಂದು ನಾಲೆಡ್ಜ್ ಅಬೌಟ್ ಹೌ ಟು ಪ್ರೊಟೆಕ್ಟ್ ಹರ್ ಸೆಲ್ಫ್. ಶಿ ಇಸ್ ಜಸ್ಟ್ 4 years. ಬಟ್ ನನಗೆ ಏನೇನು ಥಾಟ್ಸ್ ಬರುತ್ತೆ ಗೊತ್ತಾ ಸರ್? ಅಲ್ಲ, ತಪ್ಪಿಲ್ಲ, ಯಾಕೆಂದರೆ ತಾಯಿಯೇ ಮೊದಲ ಗುರು. ಕರೆಕ್ಟು. ನನಗೆ ಆಮ್ ಐ ಓವರ್ ಥಿಂಕಿಂಗ್ ಇದೆಲ್ಲ ಅನಿಸುತ್ತೆ. ಮತ್ತು ಐ ಥಿಂಕ್ ತಾಯಿ ಬಯಸಿದಷ್ಟು ಆ ಒಂದು ಮಗುವಿಗೆ ಒಳ್ಳೇದು ಬಯಸಿದಷ್ಟು ಇನ್ಯಾರು ಬಯಸೋದಕ್ಕೆ ಸಾಧ್ಯ ಇಲ್ಲ. ಸತ್ಯ. ಸೊ ಅದೊಂದು ಆನ್ಸರ್ನ ನಾನು ಕೊಟ್ಕೊಂಡು, ನಾನು ಏನೇ ಮಾಡ್ತಿದ್ರು ನನ್ನ ಮಗಳಿಗೆ ನಾನು ಸರಿನೇ ಮಾಡ್ತಿದ್ದೀನಿ ಅಂತ ಅನ್ಕೋತೀನಿ ಅಷ್ಟೇ. ಈ ನೀವು ಶೂಟಿಂಗ್ ಹೋದಾಗ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ಮಗುನಂತೂ ತುಂಬ ಮಿಸ್ ಮಾಡ್ಕೋತೀರ ಎವ್ರಿ ಮೂಮೆಂಟ್. ಹೌದು. ಮತ್ತು ಅದಕ್ಕೆ ತದ್ವಿರುದ್ಧವಾಗಿ ಅಲ್ಲಿ ಪಾತ್ರ ಮಾಡಬೇಕು. ಹೌದು ಹೌದು. ಓ, ಆ ಸ್ವಿಂಗೇ ಬೇರೆ. ಹೌದು ಸರ್. ಬೀಯಿಂಗ್ ಎನ್ ಆರ್ಟಿಸ್ಟ್ ಈಸ್ ನಾಟ್ ಎನ್ ಈಸಿ ಜಾಬ್. ಬಿಕಾಸ್ ನೀವು ಸಾಕಷ್ಟು ಇಮೋಷನ್ಸ್ನ ಕ್ಯಾರಿ ಮಾಡಬೇಕು ಶೂಟಿಂಗಲ್ಲಿ. ಎಸ್ಪೆಷಲಿ ನಾನು ಆಫ್ಟರ್ ಮೈ ಡೆಲಿವರಿ ನಾನು ಚೂಸ್ ಮಾಡಿರೋದು ಹೆಚ್ಚಿನ ಪಕ್ಷ ನೆಗೆಟಿವ್ ಪಾತ್ರಗಳು. ಅಂದರೆ ಈ ಬೇಸಿಕ್ಲಿ ನನ್ನ ಒಂದು ವೈಯಕ್ತಿಕ ಸ್ವಭಾವಕ್ಕೆ ತದ್ವಿರುದ್ಧವಾದಂಥ ಪಾತ್ರಗಳನ್ನೇ ನಾನು ಚೂಸ್ ಮಾಡಿದ್ದೀನಿ. ನನಗೆ ಬಂದಿದೆ. ನಾನು ಫಸ್ಟು ಚೂಸ್ ಮಾಡಿದ್ದು ಅದು ಒಂಥರ ಸ್ಟೀರಿಯೋಟಿಪಿಕಲ್ ಅಂತಾನೆ ಹೇಳ್ಬೋದು ಸರ್. ಬಟ್ ಅದು ನಿಮಗೆ ಜನಪ್ರಿಯತೆನೂ ತಂದುಕೊಟ್ಟಿದೆ. ಖಂಡಿತ. ಐ ಥಿಂಕ್ ಪಾಸಿಟಿವ್ಗಿಂತ ಜಾಸ್ತಿ ಜನಪ್ರಿಯತೆ ತಂದ್ಕೊಟ್ಟಿದೆ ನನಗೆ ಈ ನೆಗೆಟಿವ್ ಪಾತ್ರ. ಬಹುಶಃ ಐ ಜಸ್ಟ್ ಎಲ್ಲೋ ಒಂದ್ ಕಡೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ತು. ಬೀಯಿಂಗ್ ಎನ್ ಆಕ್ಟರ್, ನನ್ನ ಒಂದು ಆಕ್ಟಿಂಗ್ ಸ್ಕಿಲ್ಸ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ವರ್ಸಟಾಲಿಟಿನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಅಂತಾನೆ ಹೇಳ್ಬೋದು. ಬಟ್ ಆ ಒಂದು ಸೀರಿಯಲ್ ನನಗೆ ತುಂಬ ಎಫೆಕ್ಟ್ ಮಾಡಿದೆ. ಈಗ ನಾನೊಂದು ಹೊಸ ಸೀರಿಯಲ್ ಮಾಡ್ತಾ ಇದ್ದೀನಿ ಉದಯಾಗೆ. ಅದರಲ್ಲೂ ಒಂದು ನೆಗೆಟಿವ್ ಪಾತ್ರನೇ. ಬಟ್ ದಿಸ್ ಟೈಮ್ ಐ ಹ್ಯಾವ್ ಟೋಲ್ಡ್ ಮೈ ಸೆಲ್ಫ್, ಇಲ್ಲ, ನಥಿಂಗ್ ಶುಡ್ ಗೋ ರಾಂಗ್, ಇಟ್ ಈಸ್ ಜಸ್ಟ್ ಅ ಕ್ಯಾರೆಕ್ಟರ್. ಮಗುನ ಮನೇಲಿ ಯಾರು ನೋಡ್ಕೋತಿದ್ರು? ಅಮ್ಮ, ಅಪ್ಪ, ನನ್ನ ತಂದೆ ತಾಯಿ ಆ್ಯಂಡ್ ರಘು. ಸೊ ಹೆಂಗೆ ಅಂತಂದರೆ, ನಾವು ಒಂದು ವಾರ ನಾನು ಕೆಲಸ ಮಾಡ್ತೀನಿ, ಇನ್ನೊಂದು ವಾರ ಅವ್ರು ಕೆಲಸ ಮಾಡ್ತಾರೆ. ಸೊ ದಟ್ಸ್ ಹೌ ವಿ ವರ್ಕ್. ಸೊ ಫಸ್ಟ್ ವೀಕ್ ಆ್ಯಂಡ್ ಥರ್ಡ್ ವೀಕ್ ನಾನು ವರ್ಕ್ ಮಾಡಿದ್ರೆ, ಸೆಕೆಂಡ್ ಆ್ಯಂಡ್ ಫೋರ್ತ್ ವೀಕ್ ಅವರು ವರ್ಕ್ ಮಾಡ್ತಾರೆ. ಇನ್ ಬಿಟ್ವೀನ್ ಮತ್ತೆ ನಮಗೆ ಒಂದಷ್ಟು ಟೈಮ್ ಸಿಗುತ್ತೆ, ಕಾಲಾವಕಾಶ ಸಿಗುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮಗೆ ಅಂತ ಆ್ಯಸ್ ಅ ಫ್ಯಾಮಿಲಿ. ಸೊ ವಿವ್ ಟೇಕನ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ. ಈಗ ಐ ರಿಯಲಿ ಅಪ್ರಿಷಿಯೇಟ್ ದಿಸ್, ಏನಂತಾರೆ, ಈ ಜನ್ರೇಷನದು ಮೆನ್ನನ್ನು ನಾನು ಐ ರಿಯಲಿ ಅಪ್ರಿಷಿಯೇಟ್ ಸರ್, ಬಿಕಾಸ್ ದೇ ಟೇಕ್ ಅಪ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ. ಇದು ಹೆಣ್ಮಕ್ಳೇ ಮಾಡಬೇಕು, ಹೆಣ್ಮಕ್ಳೇ ನೋಡ್ಕೋಬೇಕು, ಆ ಥರದ್ದು ಯಾವುದು ಒಂದು ದಿವಸಕ್ಕೂ ನಮ್ಮಲ್ಲಿ ಕಾನ್ವರ್ಸೇಷನೇ ಬಂದಿಲ್ಲ. ನೀನು ಎಷ್ಟು ಮಾಡ್ತೀಯೋ ಹೇಳಬೇಕು ಅಂತಂದರೆ ಒಂದು ಕೈ ಜಾಸ್ತಿನೇ ಮಾಡ್ತಾರೆ ಅವರು, ರಘು. ಸೊ ಈಸ್ ವೆರಿ ರೆಸ್ಪಾನ್ಸಿಬಲ್. ವೆರಿ ವೆರಿ ಬ್ಲೆಸ್ಡ್ ಸರ್. ಬ್ಲೆಸ್ಡ್ ವಿತ್ ಗುಡ್ ಪೇರೆಂಟ್ಸ್, ಹಸ್ಬೆಂಡ್, ಮಗು, ಫ್ಯಾಮಿಲಿ. ದೊಡ್ಡ ಫ್ಯಾಮಿಲಿ, ದೊಡ್ಡ ಕುಟುಂಬ ನಮ್ಮದು. ಆ್ಯಕ್ಚುಲಿ ನಾವೊಂದು 115 ಜನ ಇದ್ದೀವಿ. ಹೌದು. ನನ್ನ ತಂದೆ ಮನೆ ಕಡೆ ನಾನು ಕೊನೆ ಮೊಮ್ಮಗಳು, 25ನೇ ಅವಳು ನಾನು. ನಮ್ಮಪ್ಪ 10ನೇ ಮಗ, ಕೊನೆ ಮಗ 10ನೇವರು. ಸೊ ಇಟ್ಸ್ ಅ ವೆರಿ ಹ್ಯೂಜ್ ಫ್ಯಾಮಿಲಿ. ಆ್ಯಂಡ್ ನಾವೊಂದು ಗ್ಯಾದರಿಂಗ್ ಅಂತ ಆದರೆ ಎಲ್ಲರೂ ಸೇರ್ತೀವಿ. ಸ್ಟ್ರೆಂತ್. ಐ ಲವ್ ಮೈ ಫ್ಯಾಮಿಲಿ. ಮಟ್ಟಿ ಫ್ಯಾಮಿಲಿ ಅಂತಾನೆ ನಾವು. ಮಟ್ಟಿ ಅನ್ನೋ ಒಂದು ಊರು. ಮಟ್ಟಿ ಗುಳ್ಳ ಕೇಳಿದ್ದೀರಾ? ವಾದಿರಾಜ ಗುಳ್ಳ ಅಂತ. ಸೊ ಅದೇ ಊರಿನವಳು ನಾನು.
ಸೊ ಮಟ್ಟಿ ವಂಶದ ಕುಡಿ ಅಮೃತ. ಹೌದು. ನನ್ನ ತಾತ ಕ್ರಿಮಿನಲ್ ಲಾಯರು, ಇಸ್ ಅ ವೆರಿ ಫೇಮಸ್ ಕ್ರಿಮಿನಲ್ ಲಾಯರ್ ಅವರು. ಇಲ್ಲ, ನನಗೆ ಐ ವಾಸ್ ನಾಟ್ ಫಾರ್ಚುನೇಟ್ ಇನಫ್, ಅವ್ರನ್ನ ನೋಡಿಲ್ಲ ನಾನು. ಸೊ ನಡ್ಗವ್ರಂತೆ ಅವರನ್ನ ನೋಡಿದ್ರೆ, ಫೇಮಸ್ ಪರ್ಸ್ನಾಲಿಟಿ ಅವರು. ತಾತನ ಗುಣ ಏನ್ ಬಂತು ಮೊಮ್ಮಗಳಿಗೆ? ಧೈರ್ಯ, ಓಕೆ, ಬ್ರೇವರಿ. ಐ ಥಿಂಕ್ ಹಿ ವಾಸ್ ವೆರಿ ಬ್ರೇವ್. ಐವ್ ಜಸ್ಟ್ ಹರ್ಡ್ ಪೀಪಲ್ ಟಾಕಿಂಗ್ ಅಬೌಟ್ ಹಿಮ್. ಅವ್ರ ಬಗ್ಗೆ ಹೇಳೋದನ್ನ ತುಂಬ ಕೇಳಿದ್ದೀನಿ, ಕೇಳಿರೋದೆ ಎಲ್ಲಾನು. ಬಿಕಾಸ್ ಅಜ್ಜನ ನಾನು ನೋಡಿಲ್ಲ, ನಾನೊಬ್ಬಳೇ ನೋಡಿಲ್ಲ, ಇನ್ನು ಎಲ್ಲರೂ ನೋಡಿದ್ದಾರೆ. ನಮ್ಮಪ್ಪಂಗೆ ನಾನು ಲಾಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಓಕೆ, ಹಾಂ, ಹಾಗಾಗಿ ಬಿ ಎ ಮಾಡಿಸಿದ್ರು. ನನ್ನನ್ನು ಬಿ ಎ ಓದಿಸಿದ್ರು. LLB ಹೋಗ್ಲಿಲ್ಲ ಅಷ್ಟೇ. ಬಿ ಎ ಜರ್ನಲಿಸಮ್ ಮಾಡಿದ್ದು ನಾನು. ಸೊ ಆಫ್ ಕೋರ್ಸ್ ನ್ಯೂಸ್ ಆಂಕರ್ ಆಗಿದ್ರು. ಹೌದು, ಅದನ್ನು ಹೇಳ್ಬಿಡಿ. ಹೌದು. ಸೊ ಐ ಬಿಗ್ಯಾನ್ ಮೈ ಜರ್ನಿ. ಅಂದರೆ ನಾನು ಶುರು ಮಾಡಿದ್ದೆ ಅಲ್ಲಿಂದ, ಬೀಯಿಂಗ್ ಆನ್ ಆಂಕರ್. ಸೊ ಎಸ್ ಸರ್, ದಟ್ಸ್ ಅಬೌಟ್ ಇಟ್. ಒಂದು ಜರ್ನಿ, ಅದೊಂದು ಪಯಣ ಇತ್ತಲ್ಲ ನಿಮಗೆ. ಅಂದರೆ ಹೆಕ್ಟಿಕ್ ವರ್ಕು ಬ್ಯಾಲೆನ್ಸ್ ಮಾಡಬೇಕು, ನಿಮಗೆ ನೀವೇ ಕ್ವಶನ್ಸ್ ರೈಸ್ ಮಾಡ್ಕೋತಿದ್ರಿ, ತುಂಬುಲಗಳು ಓಡಾಡ್ತಾ ಇತ್ತು, ಭಾವನೆಗಳ ತುಂಬುಲಗಳು ಓಡಾಡ್ತಿರುತ್ತೆ. ಆಗ ನೀವೊಂದು ಹೇಳಿದ್ರಲ್ಲ, ನಮ್ಮ ತಾತನಿಂದ ನನಗೆ ಬಂದಿರೋದು ಬ್ರೇವರಿ, ಧೈರ್ಯ ಅಂತೆಲ್ಲ. ಎಲ್ಲಿ ದಟ್ ಪಾಯಿಂಟ್ ಆಫ್ ಟೈಮ್ ಹರೀಶ್ ಅವರೇ ನಾನು ನಿಂತ್ಕೊಂಡೆ, ನಾನು ಆ ಪಾಯಿಂಟಿಂದ ಎದ್ದೆ ಮತ್ತೆ ಅಂತಿರುತ್ತಲ್ಲ, ಯಾವ ದಿನ ಅದು? ಡ್ಯೂ ರಿಮೆಂಬರ್ ದಟ್? ಏನು ಇನ್ಸಿಡೆಂಟ್ ನಡೀತಾವತ್ತು? ಸರ್, ನಾನು ಈ ಪ್ರಾಜೆಕ್ಟ್ನ ಕ್ವಿಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಆಯಿತು. ಈಸಿ ಇತ್ತು ಅದು? ಇಲ್ಲ, ಅದು ಇರಲಿಲ್ಲ. ಇಟ್ ವಾಸ್ ಅದೇ ನಾನು ದೊಡ್ಡ ಒಂದು ಯುದ್ಧನೇ ನಡೀತು ನನ್ನಲ್ಲಿ. ನನಗೆ ಒಂದು ನಿನಗೆ ಯಾಕೆ ನಿನಗೆ ಅದನ್ನು ಕ್ಯಾರೆಕ್ಟರ್ ಥರ ತೊಗೊಳಕ್ಕಾಗ್ತಿಲ್ಲ, ಯಾಕೆ? ಇನ್ನೊಂದು ಮನ್ಸು ಹೇಳೋದು ಯಾಕೆ ಅಂತಂದರೆ, ಜನ ಅದನ್ನು ಕ್ಯಾರೆಕ್ಟರ್ ಥರ ತಗೋತಾ ಇಲ್ಲ, ಪರ್ಸ್ನಲ್ ಆಗಿ ತಗೋತಾ ಇದ್ದಾರೆ. ಅದು ನಿನ್ನ ಪರ್ಸ್ನಲ್ ಲೈಫ್ನ ಎಫೆಕ್ಟ್ ಮಾಡ್ತಾ ಇದೆ. ಹೊರಗಡೆ ಹೋದಾಗ ಜನ ಕಮೆಂಟ್ ಮಾಡ್ತಿದ್ರು ಸರ್. ಏನಂತ? ಅದೇ ಬೈಯೋದು, ನಿಮಗೆ ಎಷ್ಟು ಸುಳ್ಳು ಹೇಳ್ತೀರಾ ನೀವು, ಎಷ್ಟು ಮೋಸ ಮಾಡ್ತೀರಾ, ಯಾಕೆ ಹಂಗೆ ಮಾಡ್ತೀರಾ ಅಂತ ಕೇಳೋರು. ಅದು ನನ್ನ ಮಗು ಮುಂದೆ. ಸೊ ಅದು ನನಗೆ ಅದಕ್ಕೇನು ಗೊತ್ತಿಲ್ಲ ಪಾಪ. ಅದು ನನ್ನನ್ನು ಬಂದು, ಅಮ್ಮ ಯಾಕೆ ಅವ್ರು ಹಂಗೆ ಮಾತಾಡ್ತಿದ್ದಾರೆ ಅಂತ ಕೇಳ್ತಿತ್ತು. ಹೀಗೆ ಒಂದ್ಸಲ ನಾನು ಸಾಮಾನ್ಯವಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ನೋಡಲ್ಲ ಸರ್, ಬಿಕಾಸ್ ಅದು ತಲೆನೋವು, ಅದು ನೋಡಕ್ಕೆ ಹೋಗಲ್ಲ. ಎಲ್ಲೋ ಒಂದು ಕಡೆ ನೋಡಿಬಿಟ್ಟೆ, ಇದು ನಿನ್ನ ಮಗುನ ಅಥವಾ ದಿನೇಶನ್ ಮಗುನ ಅಥವಾ ಮನೋಜನ್ ಮಗುನ ಅಂತೆಲ್ಲ ಕಮೆಂಟ್ ಹಾಕಿದ್ದಾರೆ. ಏನು ವಾಟ್ ಇಸ್ ದಿಸ್? ಐ ಅಂಡರ್ಸ್ಟ್ಯಾಂಡ್, ನೀವು ಆ ಪಾತ್ರನ ಅಷ್ಟು ಇಷ್ಟಪಡ್ತಿದ್ದೀರಾ, ಹೋಗ್ಬಿಟ್ಟಿದ್ದೀರಾ, ನಾನೇ ಆ ಪಾತ್ರ ಅಂತ ಅನ್ಕೊಂಡಿದ್ದೀರಾ. ಆದ್ರೆ ನನಗೊಂದು ವೈಯಕ್ತಿಕ ಜೀವನ ಇದೆ. ಹಾ, ಸೊ ಈ ಪಾಯಿಂಟ್ ನನ್ನನ್ನು ತುಂಬ ಟ್ರಿಗರ್ ಮಾಡಿಬಿಡ್ತು. ಅವತ್ತು ಡಿಸೈಡ್ ಮಾಡಿದೆ, ಇಲ್ಲ, ಐ ಆಮ್ ನಾಟ್ ಡೂಯಿಂಗ್ ದಿಸ್ ಕ್ಯಾರೆಕ್ಟರ್, ನಾಟ್ ವರ್ತ್ ಇಟ್. ಅಲ್ಲಿ ಇನ್ನೊಂದು ಕಡೆ ನನಗೆ ಅಪ್ರಿಸಿಯೇಷನು ಸಿಗ್ತಾ ಇರಲಿಲ್ಲ ಸರ್. ಅಲ್ಲಿ ಅಷ್ಟು ಮಾಡಿನೂ ಅಲ್ಲಿ ಒಂದು ಕಂಫರ್ಟ್ ಇರಲಿಲ್ಲ. ನಾನು ಓಪನ್ ಆಗಿ ಹೇಳ್ಕೊತೀನಿ ಇದನ್ನು, ಒಂದು ಕಂಫರ್ಟ್ ಇರಲಿಲ್ಲ ನನಗೆ. ಕಷ್ಟ ಆಗ್ತಿತ್ತು. ಅಂದರೆ ಒಂದು ವ್ಯವಸ್ಥೆಗಳಿರಲಿಲ್ಲ, ಅವ್ಯವಸ್ಥೆ. ಏನು ಹಿಂಗೆ ಹೇಳ್ತಿದ್ದೀರಾ? ಹಾಗಾಗಿ ಐ ಡಿಸೈಡೆಡ್, ಎಲ್ಲದನ್ನು ಪಾಯಿಂಟ್ ಡೌನ್ ಮಾಡಿಕೊಂಡೆ ಸರ್. ನಾನು ಈ ಪಾತ್ರನ ಏನಕ್ಕೆ ಯಾಕೆ ಮಾಡಬೇಕು ಅನ್ನೋದನ್ನು ಒಂದಷ್ಟು ಪಾಯಿಂಟ್ ಡೌನ್ ಮಾಡಿಕೊಂಡೆ. ಅದರಲ್ಲಿ ಯಾಕೆ ಮಾಡಬಾರ್ದು ಅನ್ನೋದು ಇರಲಿಲ್ಲ. ಬಿಡು ಅನ್ನೋದೇ ಹೆಚ್ಚಿತ್ತು. ಬಿಡ್ಬೋದು ಅನ್ನೋ ಪ್ರಶ್ನೆಗಳಿಗೆ ಟಿಕ್ ಮಾರ್ಕ್ ಜಾಸ್ತಿ ಇತ್ತು. ಹಾಗಾಗಿ ನಾನು ಪರ್ಟಿಕ್ಯುಲರ್ಲಿ ಪಾಯಿಂಟ್ ಔಟ್ ಮಾಡೋದಾದರೆ 1 2 3 ಸರ್, ನಾನು ಆ ಸೀರಿಯಲ್ ಮಾಡಬೇಕಾದ್ರೆ ಒಂದು 3 ದಿನ ಅಡ್ಮಿಟ್ ಆಗಿದ್ದೆ ಹಾಸ್ಪಿಟ್ಲಲ್ಲಿ. ನನಗೆ UTI ಆಗಿ, ಸಿವಿಯರ್ UTI ಆಗಿ ನಾನು ಅಡ್ಮಿಟ್ ಆಗಿದ್ದೆ. ಅದನ್ನು ನಾನು ಅವ್ರ ಹತ್ರ ಅಕ್ನಾಲೇಜ್ ಮಾಡಿದ್ದೆ, ಅಡ್ರೆಸ್ ಮಾಡಿದ್ದೆ, ಈ ಥರ ಆಗ್ತಿದೆ ಸರ್, ದಯವಿಟ್ಟು ಒಂದು ವ್ಯವಸ್ಥೆ ಮಾಡಿಕೊಡಿ. ಇಲ್ಲ, ಅದಾಗಿರಲಿಲ್ಲ. ಅದರಿಂದ ನಾನು ತುಂಬ ಸಫರ್ ಮಾಡಿದೆ ಆ್ಯಕ್ಚುಲಿ. ಸೊ ಇದೆಲ್ಲ ಆದಮೇಲೆ ಐ ವಾಸ್ ಲೈಕ್, ಎವ್ರಿಥಿಂಗ್ ವಾಸ್ ಬಾಯ್ಲಿಂಗ್ ಡೌನ್ ಟು ಇಟ್ಸ್ ನಾಟ್ ವರ್ತ್ ಇಟ್, ಇಟ್ಸ್ ನಾಟ್ ವರ್ತ್ ಯುವರ್ ಸ್ಟ್ರೆಸ್, ಇಟ್ಸ್ ನಾಟ್ ವರ್ತ್ ದ ಟೈಮ್. ಸರ್, ಇಟ್ ವಾಸ್ ಅ ಮೇಜರ್ ಸೀರಿಯಲ್ ಸರ್, ಮೇಜರ್ ಸೀರಿಯಲ್, ವೆರಿ ಇಂಪಾರ್ಟೆಂಟ್. ಅಂದರೆ ಕತೆ ಓಡ್ತಾ ಇದ್ದಿದ್ದೆ ಈ ಪಾತ್ರ ಮತ್ತು ಹೀರೋ ಪಾತ್ರದ ಮೇಲೆ ಮೇಜರ್ ಆಗಿ. ಕರೆಕ್ಟ್.
ಬಟ್ ಐ ಹ್ಯಾಡ್ ಟು ಟೇಕ್ ಅ ಡೆಸಿಷನ್. ನಮ್ಗೆ ಯಾವಾಗಲೂ ಅನ್ಸೋದು ಬಣ್ಣದ ಬದುಕಲ್ಲಿ ನೀವು ತೆರೆ ಮೇಲೆ ಬಂದಾಗ ಇವ್ರ ಲೈಫ್ ವಾವ್ ಇರುತ್ತೆ ಅಂತ ಯೋಚನೆ ಇಲ್ಲ ಮಾಡ್ತೀವಿ. ಸರ್, ನೀವೀಗ ತುಂಬ ಎಂಫಸಿಸ್ ಮಾಡಿ ಅಸ್ತವ್ಯಸ್ತ ಅಂದರೆ ತೆರೆ ಹಿಂದೆ ಏನು ನಡೀತಿರುತ್ತೆ ಅನ್ನೋದೇ ದೊಡ್ಡ ಕ್ವಶನ್. ಇಲ್ಲ, ಬಹುಶಃ ಯಾರಿಗೂ ಅದು ಅರ್ಥನೂ ಆಗಲ್ಲ ಸರ್. ಅಂದರೆ ನಾವು ಕೇಳೋದನ್ನ ಲಕ್ಸುರಿ ಅಂತ ಅನ್ಕೋತಾರೆ. ಇಟ್ ಈಸ್ ಬೇಸಿಕ್ ನೆಸೆಸಿಟಿ ಫಾರ್ ಅ ವುಮನ್. ಹೈಜೀನ್ ನಾವು ಜಾಸ್ತಿ ಕೇಳ್ತಿಲ್ಲ ಸರ್, ಒಂದು ಕ್ಲೀನ್ ಬಾತ್ರೂಮ್ ಅಷ್ಟೇ. ಒಂದು ಹೆಣ್ಮಕ್ಳಿಗೆ ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು, ಒಂದು ಬಾತ್ರೂಮ್ ಹೆಣ್ಮಕ್ಳಿಗೆ ಮಾತ್ರ ಅನ್ನೋ ವ್ಯವಸ್ಥೆ ಬರಬೇಕು. ಏನಕ್ಕೆ ಏನು ಇವ್ರಿಗೆ ಬಾತ್ರೂಮ್ ಕೊಡಬೇಕಾ ಸಪ್ರೇಟು? ಏನು ಕ್ಯಾರವನ್ ತರಿಸ್ಬೇಕಾ ಸರ್? ಕ್ಯಾರವನಲ್ಲಿ ಕೂತ್ಕೊಳ್ಳೋಷ್ಟು ಪುರ್ಸೊತ್ತು ನಮಗೆ ಕೊಡಲ್ಲ ಸರ್. ದಿನಕ್ಕೆ 12 ಸೀನ್ ಹಾಕೋತಾರೆ, ಅಷ್ಟೆಲ್ಲ ಪುರ್ಸೊತ್ತಿರಲ್ಲ ನಮಗೆ. ನಾವು ಕೆಲಸ ಮಾಡ್ತಿರ್ಬೇಕು. ಒಂದು ಇನ್ನೊಬ್ರು ಕ್ಲೋಸ್ ಮಾಡಬೇಕಾದ್ರೆ, ಅಂದರೆ ನಾವು ಕ್ಲೋಸ್ ಶಾರ್ಟ್ಸ್ ಮಾಡಬೇಕಾದ್ರೆ ನಮಗೊಂದು 5 ನಿಮಿಷ ಸಿಗ್ಬೋದು, ಬಿಟ್ಟರೆ ಊಟದ ಟೈಮ್ಗೆ ತಿಂಡಿ ಟೈಮಿಗೆ ನಮಗೊಂದು ಬ್ರೇಕು ಅಂತ ಸಿಗೋದು. ಅಷ್ಟು ಪ್ಯಾಕ್ಡಾಗಿರ್ತೀವಿ ನಾವು. ಎಸ್ಪೆಷಲಿ ನಾನು ತಗೊಳ್ಳೋಂಥ ಪಾತ್ರಗಳು ನನಗೆ ಒಂದು ಚೂರು ಟೈಮ್ ಸಿಗಲ್ಲ. ಐ ಆಮ್ ವೆರಿ ಹ್ಯಾಪಿ. ಅಂದರೆ ಯುವರ್ ಮೈಂಡ್ ಈಸ್ ಆಕ್ಯುಪೈಡ್ ಥ್ರೂ ಔಟ್ ಕೆಲಸ ಮಾಡ್ತಾನೆ. ನನಗಂತೂ ಲಿಟ್ರಲಿ ರೆಸ್ಟೇ ಸಿಗಲ್ಲ ಸರ್. ಇವಾಗ ಮಾಡ್ತಿರೋ ಪಾತ್ರದಲ್ಲೂ ಹಾಗೆ. ಐ ಆಮ್ ವೆರಿ ಹ್ಯಾಪಿ. ಈ ಥರ ನಮ್ಮ ಚಾನಲ್ದು ಸಬ್ ಕ್ಯಾಪ್ಷನ್ ಒಂದಿದೆ, ಇದ್ದದ್ದಿದ್ದಂಗೆ ಅಂತ. ಇದ್ದದ್ದಿದ್ದಂಗೆ ಹೇಳುವುದರಿಂದನೇ ನೀವು ತುಂಬ ಜನರ ಜಾಸ್ತಿ ಪ್ರೀತಿ ಗಳಿಸ್ತೀರಾ ಅಂತ. ಏನೋ ಗೊತ್ತಿಲ್ಲ ಸರ್, ಒಂದೊಂದ್ಸಲ ಅತಿರೇಕ ಅಂತಾನೂ ಅನ್ಸ್ಬೋದೇನೋ ಗೊತ್ತಿಲ್ಲ ನನಗೆ. ಅಲ್ಲ, ಇದು ಓನ್ಲಿ ಅಮೃತ ರಾಮಮೂರ್ತಿ ಅವರ ಸಮಸ್ಯೆ ಆಯ್ತಾ ಅಥವಾ ಹೆಣ್ಣು ಮಕ್ಕಳ ಸಮಸ್ಯೆ ಆಗ್ತಿದೆ ಶೂಟಿಂಗ್ ನಲ್ಲಿ? ಇಲ್ಲ, ಬಹುಶಃ ಇದು ಎಲ್ಲರಿಗೂ ಕೆಲವರು ವಾಯ್ಸ್ ಔಟ್ ಮಾಡ್ತಾರೆ, ಕೆಲವರು ಅದನ್ನ ಇಟ್ಕೊಂಡ್ಬಿಡ್ತಾರೆ, ಬಿಡು ಹೋಗ್ಲಿ ಅನಿವಾರ್ಯತೆ ಅಷ್ಟೇ. ಬಟ್ ಇದು ಎಲ್ಲರಿಗೂ ಆಗ್ತಾ ಇರೋ ಸಮಸ್ಯೆನೆ ಈ ಸಲ. ಅದಕ್ಕೆ ನಾನು ಈ ಹೊಸ ಸೀರಿಯಲ್ ಅಲ್ಲಿ ನಾನೇನು ಮಾಡ್ತಿದ್ದೀನೋ ಅಲ್ಲಿ ನಾನು ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ದೆ. ಬಿಕಾಸ್ ಎಂಡ್ ಆಫ್ ದ ಡೇ ಏನು ಗೊತ್ತಾ ಸರ್, ನಾವು ಮನೆಗೆ ಹೋಗ್ತೀವಿ, ನಾವು ಸಫರ್ ಮಾಡೋದನ್ನ ನೋಡೋದು ನಮ್ಮವರು, ಅನುಭವಿಸೋದು ಅವರೇ, ನಾವು ಅವರು ಅಷ್ಟೇ. ಸೊ ಹಾಗಾಗಿ ನಾನು ನಿಜ ಹೇಳಬೇಕು ಅಂದರೆ ಆ ಒಂದು ಸೀರಿಯಲ್ ಆದಮೇಲೆ ನಾನು ಇಂಡಸ್ಟ್ರಿನೇ ಬಿಟ್ಟು ಬಿಡೋದು ಅಂತ ಡಿಸೈಡ್ ಮಾಡಿದ್ದೆ. ಬೇಡ, ಸಾಕು ಇನ್ಫ್ಲುಯೆನ್ಸರ್ ಆಗೇ ಇರೋಣ, ಸಾಕು. ನನಗೇನು ಅನ್ಸುತ್ತೋ ನನಗೆ ಖುಷಿ ಬಂದಿದ್ದ ಕಾಂಟೆಂಟ್ನ ನಾನು ಕೊಡೋಣ, ನನಗೆ ಖುಷಿ ಕೊಡೋ ಅಂಥ ಕಾಂಟೆಂಟ್ನ ಕೊಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೆ. ರಘು ಏನಂದ್ರು? ಅವರು ಅಂದರೆ ಅವ್ರು ಯಾವತ್ತಿಗೂ ನಿನಗೇನು ಅನ್ಸುತ್ತೋ, ನಿನಗೇನು ಸರಿ ಅನ್ಸುತ್ತೋ ಅದನ್ನು ಮಾಡು, ಆದರೆ ನನಗೆ ಗೊತ್ತು ನೀನು ಈ ಫೀಲ್ಡನ್ನು ಬಿಟ್ಟಿರಲ್ಲ ಅಂತ. ಯಾಕೆಂದರೆ ಅವರು ಈ ಪಾರ್ಟ್ ಆಫ್ ದಿ ಇಂಡಸ್ಟ್ರಿ ಆಗಿರೋದ್ರಿಂದ, ಇಂಡಸ್ಟ್ರಿಯ ಎಲ್ಲ ಕಾರ್ನರ್ ಗೊತ್ತಿರೋದ್ರಿಂದ. ರಘು ಇಲ್ಲ, ಅವ್ರಿಗೆ ಏನು ಅಂತಂದರೆ ದ ಇಂಟೆನ್ಸಿಟಿ ಆಫ್ ಮೈ ಪ್ಯಾಷನ್ ಅವ್ರಿಗೆ ಗೊತ್ತು. ನಾನು ಎಷ್ಟು ಆ್ಯಕ್ಟಿಂಗನ್ನು ಇಷ್ಟಪಡ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಎಷ್ಟೋ ಸಲ ನಾನು ಕೂತ್ಕೊಂಡು ಹತ್ತಿರೋದಿದೆ. ನನಗೆ ಒಂದು ಚಾಲೆಂಜಿಂಗ್ ಪಾತ್ರ ಬರಬೇಕು ಸಿನಿಮಾದಲ್ಲಿ. ಸೀರಿಯಲ್ ಬಿಡೋಕ್ಕಾಗಲ್ಲ, ಬಿಕಾಸ್ ಅದು ಒಂದು ಸ್ಟೆಬಿಲಿಟಿ ಸರ್, ಒಂದು ಕನ್ಸಿಸ್ಟೆನ್ಸಿ. ಆಮೇಲೆ ಜನರ ಮನಸ್ಸಿಗೆ ತುಂಬ ಸುಲಭವಾಗಿ ಹತ್ರ ಆಗೋದು ನಾವು ಸೀರಿಯಲಿಂದನೇ, ಸ್ಮಾಲ್ ಸ್ಕ್ರೀನಲ್ಲಿ. ಆ್ಯಕ್ಚುಲಿ ನನಗೆ ಸೀರಿಯಲ್ಗಿಂತ ಸಿನಿಮಾಗಳು ಜಾಸ್ತಿ ಬರ್ತಿತ್ತು, ಬಟ್ ನನಗೆ ಸ್ವಲ್ಪ ಭಯ ಇದ್ದಿದ್ದರಿಂದ ನಾನು ತೊಗೊಳಕ್ಕೆ ಹೋಗಲಿಲ್ಲ ಸಿನಿಮಾ. ಬೇಡಪ್ಪ, ಸೀರಿಯಲ್ ಹೆಂಗಿರುತ್ತೆ ಅಂತ ಗೊತ್ತಾಗಿತ್ತು. ಸೊ ಹಾಗಾಗಿ ಇದು ಕಂಫರ್ಟ್ ಅನಿಸ್ಬಿಟ್ಟಿತ್ತು, ಸಾಕು ಇಷ್ಟಿದ್ರೆ ಓಕೆ ಅಂತ ಅನಿಸ್ಬಿಟ್ಟಿತ್ತು. ಸೊ ಹಾಗಾಗಿ ಇದರಲ್ಲೇ ಮುಂದುವರೆದ್ಬಿಟ್ಟೆ. ಸಿನಿಮಾನು ಅಲ್ಲಿ ಇಲ್ಲಿ ಒಂದೊಂದು ಮಾಡಿದ್ದೀನಿ, ಒಂದು 5-6 ಸಿನಿಮಾ ಮಾಡಿದ್ದೀನಿ. ರಘು ಯಾವತ್ತಿಗೂ ಅವ್ರು ಹೇಳೋದಿಷ್ಟೇ, ನಿಂಗೆ ಏನು ಅನಿಸುತ್ತೋ ನಿನ್ನ ಮನಸ್ಸಿಗೆ, ಬಿಕಾಸ್ ಯು ಆರ್ ದ ಬೆಸ್ಟ್ ಜಡ್ಜ್. ನಿನ್ನ ಮನಸ್ಸಿಗೆ ನೀನು ಏನು ಅನಿಸುತ್ತೋ ಅದನ್ನೇ ನೀನು ಮಾಡೋದು. ಸೊ ನಿನಗೇನು ಅನಿಸುತ್ತೋ ಅದನ್ನೇ ಮಾಡು ಅಂತ. ಈಗ ಆ ಪಾಯಿಂಟಿಗೆ ಬರೋಣ. ಮೆಂಟಲಿ ವೀಕು, ಫಿಸಿಕಲಿ ಡೌನು, ಏನಪ್ಪ ಇದು ಅನ್ನುವ, ಇನ್ಯಾವುದು ಪುಟಿದೇಳಕ್ಕಾಗಲ್ವೇನೋ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಹ್ಯಾಬಿಟ್ಸ್ಗಳು, ವೆಯ್ಟ್ ಗೇಯ್ನು ಎಲ್ಲ ಆಗೋ ಸಂದರ್ಭದಲ್ಲಿ ಆ ದಿನ ಎದ್ದಿಂತಾರಲ್ಲ ಸರ್, ನನಗೆ ಈ ಫುಡ್ ಹ್ಯಾಬಿಟ್ಸಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ಸು, ಅಂದರೆ ಈ ಸ್ವೀಟ್ ಕ್ರೇವಿಂಗು ಇದ್ದಿದ್ದು ಬಿಟ್ಟರೆ ಬೇರೆ ಯಾವುದೇ ಥರ ಲೈಫ್ ಸ್ಟೈಲ್ ಚೇಂಜ್ ಆಗಲಿಲ್ಲ ನಂದು. ಒಂದು ಐ ಥಿಂಕ್
ಡಿಸೆಂಬರಲ್ಲಿ ನನಗೆ ಒಂದು ಐ ಸರ್ಜರಿ ಆಗುತ್ತೆ. ರೈಟ್ ಐಯಲ್ಲಿ ನಂದು ರೈಟ್ ಐ ಲೇಸಿ ಆಗಿರೋದ್ರಿಂದ ರೈಟ್ ಐಯಲ್ಲಿ ಪವರ್ ಇತ್ತು. ಸೊ ಹಾಗಾಗಿ ಒಂದು ಸ್ಮೈಲ್ ಲೇಸಿಕ್ ಅನ್ನೋ ಒಂದು ಸರ್ಜರಿನ ನಾನು ಮಾಡಿಸ್ಕೊಂಡೆ. ಆಗ ನನಗೆ ಒಂದು 3 ವೀಕ್ಸ್ ಬ್ರೇಕ್ ಬೇಕಿತ್ತು. ಸೊ ವಿಚ್ ವಾಸ್ ನಾಟ್, ಅಂದರೆ ನಾನು ಅಲ್ಲಿ ಸೀರಿಯಲ್ ಅವ್ರಿಗೆ ಹೇಳಿದ್ದೆ ಬಿಡ್ತೀನಿ, ನನಗೆ ಆಗಲ್ಲ, ಈ ಥರ ಒಂದು ಸರ್ಜರಿನೂ ಮಾಡಿಸ್ಕೋತಾ ಇದ್ದೀನಿ. ಐ ಥಿಂಕ್ ಐ ಹ್ಯಾವ್ ಟು ಪ್ರಯಾರಿಟೈಸ್ ಮೈ ಸೆಲ್ಫ್ ಫಸ್ಟ್, ಆಮೇಲೆ ಮಿಕ್ಕಿದ್ದೆಲ್ಲ. ನಾನು ಗಟ್ಟಿಯಾಗಿದ್ದರೆ ಬಹುಶಃ ಮನುಷ್ಯ ಇರಬೇಕಲ್ಲ ಫಸ್ಟು, ಆಮೇಲೆ ತಾನೇ ಮುಂದಿಂದೆಲ್ಲ. ಸೊ ಹಾಗಾಗಿ ಡಿಸೆಂಬರಲ್ಲಿ ಐ ಡಿಸೈಡೆಡ್, ಇಲ್ಲ, ಐ ಥಿಂಕ್ ಐ ಹ್ಯಾವ್ ಟು ಗಿವ್ ಇಟ್ ಅ ಬ್ರೇಕ್. ಸರ್ ನಾನು 13 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು, ನಾನೊಂದು ಬ್ರೇಕ್ ಅಂತ ನಾನು ತಗೊಂಡೇ ಇಲ್ಲ. ಬೈ ಗಾಡ್ಸ್ ಕ್ರೇಸ್, ದೇವ್ರ ದಯೆಯಿಂದ ನನಗೆ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ಒಂದಲ್ಲ ಒಂದು ಸೀರಿಯಲ್ಲು, ಸಿನಿಮಾ ಪ್ರಾಜೆಕ್ಟ್ಗಳು ಇದ್ದೇ ಇದೆ, ಮಾಡ್ಕೊಂಡು ಬಂದಿದ್ದೀನಿ ದೇವ್ರ ದಯೆಯಿಂದ. 13 ವರ್ಷ ಹಿಂಗೆ ಹೋಯ್ತು. ಬಿಕಾಸ್ ನಾನು ಅದಕ್ಕೂ ಮುಂಚೆ ಒಂದು ಕೆಲಸದಲ್ಲಿ 3 ತಿಂಗಳ ಮೇಲೆ ಇದ್ದವಳಲ್ಲ, ಹಂಗೆ. ಸೊ ಎಲ್ಲಾನು ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ, ಅಯ್ಯೋ ಈ ಕೆಲಸ ನನ್ಗಲ್ಲ ಅಂತ ಅನ್ಕೊಂಡೆ ಬಿಟ್ಟವಳು. ಇದೊಂದೇ ನೋಡಿ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಬಂದಿರೋದು. ಅಂದ್ರೆ ಅಷ್ಟು ಪ್ರೀತಿ ಮಾಡ್ತೀನಿ ನಾನು ಈ ಒಂದು ಕರಿಯರ್ನ ಇರ್ಬೋದು ಅಥವಾ ನನ್ನ ಪ್ಯಾಷನ್ನ. ಫಾಲೋಡ್ ಮೈ ಹಾರ್ಟ್ ಅಲ್ಲ, ಸೊ ಹಂಗಾಗಿ ಉಳ್ಕೊಂಡ್ಬಿಟ್ಟಿದ್ದೀನಿ. ಆಂಕರಿಂಗ್ ಬಿಟ್ರಿ, ನ್ಯೂಸ್ ರೀಡರ್ ಆಗಿ ಬಿಟ್ರು, ಹೌದು, ನಟಿಯಾಗಿ ಕಚ್ಕೊಂಡ್ರು. ಹೌದು. ಅದಕ್ಕೂ ಮುಂಚೆ ಈವೆಂಟ್ ಮ್ಯಾನೇಜ್ಮೆಂಟ್ ಕೆಲಸದ ಅಂದ್ರೆ ಇದರಲ್ಲಿ ಕೆಲಸ ಮಾಡ್ತಿದ್ದೆ ಫರ್ಮಲ್ಲಿ. ಸೊ ಡಿಸೆಂಬರಲ್ಲಿ ಐ ಡಿಸೈಡೆಡ್, ನೋ, ಐ ಲುಕ್ಡ್ ಮೈ ಸೆಲ್ಫ್ ಇನ್ ದ ಮಿರರ್. ಸರ್, ಏನು ಮಾಡ್ಕೊಂಡಿದ್ಯಾ? ವಾಟ್ ಹ್ಯಾವ್ ಯು ಡನ್ ಟು ಯುವರ್ ಸೆಲ್ಫ್? ದಿಸ್ ಇಸ್ ನಾಟ್ ಯು. ಐ ಸ್ಟಾರ್ಟೆಡ್ ಹೇಟಿಂಗ್ ಮೈ ಸೆಲ್ಫ್. ಕ್ಯಾನ್ ಯು ಬಿಲೀವ್? ಕೋಪ ಬರೋಕ್ಕೆ ಶುರು ಆಗ್ಬಿಟ್ಟಿತ್ತು ನನ್ನ ಮೇಲೆ. ನನ್ನನ್ನು ನಾನು ಬಾಡಿ ಶೇಮ್ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ಟೆ. ಐ ವಾಸ್ ಲೈಕ್, ವಾಟ್? ಇಲ್ಲ, ಐ ಡಿಸೈಡೆಡ್. ಐ ಹ್ಯಾವ್ ಆಲ್ವೇಸ್ ವಾಂಟೆಡ್ ಟು ಬಿ ಫಿಟ್, ಆ್ಯಂಡ್ ನಾಟ್ ಜಸ್ಟ್ ಫಿಸಿಕಲಿ, ಮೆಂಟಲಿ ಆಲ್ಸೋ. ನನಗೆ ಈ ಫಿಸಿಕಲಿ ನಾನು ಒಂದು ನಾಟ್ ಇನ್ ಶೇಪಲ್ಲಿ ಇದ್ದಿದ್ದರಿಂದ ಅದು ಮೆಂಟಲಿ ತುಂಬ ಎಫೆಕ್ಟ್ ಮಾಡೋಕ್ಕೆ ಶುರು ಮಾಡ್ತು ನನಗೆ. ನಮ್ಮ ಅಕ್ಕ ಹೆಚ್ಚು ಕಮ್ಮಿ ಕಾಲೇಜ್ ಡೇಸ್ ಇಂದನೂ ಅವಳು ವರ್ಕೌಟ್ ಮಾಡ್ತಾಳೆ, ಇವತ್ತಿನವರೆಗೂ ಬಿಟ್ಟಿಲ್ಲ. ದೇ ಹ್ಯಾವ್ ಅ ಜಿಮ್ ಅಟ್ ಹೋಮ್. ಅವಳು US ಅಲ್ಲಿ ಇರೋದು. ಅವಳನ್ನ ನೋಡಿನೂ ನಾನು ಕಲೀಲಿಲ್ಲ, ಆಯ್ತಾ. ಶೀ ಈಸ್ ಅ ವರ್ಕೌಟ್ ಅಂದರೆ ಫಿಟ್ನೆಸ್ ಫ್ರೀಕ್ ಅವಳು, ನಮ್ಮ ಅಕ್ಕ. ಅವಳಿಗೆ 2 ಮಕ್ಕಳು. ಅವಳು ನೋಡಿದ್ರೆ ನನಗಿಂತ ಚಿಕ್ಕವಳ ಥರ ಇದ್ದಾಳೆ, ಆ ಥರ. ಸೊ ಅವಳನ್ನ ನೋಡಿನೂ ಕಲೀಲಿಲ್ವಲ್ಲ ನಾನು ಅಂತ ನಾನು ಹೇಳ್ಕೊಂಡೆ. ನಮ್ಮಕ್ಕ ಯಾವಾಗಲೂ ಹೇಳೋಳು, ಇಫ್ ಯು ಹ್ಯಾವ್ ಟು ಬಿ ಮೆಂಟಲಿ ಫಿಟ್, ಯು ಹ್ಯಾವ್ ಟು ಬಿ ಫಿಸಿಕಲಿ ಫಿಟ್. ಫಿಸಿಕಲಿ ನೀನು ಫಿಟ್ ಆಗು, ಸ್ಟಾರ್ಟ್ ಲುಕಿಂಗ್ ಗುಡ್, ಅಂದರೆ ಟು ಯುವರ್ ಸೆಲ್ಫ್, ನಾಟ್ ಟು ದ ವರ್ಲ್ಡ್. ನಿನಗೆ ಅನ್ಸ್ಬಾರ್ದು ಏನು ಹಿಂಗಾಗ್ಬಿಟ್ಟಿದ್ಯಾ, ಏನು ಹಿಂಗಿದ್ದೀನಿ ನಾನು ಅಂತ. ನಿನಗೆ ಯಾವತ್ತು ಅನ್ಸುತ್ತೋ, ದಟ್ಸ್ ವೆನ್ ಯು ನೋ ಯು ಹ್ಯಾವ್ ಗಾನ್ ಟು ದಟ್ ಸ್ಟೇಜ್ ವೇರ್ ಯು ಕಾಂಟ್ ಕಮ್ ಬ್ಯಾಕ್. ಹೌದು. ಸೊ ಆ ಥರ ಮಾಡ್ಕೋಬೇಡ, ವರ್ಕ್ ಆನ್ ಯುವರ್ ಸೆಲ್ಫ್, ಸ್ವಲ್ಪ ಮೆಡಿಟೇಷನ್ ಮಾಡು ಅಂತೆಲ್ಲ ಹೇಳೋಳು. ಹೇಳೋದನ್ನ ತಗೋತಿದ್ದೆ, ಬಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಆ ಫೇಸ್ ಹಾಗೆ ಇರುತ್ತೆ ಸರ್. ಅಗ್ರಿ. ವೆನ್ ಯು ಆರ್ ಟೂ ಇಮೋಷ್ನಲಿ ಲೋ ಅಲ್ಲ, ಮೆಂಟಲಿ ತುಂಬ ನೀವು ವೆನ್ ಯು ಆರ್ ಫೀಲಿಂಗ್ ವೆರಿ ಲೋ, ನಿಮ್ಗೆ ಏನು ಮಾಡೋಕ್ಕೂ ಮನ್ಸು ಬರಲ್ಲ, ಏನು ಯಾವುದಕ್ಕೂ ಮೋಟಿವೇಶನ್ ಇರಲ್ಲ. ಲೈಕ್ ವೈಸ್ ನನಗೂ ಹಾಗೆ ಆಗಿದ್ದು. ಆ್ಯಂಡ್ ನಾನು ಅದನ್ನು ಡಿಸೆಂಬರಲ್ಲಿ ಐ ಟೋಲ್ಡ್ ಮೈ ಸೆಲ್ಫ್. ಜಾನ್ವರಿ ಅಂದರೆ ಈ 3 ವೀಕ್ಸ್ ನಾನೇನು ಬ್ರೇಕ್ ತೊಗೋಬೇಕಿತ್ತೋ ಐ ಸರ್ಜರಿಗೆ, ಅದನ್ನು ತೊಗೊಂಡೆ. ಜಾನ್ವರಿ 2026 ಐ ಸ್ಟಾರ್ಟೆಡ್ ವರ್ಕಿಂಗ್. ಸುಮ್ಮನೆ ಹೋಗಕ್ಕೆ ಶುರು ಮಾಡಿದೆ, ನೋಡೋಣ. ರೆಸಲ್ಯೂಷನ್ ಅದು. ಹಾಂ, ಅಂದರೆ ನ್ಯೂ ಇಯರ್ಗೆ ಅಂತಲ್ಲ ಸರ್, ಅದು ವರ್ಕ್ ಆಗಲ್ಲ ಅಂತ ಗೊತ್ತಾಗೋಗ್ಬಿಟ್ಟಿದೆ ನನಗೆ. ಬಿಕಾಸ್ ಪ್ರತಿ ವರ್ಷನೂ ನಾನು ರೆಸಲ್ಯೂಷನ್ ಅಂತ ಟ್ರೈ ಮಾಡಿದ್ದೀನಿ, ಅದಾಗಿಲ್ಲ. ಜನವರಿ 2026 3rd ವೀಕಲ್ಲಿ, ಸೆಕೆಂಡ್ ಆರ್ ಥರ್ಡ್ ವೀಕ್, ಐ ಥಿಂಕ್ ಸೆಕೆಂಡ್ ವೀಕ್ ಐ ಸ್ಟಾರ್ಟೆಡ್ ಗೋಯಿಂಗ್ ಟು ಜಿಮ್. ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ. ಲೈಟ್ ವರ್ಕೌಟು, ವೆರಿ ಕಾನ್ಷಿಯಸ್, ಲೂಸ್ ಟೀ ಶರ್ಟ್ಸ್. ಬಾಡಿ ಹೆಂಗಿದೆ ಅಂತಲೂ ಗೊತ್ತಾಗಬಾರ್ದು, ಅಷ್ಟು ಲೂಸು. ರಘುದು ಟೀ ಶರ್ಟ್ ಹಾಕೊಂಡು ಹೋಗ್ಬಿಡೋದು ಸರ್, ಪ್ಯಾಂಟು ಟೀ ಶರ್ಟು ಹಾಕೊಂಡು ಹೋಗೋದು. ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಒಂದು ವಾರ ಆದಮೇಲೆ ಅಲ್ಲೇ ಜಿಮ್ಮಲ್ಲಿ ಒಬ್ಬರು ಟ್ರೈನರ್ ಇದ್ದರು, ಶೋಯಬ್ ಅಂತ. ಸೊ ವೆರಿ ನೈಸ್ ಗೈ. ಅವರು
ನನ್ನನ್ನ ಕರೆಕ್ಟ್ ಮಾಡಕ್ ಬಂದ್ರು. ನಾನು ಹಿಂಗೆಂಗೋ ಮಾಡ್ತಾ ಇದ್ದೆ ವರ್ಕೌಟ್. ಓ ನಿಮಗ್ ನೀವೇ? ನಾನು ಅಮ್ಮ ಇಸ್ ಜಿಮ್ ಫ್ರೀಕ್ ಆಕ್ಚುಲಿ. ಅವರು ಹೌದಾ? ಶೀ ಇಸ್ ಒಂಥರ, ಅವ್ರು ಗುಂಡ್ಗುಂಡಗ್ ಇದಾರೆ ನೋಡಕ್ಕೆ, ಬಟ್ ಶಿ ಇಸ್ ಆಲ್ವೇಸ್ ಬಿನ್ ಒಂಥರ ವಾಕಿಂಗ್ ಮಾಡೋದು, ಫಿಸಿಕಲಿ ವೆರಿ ಆಕ್ಟಿವ್, ಸೂಪರ್ ಸ್ಟ್ರಾಂಗ್ ಅವರು ಮೆಂಟಲಿ. ಅಮ್ಮನಿಗೆ ಜಿಮ್ ಮೇಲೆ ಪ್ರೀತಿ. ಹೌದು ಪ್ರೀತಿ. ಹೌದು, ಪ್ರೀತಿ ಅಲ್ಲ, ಪ್ರಿಯಾ. ಪ್ರಿಯಾ, ಅಮ್ಮನ ಹೆಸರು ಪ್ರಿಯಾ, ಹಾಗಾಗಿ ಜಿಮ್ ಮೇಲೆ ಪ್ರೀತಿ. ಸೊ ನಮ್ಮಮ್ಮ ಅಂದ್ರು, ನೋಡು ಸಾಕು ಇನ್ನು, ನೀನು ಬಾ ನನ್ನ ಜೊತೆಗೆ ಅಂತಂದ್ರು. ಇಬ್ರು ಸ್ಟಾರ್ಟ್ ಮಾಡೋಣ ಅಂತಂದ್ರು. ಹೆಂಗಿದ್ರು ಆ ಪ್ರಾಜೆಕ್ಟ್ ಕ್ವಿಟ್ ಮಾಡಿದ್ನಲ್ಲ, ಇಬ್ರು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅವರು ನಮ್ಮನ್ನ ಅಪ್ರೋಚ್ ಮಾಡಿದ್ರು, ನೀವು ಆಕ್ಚುಲಿ ಸ್ವಲ್ಪ ರಾಂಗ್ ಆಗೆಲ್ಲ ಮಾಡ್ತಾ ಇದ್ದೀರಾ, ಹುಷಾರಾಗಿ ಮಾಡಿ ಅಂತ ಹೇಳಿ ಅಪ್ರೋಚ್ ಮಾಡಿದ್ರು. ದಟ್ಸ್ ವೆನ್ ಐ ಆಸ್ಕ್ಡ್ ಹಿಮ್, ನೀವು ಪರ್ಸನಲಿ ಟ್ರೈನ್ ಮಾಡ್ತೀರಾ ನನಗೆ ಅಂತ ಕೇಳಿದೆ. ದಟ್ಸ್ ವೆನ್ ಇಟ್ ಸ್ಟಾರ್ಟೆಡ್ ಸರ್. ಮೈ ಫುಡ್, ನಂದು ವರ್ಕೌಟ್ ಎಲ್ಲಾನು ಫೆಲ್ ಇನ್ ಪ್ಲೇಸ್. ಅದು ಏನಾಯ್ತೋ ಗೊತ್ತಿಲ್ಲ ನನಗೆ. ಐ ಜಸ್ಟ್ ಟೋಲ್ಡ್ ಮೈ ಸೆಲ್ಫ್, ಐ ಟೋಲ್ಡ್ ರಘು, ಪುಟ್ಟ, ದಿಸ್ ಟೈಮ್ ಐ ಆಮ್ ಗಿವಿಂಗ್ ಮೈ ಸೆಲ್ಫ್ ಸಮ್ ಟೈಮ್. ಇಟ್ಸ್ ಬಿನ್ 4.5 years. ಅವಳನ್ನು ಹೆತ್ತು 4 ವರ್ಷ ಆಯಿತು. ನನಗೆ ಅಂತ ನಾನು ಟೈಮ್ ಕೊಟ್ಕೊಳ್ಳೇ ಇಲ್ಲ. ಐ ಜಸ್ಟ್ ಕೆಪ್ಟ್ ಡಿನೈಯಿಂಗ್. ಇಲ್ಲ ಇವತ್ತಲ್ಲ, ನಾಳೆ ಅಲ್ಲ, ಇಲ್ಲ ಐ ಥಿಂಕ್ ಸಂಕ್ರಾಂತಿ ರೀಸನ್ಸ್, ಯುಗಾದಿ ಬರ್ಲಿ, ದೀಪಾವಳಿ ಆಗೋಗ್ಲಿ, ಎಕ್ಸಾಕ್ಟ್ಲಿ ಸಾಮಾನ್ಯ ಆಗಿರ್ತೀವಲ್ಲ. ಸೊ ಐ ಕೆಪ್ಟ್ ಟೆಲಿಂಗ್ ಮೈ ಸೆಲ್ಫ್, ಇಲ್ಲ ಅನ್ಕೋತಾನೆ ಇದ್ದೆ. ಆಮೇಲೆ ಒಂದು ದಿವಸ ಕೂತು ರಘು ಹತ್ರ ಮಾತಾಡಿದೆ, ನಿನಗೇನಾದರೂ ಪ್ರಾಬ್ಲಮ್ ಆಗುತ್ತಾ, ನಾನೊಂದು 2 hours ಜಿಮ್ಮಲ್ಲಿ ನಾನು ವರ್ಕೌಟ್ ಮಾಡ್ಕೊಂಡು ಬಂದರೆ ನಿನ್ನ ಮಗುನ ನೋಡ್ಕೋತೀಯಾ ಅಂತೆಲ್ಲ ಕೇಳಿದೆ ರಘುನ. ಇಟ್ಸ್ ಲೈಕ್ ಹಿ ವಾಸ್ ಮೋರ್ ದೆನ್ ಹ್ಯಾಪಿ. ಫಸ್ಟು ಹೋಗು. ಯಾಕೆ ಅಂದರೆ ರಘು ಪ್ರತಿದಿನ ರಾತ್ರಿ ಕರ್ಕೊಂಡೋಗಿ ಸ್ವೀಟ್ ತಿನ್ಸೋದು ತಪ್ಪುತ್ತೆ. ಇಲ್ಲ ಪಾಪ, ಅದಕ್ಕಲ್ಲ, ಅವನಿಗೆ ಪಾಪ ಜೋಕ್ಸ್ ಅಪಾರ್ಟ್, ಐ ನೋ, ಬಟ್ ಫಾರ್ ಹಿಮ್ ಖುಷಿ ಪಟ್ಟಿರ್ತಾರೆ ಅವ್ರಿಗೆ, ನನ್ನ ಹೆಂಡತಿ ಟ್ರ್ಯಾಕಿಗೆ ಬರ್ತಾ ಇದ್ದಾಳೆ. ಸೊ ಇಫ್ ದಟ್ ಗಿವ್ಸ್ ಯು ಹ್ಯಾಪಿನೆಸ್, ಮಾಡು ಅಂತ ಜಾನ್ವರಿಯಲ್ಲಿ ಸ್ಟಾರ್ಟ್ ಮಾಡಿದೆ ಸರ್. ಫ್ರಮ್ ದೆನ್ ಆನ್ ನೋ ಟರ್ನಿಂಗ್ ಬ್ಯಾಕ್. ಮಾಡ್ತಾ ಇದ್ದೀನಿ. ಕೈ ಇಂಜುರಿ ಆಗಿದೆ, ಬಿಡಲ್ಲ, ಈಗಲೂ ಮಾಡ್ತೀನಿ. ನಾನು ಐ ಟೆಲ್ ಹಿಮ್, ಪ್ಲೀಸ್ ನನಗೆ ವೇಟ್ ಟ್ರೈನ್ ಮಾಡ್ಬೋದಾ ನೋಡಿ ಅಂತ ಕೇಳಿದ್ದಕ್ಕೆ ಫಸ್ಟು ನೀವು ಆರ್ಥೋ ಹತ್ರ ಹೋಗಿ ಅಂತಂದರು. ಆರ್ಥೋ ಹತ್ರ ಹೋದಾಗ ಅವ್ರು ಹೇಳಿದ್ರು 3 weeks ವೇಟ್ ಟ್ರೈನಿಂಗ್ ಮಾಡೋ ಹಂಗಿಲ್ಲ ಅಟ್ ಎನಿ ಕಾಸ್ಟ್. ಮೂಮೆಂಟೇ ಮಾಡೋ ಹಂಗಿಲ್ಲ, ಅಂದರೆ ಈ ಮೂಮೆಂಟು ಹೀಗೆ ಎಲ್ಲ ಮಾಡೋ ಹಾಗಿಲ್ಲ, ಫ್ರಿಕ್ಷನ್ನೇ ಆಗಬಾರ್ದು ಅಲ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ HIIT, ಆಬ್ಸು, ಕಾರ್ಡಿಯೋ. ಜನವರಿ 3rd week ಇಂದ ಶುರು ಮಾಡಿದ್ರೆ, ಹೌದು, ಫೆಬ್ರವರಿ 3rd week, ಮಾರ್ಚ್ 3rd week, ಹೌದು, ಏಪ್ರಿಲ್ 3rd week ಇಟ್ಕೊಳ್ಳೋಣ. ಅಂದರೆ 2.5 3 ತಿಂಗಳು. ಎಷ್ಟು kg ಕಡಿಮೆ ಮಾಡಿದ್ರಿ? ಒಂದು 6 kg, 6ರಿಂದ 7 kg. ಹೆಲ್ದಿ ವೇನಲ್ಲಿ? ಅಂದರೆ ಡಯಟ್ ಕರೆಕ್ಟ್ ಮಾಡಿಕೊಂಡೆ, ಪ್ರೋಟೀನ್ ಡಯಟ್ ಸ್ಟಾರ್ಟ್ ಮಾಡಿದೆ, ಕ್ಯಾಲರಿ ಡೆಫಿಸಿಟ್ಗೆ ಬಂದೆ, ಪೋರ್ಷನ್ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದೆ. ಐ ಥಿಂಕ್ ದಿಸ್ ಹೆಲ್ಪ್ ಮೀ ಅ ಲಾಟ್. ಮಸಲ್ ಟೈಟ್ನಿಂಗ್ ಮಾಡೋಕ್ಕೆ ಶುರು ಆಯಿತು. ಮಸಲ್ ಏನು ಮಾಡುತ್ತೆ, ಇದೆಲ್ಲ ಈ ಪ್ರಾಸೆಸ್ಸಲ್ಲಿ ಬಾಡಿ ಹೀಲ್ ಆಗೋದಕ್ಕೆ ಶುರು ಆಗುತ್ತೆ ಸರ್. ಸೊ ಬೇಸಿಕ್ಲಿ ದೇ ಸೇ 80% ಆಫ್ ದ ಫುಡ್ ಆ್ಯಂಡ್ 20% ಆಫ್ ವರ್ಕೌಟ್ ಮೇಕ್ಸ್ ಯುವರ್ ಲೈಫ್ ಸ್ಟೈಲ್ ಬೆಟರ್. ಸೊ ಅದು 100% ನಿಜ. ಅಯ್ಯೋ ನಾನು ಏನು ತಿನ್ನೋದೇ ಇಲ್ಲ, ನಾನು ಸಣ್ಣ ಆಗಲ್ಲ, ಇಲ್ಲ, ತಿನ್ನಬೇಕು, ಕರೆಕ್ಟ್ ಪೋರ್ಷನ್ ತಿನ್ನಬೇಕು, ಕರೆಕ್ಟ್ ಪ್ರೋಟೀನ್. ನಮಗೆ ಐ ಥಿಂಕ್ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಕಾರ್ಬ್ಸ್ ಜಾಸ್ತಿ ಇರುತ್ತೆ. ಅಂದರೆ ದೋಸೆ, ಇಡ್ಲಿ, ಚಿತ್ರಾನ್ನ, ಅನ್ನದ ಪದಾರ್ಥಗಳು, ಹೌದು, ಎಲ್ಲಾನು ಇಟ್ ಇಸ್ ಪಲ್ಯ. ಸೊ ನಾವು ವಾಟ್ ಇಸ್ ದ ಸೋರ್ಸ್ ಆಫ್, ಫಾರ್ ಅ ವೆಜಿಟೇರಿಯನ್ ಎಸ್ಪೆಷಲಿ, ವಾಟ್ ಇಸ್ ದ ಸೋರ್ಸ್ ಆಫ್ ಪ್ರೋಟೀನ್? ಸೊಪ್ಪು, ಕಾಳು. ಕರೆಕ್ಟ್. ನಮ್ಮ ಈ ಸೌತ್ ಕೆನರಾ ಕಡೆ ಕಾಳುಗಳು ಹೆಚ್ಚಾಗಿ ಬಳಸಲ್ಲ. ನಮ್ಮಲ್ಲಿ ತರಕಾರಿಗಳು ಅಂದರೆ ಈ ಸೌತೆ, ಊರಿನ ಸೌತೆ, ಸುವರ್ಣಗೆಡ್ಡೆ, ಆಮೇಲೆ ಎಲ್ಲ ಫೈಬರ್, ಎಲ್ಲ ಪ್ರೋಟೀನ್. ಇಲ್ಲಿ ಹೌದು, ಅಮ್ಮ ಮಾಡ್ತಾರೆ ಪ್ರೋಟೀನ್ದು, ಕಾಳದೆಲ್ಲ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಹುರುಳಿ ಯೂಸ್ ಮಾಡ್ತೀವಿ, ಎಲ್ಲ ಮಾಡಿ, ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ಪೌಡರ್ ಮಾಡಿ ಹಾಕೊಂಡು ಕುಡಿಯೋದು. ಅಮ್ಮ ಆಕ್ಚುಲಿ ಅದನ್ನ ಅವ್ರದ್ದು ಇದೆ ಒಂದು ಪ್ರಾಡಕ್ಟೇ ಇದೆ. ಶಿ ಈಸ್ ಅ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಂಟ್ರಪ್ರಿನರ್ ಅವರು ಕೂಡ, ಅಮ್ಮನು. ಸೊ ಐ ವಾಸ್ ಲೈಕ್, ನಮ್ಮ ಅಕ್ಕ ಯಾವಾಗಲೂ ಹೇಳ್ತಿದ್ಲು, ಬರೀ ಇದನ್ನೇ ತಿಂದು ಏನು ಶಕ್ತಿ ಇರಲ್ಲ ನಿನಗೆ, ಸ್ಟಾರ್ಟ್ ಟೇಕಿಂಗ್ ಪ್ರೋಟೀನ್ ಅಂತ. ಆವಾಗಿಂದ ಶುರು ಮಾಡಿದೆ ಸರ್ ಪ್ರೋಟೀನ್ ಡಯಟ್. ಟೋಫು, ಪನೀರು, ಕಾಳುಗಳು,
ಸೊಪ್ಪುಗಳು ಎಲ್ಲನೂ ಇನ್ಕ್ಲೂಡ್ ಮಾಡೋಕ್ಕೆ ಶುರು ಮಾಡಿದೆ. ಬೈ ಗಾಡ್ಸ್ ಗ್ರೇಸ್ ನನಗೆ ಅದು ವರ್ಕ್ ಆಗಕ್ಕೆ ಶುರುವಾಯಿತು. ನಾನು ಸುಮ್ಮನೆ ಮಾಡೋಕ್ಕೆ ಶುರು ಮಾಡಿದ್ದು ಸರ್, ಆನೆಸ್ಟ್ಲಿ ಹೇಳ್ತೀನಿ. ನನಗೇನೋ ರಿಸಲ್ಟ್ ಬರಬೇಕು, ನಾನೇನೋ ಸಣ್ಣ ಆಗಿಬಿಡ್ಬೇಕು ಅಥವಾ ಫಿಟ್ ಆಗಿಬಿಡ್ಬೇಕು ಅಂತ ಅಲ್ಲ. ಬಿಕಾಸ್ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ನಾನು ಮಾಡ್ತೀನಾ ಇಲ್ವಾ ಏನು ಅನ್ನೋ ಪ್ರಶ್ನೆಗಳು ನನಗೆ ತುಂಬ ಇತ್ತು, ಗೊಂದಲಗಳಿತ್ತು. ಬಟ್ ಶುರು ಮಾಡಿದೆ. ಫಸ್ಟ್ ಶುರು ಮಾಡು, ಆಮೇಲೆ ನೋಡೋಣ ಏನಾಗುತ್ತೋ ಆಗಲಿ, ಇಟ್ ವಿಲ್ ಅನ್ಫೋಲ್ಡ್ ಇಟ್ ಸೆಲ್ಫ್ ಅಂತ ಶುರು ಮಾಡಿ. ಇವರು ಈ ಥರದೆಲ್ಲ ಮಾಡ್ತೀರಿ, ಕರೆಕ್ಟು. ಸಡನ್ನಾಗಿ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀರಿ, ಈ 2 ತಿಂಗಳು ಜರ್ನಿ ವಿಡಿಯೋ ಹಾಕ್ತೀರಿ ನೀವು. ಹೌದು. ಆ್ಯಂಡ್ ನೀವು ಅಂದ್ರಿ ಆಗಲೇ ಲೂಸ್ ಟಿ ಶರ್ಟ್ ಹಾಕೊಂಡೆಲ್ಲ ಹೋಗ್ತಿದ್ದೆ ಶುರು ಮಾಡೋಕ್ಕೆ ಎಲ್ಲ, ಬಾಡಿ ಫಿಟ್ ಎಲ್ಲ ಏನೂ ತೋರಿಸ್ತಿರ್ಲಿಲ್ಲ ಅಂತ. ಬಟ್ ನೀವು ಜಗತ್ತಿಗೆ ತೋರಿಸಿದ್ರಿ ನಾನೆಷ್ಟು ದಪ್ಪ ಇದ್ದೆ, ನಿಮ್ಮ ಹೊಟ್ಟೆ ತೋರಿಸೋದ್ರಿಂದ ಹಿಡಿದು. ಹೌದು ಸರ್. ಇದು ಕಾನ್ಶಿಯಸ್ ಆಗಿ ಯೋಚನೆ ಮಾಡಿದ್ರೆ ನಾನು ತೋರಿಸ್ಬೇಕು ಅಂತ ಸರ್. ಆ ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ಹೆಚ್ಚು ಕಮ್ಮಿ ನಾನು ಒಂದು 15 ದಿವಸ ಯೋಚನೆ ಮಾಡಿದ್ದೀನಿ. ಅಂದರೆ ಈ ವಿಜುವಲ್ ಹಾಕ್ಲೇಬೇಡ, ಇದು ನೆಗೆಟಿವ್ ಆಗಿ ಹೋಗುತ್ತಾ, ಪಾಸಿಟಿವ್ ಆಗಿ ತಗೋತಾರಾ, ಇದು ಏನೋ ನನ್ನ ಪೇಜ್ಗೆ ಒಂದು ರೀಚ್ ಬೇಕು ಅಂತ ನಾನು ಹಾಕಿದ್ದಲ್ಲ. ಐ ಆಮ್ ಸಾರಿ, ಐ ಡಿಂಟ್ ಡೂ ಇಟ್ ಫಾರ್ ದಟ್. ನಾನು ಬೇರೆ ಕಾಂಟೆಂಟ್ ಹಾಕಿದ್ರು ನನಗೆ ಬರುತ್ತೆ, ಆ ಕಾನ್ಫಿಡೆನ್ಸ್ ನನಗಿದೆ. ಬಿಕಾಸ್ ಐ ಗಿವ್ ಗುಡ್ ಕಾಂಟೆಂಟ್. ನಾನು ಇದನ್ನು ಹಾಕಿದ್ದು ನಂತರ ಎಷ್ಟೋ ಜನ ಇರ್ತಾರೆ ಅಲ್ವಾ, ಎಷ್ಟೋ ಜನ ಇರ್ತಾರೆ. ಇವತ್ತು ನಾಳೆ ಅಂತ ಹೇಳ್ಕೊಳ್ಳೋರು ತುಂಬ ಜನ ಇದ್ದಾರೆ. ಅವ್ರಿಗವ್ರು ಟೈಮ್ ಕೊಟ್ಕೊಳ್ದೇ ಇರೋರು ತುಂಬ ಜನ ಇದ್ದಾರೆ. ತಾಯಂದ್ರು ಎಷ್ಟೋ ಜನ ಹಾಗೆ ಯಾರು ಅವ್ರಿಗೋಸ್ಕರ ಯೋಚನೆ ಮಾಡಲ್ಲ. ದೇ ಡೋಂಟ್ ಥಿಂಕ್ ಫಾರ್ ದೆಮ್ಸೆಲ್ಸ್. ಅದೇ ನಾವು ಮಾಡೋ ತಪ್ಪು. ಮಾಡಬೇಕು ಸರ್, ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು, ಮಾಡಬೇಕು. ಒಂದು ಅಟ್ಲೀಸ್ಟು ನಾ ಹೇಳೋದು ಒಂದು 2 hours ಇನ್ ಅ ಡೇ ಕೊಟ್ಕೋಬೇಕು. ಅಯ್ಯೋ ಏನು ಗೊತ್ತಾ, ಏನು ಇಲ್ಲ ಸರ್, ನನಗೆ ದಿಸ್ ವಾಸ್ ಮೀ ಆಕ್ಚುಲಿ. ದಿಸ್ ವಾಸ್ ಮೀ. ನಾನು ಸ್ವಲ್ಪ ಮಾಡ್ತಿದ್ದೆ ಆ ಥರ. ಅಯ್ಯೋ ಮಗುನ್ ಬಿಟ್ಟು ಹೋಗಲ್ಲ, ಮಗುನ್ ಎಲ್ಲೂ ಕಳ್ಸಲ್ಲ, ಮಗುಗೆ ಎಲ್ಲ ಟೈಮು. ನನಗೆ ಮಾತ್ರ ಗೊತ್ತು ಮಗುಗೆ ಏನು ಸರಿ ಅಂತ. ಈ ಥರ ಇದ್ದಿದ್ದು ನಾನು. ಮತ್ತೆ ಸ್ಟಾರ್ಟೆಡ್ ಬಿಲೀವಿಂಗ್ ಪೀಪಲ್ ಅರೌಂಡ್ ಮೀ. ಇಲ್ಲ, ಅವಳಿಗೆ ತಂದೆ ಅಂತ ಇದ್ದಾರೆ, ಅವರು ಒಳ್ಳೇದನ್ನೇ ಬಯಸ್ತಾರೆ. ಅಜ್ಜ ಅಜ್ಜಿ ಅಂತಿದ್ದಾರೆ, ಅವರು ಒಳ್ಳೇದನ್ನೇ ಬಯಸ್ತಾರೆ, ಅವರು ನೋಡ್ಕೋತಾರೆ. ನಿನಗೆ ಅಮ್ಮ ನನಗೊಂದು 2 hour ಟೈಮ್ ಬೇಕಮ್ಮ, ಇಲ್ಲ ರಘು ನಂಗೆ 2 hour ಟೈಮ್ ಬೇಕು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಲ್ಲ. ಟ್ರೈ ಮಾಡು. ನೀನು ಮಾಡಿಲ್ಲ ಅದನ್ನು. ಗುಡ್ ಥಾಟ್ ಆ್ಯಕ್ಚುಲಿ. ನೀನು ಮಾಡಿಲ್ಲ, ನೀನು ಹೇಳ್ಕೊಳ್ಳಿಲ್ಲ, ಯು ಡಿಂಟ್ ಗಿವ್ ಯುವರ್ ಸೆಲ್ಫ್ ಅ ಚಾನ್ಸ್. ಮಾಡು ಫಸ್ಟು, ಆಮೇಲೆ ಇಟ್ ವಿಲ್ ಆಲ್ ಫಾಲ್ ಇನ್ ಪ್ಲೇಸ್ ಅಂತ ನಾನು ಹೇಳ್ಕೊಳಕ್ಕೆ ಶುರು ಮಾಡಿದೆ. ಥ್ಯಾಂಕ್ಫುಲಿ ಐ ಸ್ಪೋಕ್. ಅದು ಆಯಿತು. 15 ದಿವಸ ಯೋಚನೆ ಮಾಡಿದ್ದೀನಿ ಸರ್. ಹಾಂ, ಆ ಫೋಟೋ ನಾನು ಆ ಫೋಟೋ ನೋಡ್ಕೊಳ್ಳುವಾಗ ಇಸ್ ದಿಸ್ ಮೀ. ನನ್ನ ಟ್ರೈನರ್ ಬಿಲೀವ್ ಮಾಡಲಿಲ್ಲ, ಅವ್ರು ಬಿಲೀವ್ ಮಾಡಲಿಲ್ಲ. ಅಂದರೆ ಅಮೃತ ನಿಜವಾಗ್ಲೂ ಇದು ನೀವಾ? ಬಿಕಾಸ್ ನಾನು ಲೂಸ್ ಟಿ ಶರ್ಟ್ಸ್ ಹಾಕ್ತಿದ್ದೆ ಸರ್. ನಾನು ಈ ವಿಡಿಯೋ ಹಾಕಿದಾಗ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರು, ಇದು ನೀವೇ AI ಮಾಡಿದ್ದೀರಾ? ನನಗೇನು ಸರ್, ಏನಕ್ಕೆ ಸರ್ ಮಾಡಲಿ, ನಾನು ಅಷ್ಟೆಲ್ಲ ಪುರ್ಸೊತ್ತಿದ್ಯಾ ಹೋಗ್ಲಿ. ಹಂಗೆಲ್ಲ ಮಾಡಿದಾರ? ಹಾಂ, ಇಲ್ಲ, ಖಂಡಿತವಾಗ್ಲೂ ಅದು ನನ್ನ ದೇಹನೇ. ಒಂದು ಟೈಮಲ್ಲಿ ಅದು ನನ್ನ ದೇಹ. ನಾನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಅದನ್ನು. ನಾನೇ ತಿಂದು ಮಾಡ್ಕೊಂಡಂಥ ದೇಹ ಅದು. ಅದನ್ನು ನಾನು ಏನಕ್ಕೆ ತೋರಿಸ್ದೆ ಅಂತಂದರೆ, ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ, ಅಂದರೆ ಇನ್ಸ್ಪೈರ್ ಆಗಲಿ ಅಂತ ಅಷ್ಟೇ. ತುಂಬ ಜನ ಹೆಣ್ಮಕ್ಳಿಗೆ ಪೋಸ್ಟ್ ಡೆಲಿವರಿನಲ್ಲಿ ಬೆಲ್ಲಿ ಫ್ಯಾಟ್ ಕರಗಿಸೋದು ಅಥವಾ ಬಾಡಿನ ಮತ್ತೆ ಮದುವೆಗೆ ಮುಂಚೆ ಎಷ್ಟು ಚೆನ್ನಾಗಿದ್ವಲ್ಲ ಹಂಗೆ ವಾಪಸ್ ಬರೋಕ್ಕಾಗುತ್ತಾ ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಇರುತ್ತೆ. ಬಹುಶಃ ನಿಮ್ಮ ವಿಡಿಯೋ ನೋಡಿದ್ಮೇಲೆ ಅವರು ಮನಸ್ಸು ಮಾಡಿದ್ರೆ 2-3 ತಿಂಗಳಲ್ಲಿ ವಾಪಸ್ ಬರಬಹುದು. ಖಂಡಿತ ಸರ್, ಖಂಡಿತ. ಅಂದರೆ ಇಟ್ಸ್ ನಾಟ್ ಈಸಿ. ನಾನು ಒಂದು 2.5 hours ಟ್ರೈನ್ ಮಾಡ್ತಿದ್ದೆ ಎವ್ರಿ ಡೇ ವಿತ್ ಅ ಲಾಟ್ ಆಫ್ ಡಿಟರ್ಮಿನೇಷನ್ ಆ್ಯಂಡ್ ಡಿಸಿಪ್ಲಿನ್. ನನ್ನ ಫುಡ್ಡಲ್ಲಿ ಇವತ್ತಿನವರೆಗೂ ನಾನೇನು ಚೇಂಜಸ್ ಮಾಡಿಲ್ಲ. 3 months ಆಯಿತು. ಲಾಂಗ್ ವೇ ಟು ಗೋ. ನನಗೆ ಆ ವಿಡಿಯೋ ಪೋಸ್ಟ್ ಮಾಡಿದ್ನಲ್ಲ, ಅದು ದಟ್ಸ್ ದ ಎಂಡ್ ಆಫ್ ಇಟ್ ಅಂತ ನಾನು ಪೋಸ್ಟ್ ಮಾಡಿದ್ದಲ್ಲ. ದಟ್ಸ್ ದ ಬಿಗಿನಿಂಗ್. ಐ ಹ್ಯಾವ್ ಜಸ್ಟ್ ಸ್ಟಾರ್ಟೆಡ್. ನೋಡಿ, ನಾನು ಸ್ಟಾರ್ಟ್ ಮಾಡಿದ್ದೀನಿ, ನೀವು ಶುರು ಮಾಡಿ.
ನನ್ನ ಜರ್ನಿ ಐ ವಿಲ್ ನೆವರ್ ಸೇ ನೋ ಟು ಜಿಮ್ ಸರ್ ಹಿಯರ್ ಆಫ್ಟರ್. ಸ್ಟ್ರೆಂತ್ ಟ್ರೈನಿಂಗ್ ಯಾಕೆ ಇಂಪಾರ್ಟೆಂಟು ಅನ್ನೋದು ನನಗೆ ಅರ್ಥ ಆಗಿದೆ. ಸಿ ಒಂದು 50-60 ಆದಮೇಲೆ ನಿಮ್ಮ ಮಸಲ್ಸು ಎಷ್ಟು ವೀಕ್ ಆಗಿಬಿಟ್ಟಿರುತ್ತೆ ಅಂದರೆ, ಎಷ್ಟೋ ವೈ ಹೇಳ್ತಾರಲ್ಲ ಸರ್, ಮಂಡಿ ನೋವು ಬರುತ್ತೆ. ದಟ್ಸ್ ಬಿಕಾಸ್ ಆಫ್ ಲೇಜಿ ಮಸಲ್ಸ್. ಕರೆಕ್ಟ್. ಅವಾಗ ಎಲ್ಲ ಭಾರವನ್ನು ಮೂಳೆ ಮೇಲೆ ಬಿಡೋಕೆ ಶುರು ಮಾಡುತ್ತೆ. ಕರೆಕ್ಟ್. ಮಸಲ್ ಸವಿಯೋದು ಹಿಂಗೆ ಮೂಳೆ. ಎಕ್ಸಾಕ್ಟ್ಲಿ, ಪರ್ಫೆಕ್ಟ್, ವೆರಿ ಟ್ರೂ. ಸೊ ಐ ಡಿಸೈಡೆಡ್, ಅಪ್ಪ ನೆವರ್ ಲೇಟ್, ಶುರು ಮಾಡು. ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಾ ಅಯ್ಯೋ, ಹಂಗಾರೆ. ನಿಜವಾಗ್ಲೂ ಸರ್, ನಿಜವಾಗ್ಲೂ ಅಂದರೆ ಲೈಫ್ ಇಸ್ ಅ ಲರ್ನಿಂಗ್. ಕರೆಕ್ಟ್. ಸೊ ಅದೇ ಹೇಳ್ಕೊಡುತ್ತೆ, ಎಲ್ಲದನ್ನೂ ಹೇಳ್ಕೊಡುತ್ತೆ ಜಿಮ್ನ. ಎವ್ರಿಥಿಂಗ್ ಇಟ್ ವಿಲ್ ಟೀಚ್. ಟೆಲ್ ಅಸ್, ಹೇಳಿ ನಮಗೆ. 4 ತಿಂಗಳ ಮುಂಚೆ ಎಲ್ಲ ಲೋ ಇತ್ತಲ್ಲ, ಇವಾಗ ಎಲ್ಲ ಹೈ ಇದೆಯಾ? ಸರ್ ಸ್ವಲ್ಪ ಜಾಸ್ತಿನೇ ಇದೆ ಆ್ಯಕ್ಚುಲಿ. ಮೆಂಟಲ್ ಸ್ಟ್ರೆಂತ್ ಹೇಗಿದೆ ಈಗ? ಇಲ್ಲ ಸರ್. ಫಿಸಿಕಲ್ ಸ್ಟ್ರೆಂತ್ ಹೇಗಿದೆ ಈಗ? ಐ ಆಮ್ ಗೆಟಿಂಗ್ ಬ್ಯಾಕ್. ಫಿಸಿಕಲ್ ಸ್ಟ್ರೆಂತ್ ತುಂಬ 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 ಇಂಪ್ರೂವ್ ಆಗಿದೆ. ನನಗೆ 2.5 kg ಡಂಬಲ್ಸ್ ಅಲ್ಲಿ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಐ ವಾಸ್ ದಟ್ ವೀಕ್. ಐ ಬಿನ್ ಅ ಡಾನ್ಸರ್. ಕರೆಕ್ಟು. ಆಮೇಲೆ ಫಿಸಿಕಲಿ ವೆರಿ ಆಕ್ಟಿವ್ ಹಾ, ಅಂಟಿಲ್ ಅವರೊಬ್ರು ಕ್ಲಾಸಿಕಲ್ ಡ್ಯಾನ್ಸರ್, ಅದನ್ನು ಮೆನ್ಷನ್ ಮಾಡೋಣ. ಕರೆಕ್ಟ್. ಓಕೆ. 40 minutes ನಮಗೆ ನಮ್ಮ ಗುರುಗಳು ವರ್ಣ ಇಲ್ಲ, 40 minutes ಓನ್ಲಿ ಸ್ಟ್ರೆಂತ್ ಅಂದ್ರೆ ಗೇನ್ ಮಾಡೋದಕ್ಕೆ, ಸ್ಟ್ಯಾಮಿನಾ ಬಿಲ್ಡ್ ಮಾಡೋದಕ್ಕೆ ಎಕ್ಸರ್ಸೈಸ್ ಮಾಡಿಸ್ತಿದ್ರು ಡ್ಯಾನ್ಸ್ ಅಲ್ಲಿ. ಡ್ಯಾನ್ಸಲ್ಲಿ ಅರಮಂಡಿಲ್ ಕೂತ್ಕೊಳ್ಳೋದು, ಹಾ ಅದೆಲ್ಲ ವಾರ್ ಪೋಸು, ಕರೆಕ್ಟ್, ಸ್ಟ್ರೆಚಸ್ಸು ಎಲ್ಲಾನು ಮಾಡಿಸ್ತಾ ಇದ್ರು. ಅದನ್ನೆಲ್ಲ ಎಷ್ಟು ಸಲೀಸಾಗಿ ಮಾಡ್ತಿದ್ದೆ ಅಂದರೆ, ಐ ಕೇಮ್ ಬ್ಯಾಕ್ ಟು ಅಂದರೆ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದಾಗ ನನಗೆ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಬಾಡಿ. ಏನೂ ಮಾಡೋಕ್ಕಾಗಲ್ವಾ ನಿಂಗೆ? ಹಾಗಾದರೆ ಆಗುತ್ತೆ ಸರ್. ಇನಿಷಿಯಲಿ ಹೇಳ್ತಾ ಇದ್ದೀನಿ ಅವ್ರಿಗೆ ಅರ್ಥ ಆಗಲಿ ಅಂತ, ಗಿವ್ ಅಪ್ ಮಾಡಿಬಿಡೋಣ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನಿಮ್ಮ ಬಾಡಿ ವೇಟ್ಸನ್ನು ಪುಷ್ ಮಾಡಲ್ಲ, ಶಕ್ತಿ ಇಲ್ಲ. ಯಾಕೆ ಬೇಕು? ಆಗಲ್ಲ ಬಿಡು, ನಿನ್ನ ಕೈಲಿ ಆಗಲ್ಲ ಬಿಡು. ಬಟ್ ಯು ಹ್ಯಾವ್ ಟು ಜಸ್ಟ್ ಟೆಲ್ ಯುವರ್ ಸೆಲ್ಫ್, ಒನ್ ಡೇ ಯು ವಿಲ್ ಸಿ ಯುವರ್ ಸೆಲ್ಫ್ ಲಿಫ್ಟಿಂಗ್ ಗುಡ್ ವೇಟ್ಸ್. ನಿಮ್ಮನ್ನು ಕಾಡಿದೆ ತುಂಬ. ಖಂಡಿತ ಖಂಡಿತ. 2.5 kg ಡಂಬಲ್ಸ್ ಎತ್ತಕ್ಕಾಗ್ತಿಲ್ಲ ನನಗೆ. ಬೈಸೆಪ್ಸ್ ವರ್ಕೌಟ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಐ ಕ್ಯಾನ್ ಪುಷ್ ಅಪ್ ಟು 50 to 80 kilos. ವಾವ್. So that's consistency. I mean, that's just the beginning. I want to do more. It is just the ನೀವಿರೋ ಸಣ್ಣಕ್ಕೆ ಹಾಗೆ ಅನ್ಸಲ್ಲ ನಮ್ಗೆ. ನೀವು ಅಷ್ಟೊಂದೇ ಎತ್ತುತ್ತೀರಿ ಈಗ. ಗೊತ್ತಾಗಲ್ಲ ಸರ್ ಅದು. ಅಂದ್ರೆ ಎಸ್ಪೆಷಲಿ ವಿಮೆನ್ಗೆ ಕಾಲಲ್ಲಿ ಶಕ್ತಿ ಜಾಸ್ತಿ, ಟಾರ್ಸೋ ಇಂದ ಕೆಳಗೆ ಶಕ್ತಿ ಜಾಸ್ತಿ ಹೆಣ್ಮಕ್ಳಿಗೆ. ಬಿಕಾಸ್ ಅವ್ರು ನಿಂತ್ಕೊಳ್ಳೋದು, ಓಡಾಡೋದು ಎಲ್ಲ ಜಾಸ್ತಿ ಇರೋದ್ರಿಂದ ಅದು ಸ್ವಲ್ಪ ಟ್ರೈನ್ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕಾಲ್ಗಳಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಪುಷ್ ಮಾಡಬೇಕು. ನಾವು ಕಾಲು ಗಟ್ಟಿ ಇಟ್ಕೋಬೇಕು ಅಂತಂದರೆ ಐ ಥಿಂಕ್ ವೇಟ್ ಟ್ರೈನಿಂಗ್. ನಮ್ಮಮ್ಮ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿರ್ಲಿಲ್ಲ ಸರ್, ವಾಕಿಂಗ್ ಮಾಡೋರು, ಬರೀ ವಾಕು 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 ವಾಕು, ಮೈ ಕರ್ಗಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮ ಅಕ್ಕ ತುಂಬ ವರ್ಷಗಳಿಂದ ಹೇಳ್ತಿದ್ಲು, ನೀನು ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡು, ನಿಂದು. ಅವ್ರಿಗೆ ಮಂಡಿ ನೋವು, ಅರ್ಲಿ ಆರ್ಥರೈಟಿಸ್ ಸ್ಟಾರ್ಟ್ ಆಗಿತ್ತು. ಶಿ ಸ್ಟಾರ್ಟೆಡ್ ಸ್ಟ್ರೆಂತ್ ಟ್ರೈನಿಂಗ್. ಮಂಗ ಮಾಯ. ಮಂಗ್ ಮಾಯ ಅಂದರೆ ನಮ್ಮಮ್ಮ ಅದೇ ಹೇಳ್ತಾರೆ. ಈ ಒಂದು 3 ತಿಂಗಳು ಸಫರ್ ಮಾಡಿಬಿಟ್ಟಿದ್ದಾರೆ ಆ ಪೇನಲ್ಲಿ. ಆಗಲ್ಲ, ಆಗ್ತಾ ಇಲ್ಲ, ಕಾಲು ನೋವು. ಸ್ಟ್ರೆಂತ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರು ನಿಧಾನಕ್ಕೆ. 1 step a day ಅಂತಾರಲ್ಲ, ಹಾಗೆ ನಿಧಾನಕ್ಕೆ ಶುರು ಮಾಡಿದ್ರು. ಏನೂ ಇಲ್ಲ. ಆತ್ಮವಿಶ್ವಾಸ ತುಂಬಾ ಹೆಚ್ಚಾದಂಗಿದೆ ಸರ್. ಇಫ್ ಇಟ್ ಇನ್ಸ್ಪೈರ್ಸ್ 1 or 2 people, ಸಾರ್ಥಕ ಅಷ್ಟೇ. ನಾನೇನೋ ನಾನು ಐ ಆಮ್ ನಾಟ್ ಸೇಯಿಂಗ್ ನನಗೊಂದು 50 ವರ್ಷ, ನಾನು ಒಂದು 30 ವರ್ಷದ್ದು ಎಕ್ಸ್ಪೀರಿಯನ್ಸ್ ಇದೆ ನನಗೆ, ಇಲ್ಲ. ನಾನು ಚಿಕ್ಕವಳೆ, ಆದರೆ ನನಗೆ ಜೀವನ ಏನೇನು ಪಾಠ ಕಲಿಸ್ಬೇಕು ಎಲ್ಲ ಕಲಿಸ್ತು. ನನಗೆ ನೀವು ಮಾತಾಡ್ತಿರ್ಬೇಕಾದ್ರೆ ಒಂದು ಪಾಯಿಂಟ್ ತೆಗೆದು ಮುಂದಕ್ಕೆ ಹೋದ್ರಿ. ಅಂದರೆ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕಾಡಿರುತ್ತೆ ತುಂಬ. ಈ ಥರದ್ದೆಲ್ಲ ಹಿಂದೆ ಮುಂದೆ ಆದಾಗ ಬದುಕಲ್ಲಿ ನಾವು ಬೇರೆ ಆಗ್ಬಿಡ್ತೀವೇನೋ ಅನ್ನುವಷ್ಟರ ಮಟ್ಟಿಗೆ ಮೆಂಟಲಿ ಅದೊಂಥರ ಹಿಂಸೆನೋ ಅಥವಾ ಆ ಥರದ ಮನಸ್ಥಿತಿಗೆ ಬಂದ್ಬಿಡ್ತೀವಿ. ಅಲ್ಲಿ ನೀವು ಹೋಲ್ಡ್ ಮಾಡಿದ್ರಿ, ಗ್ರೇಟ್. ತುಂಬ ಜನಕ್ಕೆ ಅದು ಹೋಲ್ಡ್ ಮಾಡೋಕ್ಕಾಗಲ್ಲ. ಹೌದು, ಅವಾಗಲೇ ಸಂಬಂಧಗಳು ಕಿತ್ತೋಗ್ಬಿಡುತ್ತೆ. ಹೌದು ಸರ್. ಅದು ಏನಾಗುತ್ತೆ ಗೊತ್ತಾ, ಆ ಪ್ರಶ್ನೆ ಬಂದಾಗ ಈಗೋ ಬಂದ್ಬಿಡುತ್ತೆ. ನಾನು ಯಾಕೆ, ನಾನು ಏನಕ್ಕೆ ವಾಪಸ್ ಹೋಗಿ ಮಾತಾಡಲಿ, ಅಥವಾ ನಾನು ಏನಕ್ಕೆ ವಾಪಸ್ ಹೋಗಿ ಮಾತಾಡಲಿ ಅಂತ ಇನ್ನೊಬ್ರು ಅದರ್ ಪರ್ಸನ್ ವಿಲ್ ಫೀಲ್. ಬಟ್ ನನಗನ್ಸೋದು
ಆ ಟೈಮಲ್ಲಿ ಜಸ್ಟ್ ಥಿಂಕ್ ವಾಟ್ ಯು ಹವ್ ಡನ್ ಫಾರ್ ದಟ್ ಪರ್ಸನ್. ಯು ನೆವರ್ ವಾಂಟೆಡ್ ಟು ಗಿವ್ ಅಪ್ ಅಲ್ವಾ? ಅದಕ್ಕೋಸ್ಕರನೇ ಅಲ್ವಾ ಅಷ್ಟು ಮಾಡಿದ್ದು. ಹಿಂಗೆ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತೀಯ ನೀನು? ಯೋಚನೆ ಮಾಡು ಒಂದ್ಸಲ. ಸರ್ ನಾನು ಯೋಚನೆ ಮಾಡಿದ್ದಷ್ಟೇ, ವೈ ಡಿಡ್ ಐ ಮ್ಯಾರಿ ದಿಸ್ ಪರ್ಸನ್? ಐ ಹ್ಯಾಡ್ ಮೈ ಆನ್ಸರ್ಸ್. ಐ ವಾಸ್ ಕ್ಲಿಯರ್. ಹೀ ಈಸ್ ಫಾರ್ ಲೈಫ್. ಬಿಡೋ ಮಾತೇ ಇಲ್ಲ. ಇಲ್ಲ ಅಷ್ಟೇ. ಬಟ್ ಆದ್ರೂ ಬಂದ್ ಹೋಯ್ತಲ್ಲ ಮನ್ಸಲ್ಲಿ ಒಂದು ಸ್ಕೇರಿನೇ ಅಲ್ವಾ ಅದು? ಬರುತ್ತೆ ಸರ್. ನಾ ಹೇಳಿಲ್ವಾ, ನಂದು ಹಾರ್ಮೋನ್ಸ್ ಡ್ಯಾನ್ಸ್ ಮಾಡ್ತಾ ಇತ್ತು ಬೇಸಿಕ್ಲಿ. ಆಯ್ತಾ? ವಿಡಿಯೋದಲ್ಲಿ ಇದೇ ಪದ ಬಳಸಿರೋದು ಅವರು. ಹೌದು, ಹಾರ್ಮೋನ್ ಡ್ಯಾನ್ಸ್ ಮಾಡ್ತಿರುತ್ತೆ ಸರ್ ಹೆಣ್ಮಕ್ಳಿಗೆ. ಸರ್ ಈ ಪೋಸ್ಟ್ ಪಾರ್ಟಮ್ ಅಲ್ಲಿ ಆಗೋವಂಥದ್ದು ಎಷ್ಟೋ ಜನ 1 ವರ್ಷ ಇರುತ್ತೆ, ಈ ಸನ್ನಿ ಅಂತ ಏನೋ ಹೇಳ್ತಾರಲ್ಲ, 1 ವರ್ಷ ಇರುತ್ತೆ ಅಂತ ಅನ್ಕೋತಾರೆ. ಇಲ್ಲ, ಇಟ್ ಲಾಸ್ಟ್ ಫಾರ್ 7 years. ಓ ಪಾಪ ಆಗಿನ ಕಾಲದ ಹೆಂಗಸರಿಗೆಲ್ಲ ಪುರ್ಸೊತ್ತಿರ್ಲಿಲ್ಲ. ಅದನ್ನ ಅಕ್ನಾಲೆಜ್ ಮಾಡೋಷ್ಟು ಅಥವಾ ಅದನ್ನ ಅಡ್ರೆಸ್ ಮಾಡೋಷ್ಟು ಪುರ್ಸೊತ್ತಿರ್ಲಿಲ್ಲ ಅವ್ರಿಗೆ. ನಮ್ಗೆ ಇವಾಗ ಟೈಮ್ ಇದೆ, ಒಂದೊಂದು ಮಾಡ್ಕೋತೀವಲ್ಲ, ಅವಾಗೆಲ್ಲ 2 3 ಮಾಡ್ಕೋತಿದ್ರು. ಟೈಮ್ ಇರ್ತಿರ್ಲಿಲ್ಲ ಅವ್ರಿಗೆ ಅಷ್ಟೆಲ್ಲ. ಒಂದ್ರ ಹಿಂದೆ ಒಂದು ಬೆಳ್ಕೊತಿದ್ವು. ಮನೆ ಕೆಲಸಗಳು ಅಷ್ಟೊಂದು ಅವ್ರಿಗೆ ಪಾಪ ಅವರು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದಕ್ಕೆ ಪುರ್ಸೋತಿರ್ಲಿಲ್ಲ, ಇಷ್ಟೆಲ್ಲ ಆಲೋಚನೆಗಳು ಬರ್ತಿರ್ಲಿಲ್ಲ. ಬಟ್ ಈಗಿನ ಜನ್ರೇಷನ್ ಚೇಂಜ್ ಆಗಿದೆ. ಆಲೋಚನೆ ಮಾಡೋಕೆ ತುಂಬ ಟೈಮ್ ಕೊಡ್ತೀವಿ ನಾವು ಮನ್ಸು ಒಳಗಡೆನೆ ಒಂದಷ್ಟು ಸ್ಪೇಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಲ್ಲ, ಅದರಲ್ಲಿ ಈ ಥರ ಆಲೋಚನೆಗಳೆಲ್ಲ ಬರ್ತಾ ಇರುತ್ತೆ. ಬಟ್ ಅದೇ ಆರೋಪ ಇರೋದು ಈಗಿನ ಜನ್ರೇಷನ್ ಅಲ್ಲಿ. ಈಗ ಸುಮ್ಮನೆ ಒಂದು ರೌಂಡು ಹೇಗಿದೆ ಅಂತ ನೋಡೋಣ ಅಂತ ಫ್ಯಾಮಿಲಿ ಕೋರ್ಟ್ ಒಳಗಡೆ ಹೋದ್ರೆ ನಿಮ್ಗೆ ಆಘಾತಕಾರಿ ಸುದ್ದಿನೇ ಸಿಗೋದಲ್ಲಿ ನೋಡ್ತಿದ್ರೆ ಪರಿಸ್ಥಿತಿಗಳನ್ನು. ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಅಂತಲ್ಲ, ಚಿಕ್ಕ ಪ್ರಾಬ್ಲಮ್ಮೇ, ಆದರೆ ದೊಡ್ಡದಾಗ್ಬಿಡುತ್ತದು. ಸರ್ ಮೇಜರ್ ಆಗಿ ಈಗೋ, ನಾನು ದುಡಿತಾ ಇದ್ದೀನಿ, ಐ ಆಮ್ ಆಲ್ಸೋ ವರ್ಕಿಂಗ್, ಐ ಆಮ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಸಿ ಲೆವೆಲ್ಸ್ ಆಫ್ ಈಗೋಸ್ ಇರುತ್ತೆ. ಈಗೋ, ಸೂಪರ್ ಡೂಪರ್ ಈಗೋ ಅಂತ. ಸೊ ಈ ಈಗೋ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ. ಅದಿರಬೇಕು, ಅದಿದ್ರೇನೆ ಛಲ ಇರೋದು ಜೀವನದಲ್ಲಿ. ಇಲ್ಲಾಂದ್ರೆ ಐ ಡೋಂಟ್ ಥಿಂಕ್ ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ಲೈಫ್. ಒಂದು ಸಣ್ಣ ಮಟ್ಟಗಾದ್ರೂ ಆ ಈಗೋ ಇದ್ದೇ ಇರುತ್ತೆ. ಅಂದರೆ ನಮ್ಮನ್ನು ನಾವು ಬಿಟ್ಕೊಡ್ಬಾರ್ದು, ಮುಂದೆ ಹೋಗೋದಕ್ಕೆ ಅದೊಂದು ಇರಬೇಕು. ಬಟ್ ನಾವು ಯಾವಾಗ ಆ ಈಗೋನ ಫೀಡ್ ಮಾಡೋಕ್ಕೆ ಶುರು ಮಾಡ್ತೀವಿ ಗೊತ್ತಾ, ದಟ್ ಕನ್ವರ್ಟ್ಸ್ ಟು ಸೂಪರ್ ಈಗೋ. ನನ್ನ ಈಗೋ ಇಸ್ ಇಂಪಾರ್ಟೆಂಟ್, ಐ ಆಮ್ ಇಂಪಾರ್ಟೆಂಟ್, ಬಟ್ ಯು ನೋ ಐ ಡೋಂಟ್ ವಾಂಟ್ ಟು ಹರ್ಟ್ ದ ಅದರ್ ಪರ್ಸನ್ ಅಲ್ವಾ? ದಟ್ಸ್ ವೆನ್ ಯು ಕ್ಯಾನ್ ಲಿವ್ ಟುಗೆದರ್. ಇಫ್ ಯು ಸೇ he hurt me, I will also hurt him back. ರಿವೆಂಜ್. ಇಲ್ಲ, he might have hurt you, probably is going through something, probably has had a bad day, ಆ ಥರ ಅನ್ಕೋಬೋದಲ್ವಾ? ಆ ಅರ್ಥೈಸುವಿಕೆ ಬೇಕು. ನಾಟ್ ಈಸಿ ಸರ್, ನಾಟ್ ಈಸಿ. ಈಗಿನ ಜನ್ರೇಷನ್ ವೆನ್ ಯು ಸಿ, ಈಗಿನ ಕಾಲದಲ್ಲಿ ಮದುವೆಗಿಂತ ಜಾಸ್ತಿ ಡಿವೋರ್ಸು ಹಂಗಾಗ್ಬಿಟ್ಟಿದೆ. ಸೊ ಎಷ್ಟೋ ಜನ ದೇ ಆರ್ ಆಪ್ಟಿಂಗ್ ಔಟ್ ಆಫ್ ಗೆಟಿಂಗ್ ಮ್ಯಾರಿಡ್, ಹ್ಯಾವಿಂಗ್ ಚಿಲ್ಡ್ರನ್. ಎಷ್ಟೋ ಜನ ಕೇಳಿದ್ರೆ ಇಲ್ಲಪ್ಪ ನನಗಂತೂ ಮಕ್ಕಳು ಬೇಡ ಅಂತಾರೆ. ಬಟ್ ವಾಟ್ ಹ್ಯಾಪಿನೆಸ್ ಇಟ್ ಗಿವ್ಸ್ ಸರ್. ಐ ನೋ ದೇರ್ ಆರ್ ಅ ಲಾಟ್ ಆಫ್ ಪ್ರೋಸ್ ಆ್ಯಂಡ್ ಕಾನ್ಸ್, ಬಟ್ a woman, I think, is complete when she is a mother. Sir, Dhriti, when she came out of me, ಎಷ್ಟು ಖುಷಿಯಾಗಿದೆ ನನಗೆ ಅಂದರೆ, we've created something. ನಾಟ್ ಎವ್ರಿಬಡಿ ಕ್ಯಾನ್ ಡೂ ದಟ್ ಅಲ್ವಾ? ಎಷ್ಟೋ ಜನಕ್ಕೆ ಪಾಪ ಎಷ್ಟು ಸಫರ್ ಮಾಡ್ತಿರ್ತಾರೆ ಮಕ್ಕಳಿಲ್ಲ ಅಂತ. ಒಂದಾದರೂ ಮಾಡ್ಕೋಬೇಕು ಸರ್, ಅಟ್ಲೀಸ್ಟ್ ಒನ್. ನಿಮ್ಮ ಕಣ್ಣು ಮಾತಾಡುತ್ತೆ ತುಂಬಾ. ಆಕ್ಚುಲಿ ಎಷ್ಟು ಅನುಭವ ಹೇಳ್ತಿದ್ದೀರಾ ಗೊತ್ತಾ ನೀವು ಅದನ್ನ? ಇಲ್ಲ ಸರ್, ನನಗೆ ಡೆಲಿವರಿ ಆದಾಗ ಐ ವೆಂಟ್ ಥ್ರೂ ಅ ಲಾಟ್. ಅಂದರೆ ಒಂದು ಟ್ರಾಮಾನೇ ಆಯಿತು ನನಗೆ ಆ ಟೈಮಲ್ಲಿ. ಸಪೋರ್ಟ್ ಇರಲಿಲ್ಲ. ಒಂಥರ ಈಗ ತುಂಬ ಸಿಸೇರಿಯನ್ಗೆ, ಸಿ ಸೆಕ್ಷನ್ಗೆ ಪುಷ್ ಮಾಡೋದ್ರಿಂದ ನಾನು ರಘು ನಾರ್ಮಲ್ಲೇ, ನಾನು ರೆಡಿನೇ ಇರಲಿಲ್ಲ ಸರ್. ನಾನು ಮೆಂಟಲಿ ನಾನು ರೆಡಿನೇ ಇಲ್ಲ.
ಹಿಂದಿನ ಕಾಲದವ್ರು ಹೆತ್ತಿದ್ದಾರೆ, ನಾನು ನಾರ್ಮಲ್ ಆಗಿ ಹೆರೋದು. ನಮ್ಮ ಅಜ್ಜಿ 10 ಎತ್ತಿದ್ದಾರೆ ಸರ್. ಅವಾಗ ಏನಾದ್ರೂ ಕಾಂಪ್ಲಿಕೇಶನ್ ಅಂತ ಯಾರಾದ್ರೂ ಡಾಕ್ಟರ್ ಹೇಳಿದ್ರಾ? ಇಲ್ಲ ತಾನೇ, ಏನು ಇಲ್ಲ. ನಮ್ಮ ಅಜ್ಜಿ 10 ಎತ್ತಿರ್ಬೇಕಾದ್ರೆ ನಾನು 1 ಹೇರಕ್ಕಾಗಲ್ವಾ ನಾರ್ಮಲ್ ಆಗಿ? ನೀವು ಪೇನ್ ತಡಿಯಲ್ಲ ಅಂದ್ರು ನನ್ಗೆ. ನಾನ್ ತಡಿತೀನಿ, ನೀವ್ ಹೆಂಗ್ ಹೇಳ್ತೀರಾ ಅದನ್ನ? ನಾನ್ ತಡಿತೀನಿ. ಬಿಡ್ಲಿಲ್ಲ ಸರ್. ಇಡೀ ಹಾಸ್ಪಿಟಲ್ ಗೊತ್ತಿಲ್ಲ ನಾನು ಹೆತ್ತಿರೋದು. ಸೌಂಡೇ ಇಲ್ಲ ನಂದು. ಎಲ್ಲಿ ಕರ್ಕೊಂಡೋಗಿ ಸಿಸೇರಿಯನ್ ಮಾಡಿಸ್ಬಿಡ್ತಾರೋ ಅನ್ನೋ ಭಯಕ್ಕೆ ನನಗೆ ಕಾಂಟ್ರಾಕ್ಷನ್ಸ್ ಬಂದ್ರೂ ನಾನು ಓ ಅಂದಿಲ್ಲ. ರಘು ಕೈ ಹಿಡ್ಕೊಂಡಿರೋದಷ್ಟೇ. ತಡೆದು ಬಿಟ್ಟಿದ್ದೀನಿ. ಹೆತ್ತಿರೋದು 5 ನಿಮಿಷದಲ್ಲಿ. ರಘು ಪಾಪ ಕಾಯ್ತಾ ಇದ್ದಾರೆ ನನಗೆ ಸಪೋರ್ಟ್ ಮಾಡಕ್ ಒಳಗ್ ಬರಕ್ಕೆ. ನರ್ಸ್ ಬಂದ್ಬಿಟ್ಟು ನಿಮ್ಗೆ ಹೆಣ್ಮಗು ಆಗಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಷ್ಟೇ. ಹಿಂಗ್ ಹೋಗಿದ್ದು, ಮಗು ಬಂದಿದ್ದು ಅಷ್ಟೇ. ಈ ತರ ಇದ್ರೆ ಒಂದು 10-15 ಡೆಲಿವರಿ ಮಾಡಿಸ್ಬೋದು ದಿನಕ್ಕೆ ಅಂತಂದ್ರು ಡಾಕ್ಟ್ರು. ಅಪ್ರಿಶಿಯೇಟ್ ಮಾಡಿದ್ರು. ಸೊ ಐ ಥಿಂಕ್ ಎಷ್ಟೋ ಜನ ಇವಾಗ ನಾನು ಸಿಸೇರಿಯನ್ ಮಾಡಿಸಿದ್ರೆ ಮಾತ್ರ ಹೆರ್ತೀನಿ ಅನ್ನೋರು ಇದಾರೆ ಸರ್. ಅದೇ ನಾರ್ಮಲ್ ಅಂತಿದ್ರು, ತಮಾಷೆ ಮಾಡ್ತಿದ್ರು. ಈಗ ಸಿ ಸೆಕ್ಷನ್ ಸಿಸೇರಿಯನ್ ಅಂದ್ರೆ ಅದು ನಾರ್ಮಲ್ ಈಗ ಅಂತ. ಬಟ್ ನಿಮ್ಮ ಆಕ್ಟಿವಿಟೀಸ್ ಹಾಗೆ ಇತ್ತು. ಹೌದು, ಆಕ್ಟಿವ್ ಆಗಿರ್ಬೇಕು ಅಷ್ಟೇ. ಫುಡ್ಡು ಸರ್, ನಾನು ಧೃತಿ ನನ್ನ ಹೊಟ್ಟೆಗೆ ಬಿದ್ಮೇಲೆ ಒಂದು 6 ತಿಂಗಳು ನನ್ನ ಹೊಟ್ಟೆಗೆ ಏನೂ ಸೇರಿಲ್ಲ, ನೀರ್ ಬಿಟ್ರೆ ಎಲ್ಲ ದಿನಕ್ಕೊಂದು 25-30 ಸಲ ವಾಂತಿ ಮಾಡ್ತಿದ್ದೆ, ರಕ್ತ ಕಕ್ಕ ಬಿಡ್ತಿದ್ದೆ ರಾತ್ರಿ ಹೊತ್ತು. ನಮ್ಮಮ್ಮ ಅದನ್ನ ನೋಡಿನೇ ಬೇಜಾರಾಗ್ಬಿಟ್ಟಿತ್ತು ಅವ್ರಿಗೆ. ನನ್ಗಿರ್ಲಿಲ್ಲ, ನಮ್ಮಮ್ಮಂಗಿರ್ಲಿಲ್ಲ, ನಿಂಗೆ ಯಾಕೆ ಹಿಂಗೆ? ದೀಪಗೂ ಇಲ್ಲ, ನಮ್ಮ ಅಕ್ಕಂಗೂ ಆ ಥರ ವಾಮಿಟಿಂಗ್ ಇರಲಿಲ್ಲ. ನಿಂಗೆ ಯಾಕೆ ಹಿಂಗೆ ಇಷ್ಟೊಂದು ವಾಮಿಟಿಂಗು ಅಂತ. ಬಟ್ ಆಲ್ ವರ್ತ್ ಇಟ್. ಸೊ ಐ ಥಿಂಕ್ ಈಗಿನ ಕಾಲದಲ್ಲಿ ಎಲ್ಲಾನು ಈಸಿ ಸರ್. ಎವ್ರಿಥಿಂಗ್ ಈಸ್ ಈಸಿ. ನನಗೆ ಐ ಲವ್ ಮೈ ಜರ್ನಿ ಬಿಕಾಸ್ ಯಾವುದು ಸುಲಭದಲ್ಲಿ ಸಿಕ್ಕಿಲ್ಲ. ಸೊ ಯು ನೋ ಅದರ ವರ್ತ್ ಗೊತ್ತು ನಿಮಗೆ, ಅದರ ಬೆಲೆ ಗೊತ್ತು ನಿಮಗೆ. ಐ ವೋಂಟ್ ಲೂಸ್ ವಾಟ್ ಎವರ್ ಐವ್ ಗಾಟ್. ಐ ಕೆನಾಟ್ ಅಫೋರ್ಡ್ ಟು ಲೂಸ್ ಇಟ್. ಒಂದು ಸಿಚುವೇಶನ್ ಬಂದಿತ್ತು, ಅಂದರೆ ತೀರಾ ನಮ್ಮ ಫೈನಾನ್ಷಿಯಲ್ ಕ್ರೈಸಿಸ್ ಅಲ್ಲಿದ್ವಿ ನಾನು ರಘು. ಸೊ ಹಂಗಿದ್ದಾಗ 0 ಬ್ಯಾಲೆನ್ಸ್ ಅಂತಾನೆ ಮೈನಸ್ ಬ್ಯಾಲೆನ್ಸು ಸರ್. ಆಯ್ತಾ? ಆ ಮಟ್ಟಕ್ಕೆ ಬಂದಿತ್ತು, ಆ ಮಟ್ಟಕ್ಕಿತ್ತು. ಬಟ್ ಇಟ್ ಈಸ್ ಜಸ್ಟ್ ಮನಿ ಸರ್, ವಿ ಕ್ಯಾನ್ ಅರ್ನ್ ಬ್ಯಾಕ್. ಇಟ್ಸ್ ನಾಟ್ ಅ ಬಿಗ್ ಡೀಲ್. ನಮಗೆ ಆ ವ್ಯಕ್ತಿ ಇಂಪಾರ್ಟೆಂಟು ಅಂತ ಅನ್ನಿಸ್ದಾಗ ನಾವು ಬಹುಶಃ ಆ ವ್ಯಕ್ತಿನ ಬಿಟ್ಕೊಡಲ್ಲ. ನಾನು ಒಂದೇ ಯೋಚನೆ ಮಾಡಿದ್ದು, ನಾನು ಸಪ್ತಪದಿ ತುಳಿಬೇಕಾದ್ರೆ ಅಗ್ನಿಸಾಕ್ಷಿಯಾಗಿ ಮದುವೆ ಆದಾಗ ನಾನು ಏನು ಹೇಳಿ ಮದುವೆ ಆದೆ? ಅವ್ರು ಮಾತ್ರ ಪ್ರಾಮಿಸ್ ಮಾಡೋದಲ್ಲ, ನಾವು ಹಾಗೆ ಇರಬೇಕಲ್ವಾ. ನಿನಗೆ ಕಷ್ಟ ಬಂದಾಗ ನಾನು ಇರ್ತೀನಿ ನಿನ್ನ ಜೊತೆಗೆ, ಏನೇ ಕಷ್ಟ ಬಂದರೂ ಇಬ್ಬರು ಒಟ್ಟಿಗೆ ನಿಭಾಯಿಸ್ಕೊಳ್ಳೋಣ ಅದನ್ನು ಅಂತ. ನಾನು ಸ್ವಲ್ಪ ಓಲ್ಡ್ ಸ್ಕೂಲ್ಡು ಸರ್. ಐ ಡೋಂಟ್ ಮೈಂಡ್ ಬೀಯಿಂಗ್ ಎನ್ ಓಲ್ಡ್ ಸ್ಕೂಲ್. ಬಟ್ ಯು ಸೆಡ್ ಗೋಲ್ಡನ್ ಲೈನ್ಸ್. ಸೊ ನನಗೆ ಐ ವಾಸ್ ವೆರಿ ಹ್ಯಾಪಿ ವೆನ್ ಐ ಗಾಟ್ ಮ್ಯಾರಿಡ್ ಟು. ಐ ಆಮ್ ವೆರಿ ಹ್ಯಾಪಿ. ಆ ಮದುವೆ ಆಗಿದ್ದ ದಿನ ನನಗೆ ನೆನಪು ಬರ್ತಾ ಇದೆ. ಸೊ ಹೌ ವಿ ಗಾಟ್ ಮ್ಯಾರಿಡ್. ಸೊ ದೇರ್ ವಾಸ್ ಸೋ ಮಚ್ ಜಾಯ್. ಇಂಟರ್ಕಾಸ್ಟ್ ಮ್ಯಾರೇಜು. ಸೊ ನನ್ನ ತಂದೆ ತಾಯಿ ಎಲ್ಲ ಒಪ್ಕೊಂಡು, ನಮ್ಮ ಇಡೀ ಫ್ಯಾಮಿಲಿ ಒಪ್ಕೊಂಡು ತುಂಬ ಖುಷಿಯಲ್ಲಿ ಮದುವೆ ಮಾಡಿಕೊಟ್ಟು. ನನ್ನ ಫ್ಯಾಮಿಲಿ ಒಂದೇ ಮಾತು ಹೇಳ್ತು, ಡೋಂಟ್ ಟೇಕ್ ಎನಿ ಹೇಸ್ಟಿ ಡಿಸಿಷನ್ಸ್. ಐ ಹ್ಯಾವ್ ವೆರಿ ಇಮೋಷ್ನಲಿ ವೆರಿ ಸ್ಟ್ರಾಂಗ್ ಫ್ಯಾಮಿಲಿ. ನಾನು ಸ್ವಲ್ಪ ಲೂಸ್ ಅಷ್ಟೇ. ಅವಾಗವಾಗ ಟೈಟ್ ಮಾಡ್ಕೋತಾ ಇರ್ತೀನಿ. ಅಂದರೆ ನಾನು ಯೋಚನೆ ಮಾಡೋದು ಜಾಸ್ತಿ ಸರ್. ಪ್ರತಿಯೊಂದು ವಿಚಾರನೂ ಸ್ವಲ್ಪ ವಿಚಾರ ಮಾಡೋದು ಜಾಸ್ತಿ. ಅದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಯೋಚನೆ ಮಾಡ್ತೀನಿ, ಫಿಲಾಸಫಿಕಲ್ಲು. ಸೊ ಆ ಥರ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ ಬೆಟರ್. ಅಲ್ಲ, ಪಾಸಿಟಿವ್ ಹೌದು, ನೆಗೆಟಿವ್ನೂ ಹೌದು. ಹೌದು, ವೆರಿ ಟ್ರೂ. ನಾನು ಎರಡನ್ನೂ ನೋಡಿದ್ದೀನಿ. ನಾನು ಪಾಸಿಟಿವ್ ಆಗಿ ಹೇಗೆ ವರ್ಕ್ ಆಗಿದೆ ಅಂತಂದರೆ, ನನ್ನವ್ರನ್ನ ನಾನು ಬಿಟ್ಕೊಡಲ್ಲ ಎಟ್ ಎನಿ ಕಾಸ್ಟ್. ನೆಗೆಟಿವ್ ಏನು ಅಂತಂದರೆ ಸ್ವಲ್ಪ ಟ್ರಬಲ್ ಮಾಡ್ತೀನಿ ಅವ್ರಿಗೆ. ತಡ್ಕೋಬೇಕು. ಹಾಂ, ನಾನು ಟಾಲರೇಟ್ ಮಾಡಬೇಕಷ್ಟೆ. ಆ ವಿಚಾರದಲ್ಲಿ ರಘು ಗ್ರೇಟ್. ಖಂಡಿತ. ಈಸ್ ಲಾಟ್ ಆಫ್ ಪೇಷನ್ಸ್. ಹೆಂಗೆ ಆಚೆ ಬಂದ್ರಿ ಫೈನಾನ್ಷಿಯಲ್ ಕ್ರೈಸಿಸ್ ಇಂದ? ಸೊ ಹೇಗಿತ್ತು ಸಿಚುವೇಶನ್ ಆಗ? ಅದನ್ನು ನಾನು ಎಲ್ಲೂ ಹೇಳ್ಕೊಂಡಿಲ್ಲ.
ಅಂದರೆ ಒಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ರು ರಘು. ಸೊ ತುಂಬ ಲಾಸ್ ಆಯಿತು ಆ್ಯಕ್ಚುಲಿ. ಆ್ಯಂಡ್ ವಿ ಹ್ಯಾಡ್ ಟು ಪ್ರಾಬಬ್ಲಿ ನಮ್ಮ ಹತ್ರ ಇದ್ದಿದ್ದನ್ನೆಲ್ಲ ನಾವು ಏನೇನು ಆ್ಯಸೆಟ್ಸ್ ಮಾಡ್ಕೊಂಡಿದ್ವೋ ನಾನು ರಘು ಅದನ್ನೆಲ್ಲದನ್ನು ನಾವು ಕೊಡಬೇಕಾಗಿ ಬಂತು. ಅಂದ್ರೆ ಅಡ ಇಡೋದು ಸೇಲ್ ಮಾಡೋದು ಎರಡು. ಸೊ ಬಟ್ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಸರ್. ಅದೇನು ಅಂಥ ದೊಡ್ಡ ವಿಷಯನ ಅನಿಸುತ್ತೆ ನನಗೆ. ಬಿಕಾಸ್ ಇಫ್ ಯು ಆರ್ ಅರ್ನಿಂಗ್, ನಿನ್ನ ಕೈಯಲ್ಲಿ ಕೆಲಸ ಇದೆ, ನೀನು ದುಡಿತೀಯ ಅನ್ನೋ ಧೈರ್ಯ ನಿನಗಿದ್ರೆ ಬಹುಶಃ ಐ ಡೋಂಟ್ ಥಿಂಕ್ ಅದು ದುಡ್ಡು ಎಲ್ಲ ಐ ಥಿಂಕ್ ಮ್ಯಾಟರೇ ಆಗಲ್ಲ. ನನಗೆ ಯಾರೋ ಒಬ್ಬರು ಹೇಳಿದರು ಸರ್, ನಾನು ಐ ಥಿಂಕ್ ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ನನಗೆ ಒಬ್ಬರು ಹೇಳಿದರು, ನಂಗೆ ಯಾರಂತ ನೆನಪಿಲ್ಲ, ಬಟ್ ಅವ್ರು ಹೇಳಿದ ಮಾತು ತುಂಬ ರಿಜಿಸ್ಟರ್ ಆಗಿತ್ತು. ಡೋಂಟ್ ರನ್ ಬಿಹೈಂಡ್ ಮನಿ, ಲೆಟ್ ಇಟ್ ಕಮ್ ಟು ಯು. ಆಗ ವ್ಯಾಲ್ಯೂ ಜಾಸ್ತಿ. ನೀನು ಅದ್ರ ಹಿಂದೆ ಹೋದರೆ ನಿನ್ನ ಮರ್ಯಾದೆನ ಕಳ್ಕೊತೀಯ. ಆ ಪ್ರಾಸೆಸ್ಸಲ್ಲಿ ದುಡ್ಡು 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 ಅಂತ ದುಡಿ, ಅದು ಬರುತ್ತೆ ತಾನಾಗೆ. ಇಟ್ ವಿಲ್ ಮೇಕ್ ವೇಸ್ ಫಾರ್ ಯು. ನಿನಗೆ ದಾರಿ ಮಾಡಿಕೊಡುತ್ತೆ ಹೆಂಗೆ ನೀನು ದುಡಿಬೇಕು ಅಂತ. ಈಗ ಸರಿಯಾದ ದಾರಿಯಲ್ಲಿ ಹೋಗೋರಿಗೆ ಒಂದೇ ದಾರಿ ಸರ್, ಅಲ್ವಾ? ಸಾಕಷ್ಟು ದಾರಿ ಇರಲ್ಲ. ನಾನು ಡಿಸಿಪ್ಲಿನ್ಡ್ ಆಗಿ ಆರ್ಗನೈಸ್ಡ್ ಆಗಿ ನಾನು ಸರಿಯಾದ ದಾರಿಲೇ ಹೋಗೋದು, ಅಡ್ಡ ದಾರಿ ಹಿಡಿಯಲ್ಲ ಅನ್ನೋರ್ಗೆ ಒಂದೇ ದಾರಿ. ಆ ದಾರಿಲಿ ಸಾಕಷ್ಟು ಹರ್ಡಲ್ಸ್ ಬರುತ್ತೆ. ಅದನ್ನು ನಾವು ದಾಟ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅನಿಸಿಕೆ. ಅದನ್ನೇ ನಾನು ಮಾಡ್ಕೊಂಡು ಬಂದಿರೋದು. ಅದು ಎಷ್ಟು ಸಮಯ ಇತ್ತು ಆ ಫೈನಾನ್ಷಿಯಲ್ ಕ್ರೈಸಿಸ್? ಒಂದು 3 years ಇತ್ತು ಸರ್. ಸಸ್ಟೈನ್ಡ್ ಫಾರ್ 3 long years. ಧೃತಿನೂ ಹುಟ್ಟಿದ್ಲು ಆಗ? ಧೃತಿ ಹುಟ್ಟೋಕೆ ಮುಂಚೆ ಶುರುವಾಗಿದ್ದು. ಅವಳು ಹೊಟ್ಟೆಲಿ ಇದ್ಲು ಆ್ಯಕ್ಚುಲಿ. ತುಂಬ ಟಫ್ ಟೈಮ್ ಇದು, ಕ್ರಾಪ್ ಟಫ್ ಟೈಮು. ಖಂಡಿತ ಹೌದು. ನಾನು ಇಮ್ಯಾಜಿನ್ ಮಾಡಬಲ್ಲೆ ಅಷ್ಟೇ, ಹಿಂಗಿರುತ್ತೆ ಪರಿಸ್ಥಿತಿ ಗುರು ಇದು ಅಂತ. ಆ ಕಡೆ ಅವನಿಗೆ ಹೆಲ್ಪ್ಲೆಸ್ನೆಸ್ಸು, ಅಯ್ಯೋ ಅವಳಿಗೇನು ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಅನ್ನೋದು. ಸರಿ, ನಾನು ಹೇಳ್ತಲ್ವಾ, ಜನ ನಾವು ಬಿಕಾಸ್ ನಾವು ತೋರಿಸೋದು ಅಷ್ಟನ್ನೇ. ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ತೀವಿ ಬಿಟ್ರೆ, ಅಯ್ಯೋ ನಮ್ಮ ಜೀವನದಲ್ಲಿ ಹಿಂಗಾಯ್ತಪ್ಪ, ನಮ್ಗೆ ಹಂಗಾಯ್ತಪ್ಪ ಅಂತ ನಾವೆಲ್ಲೂ ಹೇಳ್ಕೊಳಲ್ಲ, ತೋರಿಸ್ಕೊಳಲ್ಲ. ನಾವು ಅಂದರೆ ನಾನು ರಘು ಅಂತ ಹೇಳ್ತಿರೋದಲ್ಲ, ಎಷ್ಟೋ ಜನ ಇನ್ ಜನರಲ್, ಎಸ್ಪೆಷಲಿ ಕಲಾವಿದರು ಬೇಡ, ಬಿಕಾಸ್ ವಿ ಆರ್ ಎಕ್ಸ್ಪೋಸ್ಡ್ ಆಲ್ರೆಡಿ ಅಲ್ವಾ? ಸೊ ಹಂಗಿರ್ಬೇಕಾದ್ರೆ ಯಾಕೆ ಹೇಳ್ಕೋಬೇಕು ಅಂತ. ಸೊ ಕಷ್ಟ ಆಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು, ಸಾಕಷ್ಟು ವಿಚಾರಗಳಿಗೆ ಕಷ್ಟ ಆಗ್ತಿತ್ತು. ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಅರ್ನಿಂಗ್. ಐ ಹ್ಯಾವ್ ಟು ಗೆಟ್ ಬ್ಯಾಕ್. ಸೊ 2.5 ತಿಂಗಳು ನಿಮ್ಮ ಬಾಣಂತನದಲ್ಲಿ ಯು ಬ್ಯಾಕ್ ಟು ವರ್ಕ್. ಐ ಕೇಮ್ ಬ್ಯಾಕ್ ಟು ವರ್ಕ್. ಅಂದರೆ ದಟ್ ಇಸ್ ಓನ್ಲಿ ವೇ ಯು ನೋ ಹೌದು ಟು ವರ್ಕ್. ಪ್ಯಾಷನ್ ಹೌದು, ಇಲ್ಲಿಂದ ಗಳಿಸಬಹುದು. ಖಂಡಿತ. ಒಂಚೂರು ಗಂಡನ ಸಪೋರ್ಟ್ ಆದ್ರೆ ನಮ್ಮ ಲೈಫ್ ಸ್ಟೇಬಲ್ ಆಗುತ್ತೆ. ಸಿ, ವಿ ಹ್ಯಾವ್ ಟು ಮೇಕ್ ಅ ಲಿವಿಂಗ್. ಮನೇಲಿ ಕುತ್ಕೊಂಡು ಅಯ್ಯೋ ಆಗ್ತಿಲ್ವಲ್ಲ ಅಂತ ಅನ್ನೋದಕ್ಕಿಂತ ಇರು. ನನಗೆ ಇದ್ದಿದ್ದು ಸ್ಟ್ರೆಸ್ಗೆ ನನಗೆ ಎದೆ ಹಾಲು ಕಮ್ಮಿ ಇತ್ತು. ನಮ್ಮಮ್ಮ ಯಾರ್ಯಾರಿಗೆಲ್ಲ ಮದ್ದು ಮಾಡಿಕೊಟ್ಟಿದ್ದಾರೆ ಸರ್. ಅದನ್ನೇ ಹೇಳೋದು ವಿಪರ್ಯಾಸ ಅನ್ನೋದು, ಐರನಿ ಆಫ್ ಲೈಫ್ ಅಂತ. ಮದ್ದು ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಬಾಣಂತಿ ಮದ್ದು, ಎದೆ ಹಾಲು ಆಗೋದಕ್ಕೆ ಮದ್ದು ಎಲ್ಲ ಅಮ್ಮ ಮಾಡ್ತಾರೆ. ಪ್ರೋ ಏನೇನೆಲ್ಲ ಮಾಡಿದ್ರು. ನನ್ಗೆ ಇಲ್ಲಲ್ವಾ ಸ್ಟ್ರೆಸ್ ಇರೋದು. ನೀನ್ ದೇಹಕ್ಕೆ ಏನು ಕೊಟ್ರು ಏನು ಪ್ರಯೋಜನ? ಇದು ಸರಿ ಆಗ್ಬೇಕು. ಸೊ ಅಮ್ಮ ಒಂದು ಮಾತು ಹೇಳಿದ್ರು, ಪುಟ್ಟ ನಿನಗೆ ಬೇಜಾರು ಮಾಡ್ಕೋಬೇಡ ಹಿಂಗೆ ಹೇಳ್ತೀನಿ ಅಂತ, ತಲೆ ಕೆಡಿಸ್ಕೋಬೇಡ, ನಿಂಗೆ ಕೆಲಸ ಮಾಡಬೇಕು, ನಿಂಗೆ ಅದು ಒಂಚೂರು ಸಮಾಧಾನ ಕೊಡುತ್ತೆ, ಏನೋ ಒಂದು 4 ಕಾಸು ದುಡಿತಿದ್ಯಾ ಅನ್ನೋ ಒಂದು ಧೈರ್ಯ ಕೊಡುತ್ತೆ ಅನ್ನೋ ಹಾಗಿದ್ರೆ ಮಗುನ ನಾನು ನೋಡ್ಕೋತೀನಿ, ನೀನು ಹೋಗು. ನಾನೇನು ಮಾಡ್ತಿದ್ದೆ, ಹಾಲನ್ನು ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಹೋಗ್ತಿದ್ದೆ, ಅದ್ರ ಜೊತೆಗೆ ಫಾರ್ಮುಲಾ ಮಿಲ್ಕು ಕೊಡ್ತಾ ಇದ್ದೆ. ಅವಳು ಬೆಳ್ಕೊಂಡ್ಳು ದೇವ್ರ ದಯೆಯಿಂದ. ಒಂದು 6-6.5 ತಿಂಗಳಿಗೆ ಅಮ್ಮ ತೆಳ್ಳಗೆ ಸರಿ ಮಾಡಿಕೊಡೋರು ಅವಳಿಗೆ, ಕುಡ್ಕೋತಿದ್ಲು. ಅವಳಿಗೂ ಅಡ್ಜಸ್ಟ್ ಆದ್ಲು. ಅಮ್ಮ ಕೆಲ್ಸಕ್ಕೆ ಹೋಗ್ತಾಳೆ, ಬರ್ತಾಳೆ. ಇವಾಗ ಸೋ ಪ್ರಾಕ್ಟಿಕಲ್, ಶಿ ಸೋ ಪ್ರಾಕ್ಟಿಕಲ್ ಸರ್. ಪುಟ್ಟ, ಐ ಹ್ಯಾವ್ ಟು ಗೋ ವರ್ಕ್ಔಟ್,
ಐ ಹ್ಯಾವ್ ಟು ಗೋ ಇದು ವರ್ಕ್ ಅಂತ ಹೇಳಿದ್ರೆ ಸರಿ ಅಮ್ಮ ಓಕೆ. ನಿಮ್ಮಗಳಲ್ವಾ ಪ್ರಾಕ್ಟಿಕಲ್. ಸರ್ ನಾನು ಇಮೋಷ್ನಲ್ಲು, ನನ್ನಲ್ಲಿ ಒಂದು 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 10% ಪ್ರಾಕ್ಟಿಕ್ಯಾಲಿಟಿ ಇದೆ ಅಂದರೆ ಅದು ರಘುವಿಂದ. ಓ ಹಂಗ. ಐ ಆಮ್ ಇಮೋಷ್ನಲಿ ಕನೆಕ್ಟೆಡ್ ಟು ಎವ್ರಿಥಿಂಗ್. ಒಂದು ವಸ್ತುಗೂ ಕೂಡ ನಾನು ಇಮೋಷನ್ಸನ್ನು ಕನೆಕ್ಟ್ ಮಾಡಿರ್ತೀನಿ. ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಐ ಹೇಟ್ ಇಟ್, ಡೋಂಟ್ ಲೈಕ್ ಇಟ್ ಇಫ್ ಐ ಲೂಸ್ ಇಟ್. ನೀವೀಗ ಇದನ್ನು ಕೊಡ್ತೀರಾ ಅಂತ ಇಟ್ಕೊಳ್ಳಿ, ನೀವು ಕೊಟ್ಟಿದ್ದು ಅಂತ ಜೋಪಾನವಾಗಿ ಎತ್ತಿಟ್ಕೊಂಡಿರ್ತೀನಿ ನಾನು. ಬಿಕಾಸ್ ಈ ಇಂಟರ್ವ್ಯೂನ ನೆನ್ಪು ಮಾಡುತ್ತೆ ಅದು ನನಗೆ. ಆ ಥರ, ಗಿವಿಂಗ್ ಯು ಅನ್ ಎಕ್ಸಾಂಪಲ್. ನನಗೆ ಯಾವಾಗಲೂ ಅನಿಸೋದು, ಮನುಷ್ಯರನ್ನು ಪ್ರೀತಿಸಬೇಕು, ವಸ್ತುಗಳನ್ನು ಬಳಸಬೇಕು. ಕರೆಕ್ಟು. ಬಟ್ ತುಂಬ ಜನ ಉಲ್ಟಾ ಮಾಡ್ಬಿಡ್ತೀವಿ ನಾವು. ಹೌದು ಹೌದು ಹೌದು. ಮನುಷ್ಯರನ್ನ ಬಳಸ್ಬಿಡ್ತೀವಿ, ವಸ್ತುಗಳನ್ನು ತುಂಬ ಕರೆಕ್ಟು ಸರ್. ಅದು ಎಸ್ಪೆಷಲಿ ಈಗಿನ ಕಾಲದಲ್ಲಿ ರೇಸು ಸರ್ ಇದು. ವಿ ಡೋಂಟ್ ಹ್ಯಾವ್ ಟು ರೇಸ್, ಬಿಕಾಸ್ ನಮ್ಮ ಜೀವನದಲ್ಲೇ ಸಾಕಷ್ಟು ರೇಸ್ಗಳಿದ್ದಾವೆ. ಇನ್ನೊಬ್ಬರ ಜೀವನನ ನಾವು ಕಂಪೇರ್ ಮಾಡಿಕೊಂಡು ರೇಸ್ ಮಾಡೋ ಅವಶ್ಯ ಸರ್. ಒಂದೇ ಒಂದು ದಿವಸಕ್ಕೂ ನಾನಾಗಲಿ ರಘು ಆಗಲಿ ನಮ್ಮ ಜೀವನನ ಇನ್ನೊಬ್ಬರ ಜೀವನ ಕಂಪೇರ್ ಮಾಡ್ಕೊಂಡಿಲ್ಲ. ನಾನು ನನ್ನ ತಾಯಿಗೂ ಸಹ ಇದನ್ನು ಹೇಳ್ತೀನಿ. ಐ ಟೆಲ್ ಹರ್, ಅಮ್ಮ ಬಿ ಹ್ಯಾಪಿ, ಬಿ ಕಾಂಟೆಂಟ್ ವಿತ್ ವಾಟ್ ಯು ಹ್ಯಾವ್. ನೀವು ಕಲಾವಿದರು, ತುಂಬ ಫಂಕ್ಷನ್ಗಳಿಗೆ ಹೋಗ್ತೀರಾ, ಅಥವಾ ಸೆಟ್ಟಲ್ಲಿ ಇರ್ತೀರಾ, ಅಥವಾ ಯಾವುದೇ ಪಾರ್ಟಿಗಳಿಗೆ ಹೋಗ್ಬೋದು. ಇನ್ಯಾರೋ ಕಲಾವಿದ ದಂಪತಿಗಳು, ಅವರಿರುವ ರೀತಿ, ಅವರ ಪರಿ, ಇದೆಲ್ಲ ನೋಡಿದಾಗ ನೆವರ್ ಎಫೆಕ್ಟೆಡ್ ಅಸ್ ಸರ್. ನಮ್ಮ ಜೀವನ ನಮ್ಮದು, ನಮ್ಮ ಕಷ್ಟ ನಮಗೆ ಗೊತ್ತು, ನಮ್ಮ ಲೈಫ್ ಸ್ಟೈಲ್ ನಮಗೆ. ಸರ್ ನಮಗೆ ಏನು ಗೊತ್ತಾ, ವಿ ನೆವರ್ ಬಿನ್ ದಿಸ್ ಪಾರ್ಟಿ ಫ್ರೀಕೋ, ಪಾರ್ಟಿ ಮಾಡೋದು ಜನರಲ್ ಆಗಿ ಹೇಳಿ. ಜನರಲ್ ಆಗಿ ಪಾರ್ಟಿ ಅಂದ್ರೆ ನೀಡ್ ನಾಟ್ ಬಿ ಎ ಪಾರ್ಟಿ ಅಲ್ಲ, ಗೆಟ್ ಟುಗೆದರ್ ಆಗಲಿ ವಾಟೆವರ್. ತುಂಬಾ ಕಮ್ಮಿ ಸರ್. ಸೋಷಿಯಲ್ ಗ್ಯಾದರಿಂಗ್ ಹೋಗೋದು ತುಂಬಾ ಕಮ್ಮಿ. ಬಿಕಾಸ್ ವಿ ಬೋತ್ ಆರ್ ವೆರಿ ಆಕ್ಯುಪೈಡ್. ಅವರು ಇತ್ತೀಚೆಗಂತೂ ಥ್ಯಾಂಕ್ ಗಾಡ್ ಅವರು ಸಾರಿ ಬಿಸ್ನೆಸ್ ನೋಡ್ಕೊಳ್ಳೋದು ಅವರೇನೆ. ಕರೆಕ್ಟ್, ನಿಮ್ದೊಂದು ಸಾರಿ ಬಿಸ್ನೆಸ್ ಶುರು ಆಗಿದೆ. ಸೊ 1 ವರ್ಷದ ಮೇಲೆ ಆಯ್ತು. ಹೌದು, ಕರೆಕ್ಟ್. ಅಂಡ್ ಇಟ್ ಇಸ್ ಗೋಯಿಂಗ್ ವೆಲ್, ತುಂಬಾ ಚೆನ್ನಾಗಿ. ಐ ಥಿಂಕ್ ಸರ್, ಐ ಫೀಲ್ ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಅ ವೇ ಅಷ್ಟೇ ಅನ್ಸಿದ್ರೆ ಮಾರ್ಗ. ಇವತ್ತು ಫೈನಾನ್ಷಿಯಲ್ ಕ್ರೈಸಿಸ್ ಏನಿತ್ತೋ 90% ಅಷ್ಟು ಕಡಿಮೆ ಆಗ್ಬಿಟ್ಟಿದೆ. ಯು ಆರ್ ಸಾರ್ಟೆಡ್. ಅಗೇನ್ ಓಲ್ಡ್ ಸ್ಕೂಲ್ ಲಾಜಿಕ್ ಅಷ್ಟೇ. ವೇಟ್, ಪೇಷನ್ಸ್ ಅಷ್ಟೇ. ನನ್ನಲ್ಲಿ ಇದೆ ಆ ಪೇಷನ್ಸು, ಆದರೆ ಸ್ವಲ್ಪ ನಾನು ವರ್ಕ್ಡಪ್ ಆಗಿಬಿಡ್ತೀನಿ, ಸ್ವಲ್ಪ ರೆಸ್ಟ್ಲೆಸ್ ಆಗಿಬಿಡ್ತೀನಿ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ರಘು ಇದ್ದಾರೆ ಅಷ್ಟೇ. ಚೆನ್ನಾಗಿದೆ ಈ ಜೋಡು, ಈಡು ಜೋಡು ಅಂತಾರೆ ಹಳ್ಳಿ ಕಡೆ ಎಲ್ಲ ನಮಗೆ. ಸೊ ಕರೆಕ್ಟ್ ಆಗಿದ್ದೀರಿ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ. ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸ್ ಇನ್ ಲೈಫ್. ಖುಷಿ ಆಗುತ್ತೆ ಸರ್ ನನಗೆ, ಏನಾದರೂ ನಾನು ಅವನನ್ನು ಬಿಟ್ಕೊಡ್ಲಿಲ್ಲ, ಅವನು ನನ್ನ ಬಿಟ್ಕೊಟ್ಟಿಲ್ಲ ಅಂತ. ಎಂಥದ್ದೇ ಕಷ್ಟದ ಪರಿಸ್ಥಿತಿಯಲ್ಲಿ ಬಿಟ್ಕೊಟ್ಟಿಲ್ಲ ಅಂದಮೇಲೆ ಲೈಫ್ ಲಾಂಗ್ ಬಿಡೋ ಮಾತೇ ಇಲ್ಲ. ನೋಡಿ, ಬೇಂದ್ರೆ ಅಜ್ಜ ಅವತ್ತೇ ಹೇಳ್ಬಿಟ್ರು, ಸರಸ ಜನನ ವಿರಸ ಮರಣ ಸಮರಸವೇ ಜೀವನ. ಸುಮ್ಮನೆ ಹೇಳಿದಾರ? ಅದೇ, ಓಲ್ಡ್ ಸ್ಕೂಲ್ ತಿಳಿದಿದ್ದಾರೆ, ತಿಳ್ಕೊಂಡಿರೋರು, ಅನುಭವದ ಮಾತುಗಳು. ಎಸ್, ಎಕ್ಸಾಕ್ಟ್ಲಿ. ಐ ಥಿಂಕ್ ಈಗಿನ ಕಾಲದಲ್ಲಿ ಏನಕ್ಕೆ ಕ್ಲಾಸಸ್ ಬೇಕು ಅಂತಂದರೆ, ಐ ಥಿಂಕ್ ಪೇಷನ್ಸನ್ನು, ತಾಳ್ಮೆನ ಹೇಗೆ ಗಳಿಸ್ಕೋಬೇಕು ಅನ್ನೋದಕ್ಕೆ ಕ್ಲಾಸಸ್ ಮಾಡಬೇಕು ಸರ್. ಅದು ಬರುತ್ತೆ ಇನ್ನು ಸ್ವಲ್ಪ ದಿವಸದಲ್ಲಿ. ಇದೆ ಆಲ್ರೆಡಿ, ಇರುತ್ತೆ. ಹೌದು, ಎಲ್ಲರೆಲ್ಲ ಕೌನ್ಸಿಲರ್ಸ್ಗಳಿಗೆಲ್ಲ ಡಿಮ್ಯಾಂಡ್ ಎಲ್ಲಿಂದ ಬರುತ್ತೆ? ಅವ್ರು ಇರೋದೇ ಅದಕ್ಕೋಸ್ಕರನೇ. ಸರ್ ನಿಮ್ಮ ಹತ್ರ ಮಾತಾಡ್ತಾ ನಾನು ಎಷ್ಟೋ ವಿಚಾರಗಳನ್ನು ನನ್ನಲ್ಲಿ ನಾನು ಸರಿ ಮಾಡಿಕೊಂಡೆ ಇವಾಗ. ಹೌದು, ಇಲ್ಲ ಆಕ್ಚುಲಿ ಒಂದು ಡೇರು ನೀವು ತೋರಿಸಿದ್ದು, ನನ್ನ ಬೆಲ್ಲಿ ಹಿಂಗಿದೆ, ನಾನು ಇಷ್ಟು ದಪ್ಪ ಆಗ್ಬಿಟ್ಟಿದ್ದೀನಿ, ಇಷ್ಟೆಲ್ಲ ಸ್ಯಾಗ್ ಆಗಿದೆ ಅಂತೆಲ್ಲ. ಬಟ್ ಎಲ್ಲರಿಗೂ ಅನ್ಸಿದ್ದು ಇದೆಲ್ಲ ಇವ್ರು ಹಿಂಗೆಲ್ಲ ಹೇಳಕ್ ಸಾಧ್ಯನಾ, ಇದೆಲ್ಲ ಬಿಡು, ಏನೋ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರು. ಖಂಡಿತ ಇಲ್ಲ. ನನ್ಗೇನ್ ಸರ್ ಪ್ರಮೋಷನ್ ಅದರಲ್ಲಿ? ನಾನು ಏನನ್ನು ಪ್ರಮೋಟ್ ಮಾಡಿದ್ದೀನಿ ಅದರಲ್ಲಿ? ಐ ಓನ್ಲಿ ಪ್ರಮೋಟೆಡ್ ಸಮಥಿಂಗ್ ಗುಡ್. ನಾವು ಫಿಟ್ ಆಗ್ಬೇಕು. ನಾನು ಒದ್ದಾಡ್ಬಿಟ್ಟಿದ್ದೀನಿ ಲೈಫಲ್ಲಿ, ನೀವು ಯಾರೋ ಒದ್ದಾಡಿರ್ತೀರ, ನಿಮಗೂ ಈ ಚಾನ್ಸ್ ಇದೆ, ಬಿಟ್ಕೊಡ್ಬೇಡಿ, ಸ್ಟಾರ್ಟ್ ಟುಡೇ, ಗಿವ್ ಅಪ್ ಮಾಡಬೇಡಿ. ಇದು ಒಳ್ಳೆ ಮೆಸೇಜ್ ಆ್ಯಕ್ಚುಲಿ. ದಟ್ಸ್ ವಾಟ್ ಮೈ ಇಂಟೆನ್ಷನ್. ನನ್ನ ಶೋ ನಿಮ್ಮನ್ನು ಇನ್ವೈಟ್ ಮಾಡೋದಕ್ಕೆ, ನಾನು ನನ್ನ ಹರಿಕಥೆಯ ಕಾರ್ಯಕ್ರಮಕ್ಕೆ ಯಾರನ್ನೇ ಕರಿಬೇಕಾದ್ರೂ ಒಂದು ಇನ್ಸ್ಪಿರೇಷನ್ ಜರ್ನಿ ಬೇಕು ನನಗೆ. ಇನ್ಸ್ಪೈರ್ ಮಾಡಬೇಕು ಯಾರನ್ನೋ. ದಟ್ಸ್ ಅ ಮೇನ್ ಇಂಟೆನ್ಷನ್ ನನಗೆ ಯಾವಾಗಲೂ.
ನೀವು ಅದನ್ನ ನೋಡಿದ ತಕ್ಷಣ ನನಗೆ ನಿಮ್ಮನ್ನು ಫಾಲೋ ಮಾಡ್ತಿದ್ದೆ ನಾನು. ಓ, ಈ ಹೆಣ್ಮಗಳು ನೈಸ್ ಅಲ್ವಾ, ನಂಗೆ ಭಾಳ ಖುಷಿ ಅನಿಸ್ಬಿಡ್ತು ನನಗೆ. ಯಾರೋ ಹೆಣ್ಮಕ್ಳು ಒದ್ದಾಡ್ತಿರ್ತಾರೆ ಗುರು ಈ ಪಾಯಿಂಟಲ್ಲಿ, ಯಾವಾಗಲೂ ಓವರ್ಕಮ್ ಆಗೋದೇ ಇಲ್ಲ. ಅದಕ್ಕೆ ಅಮೃತ ಹೇಳಿ ಮಾಡಿಸಿದ ಹೆಣ್ಮಗಳು. ಇಟ್ಸ್ ವಾಟ್ ಐ ಫೆಲ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಅದರದ್ದು ಇಂಟರ್ ಕನೆಕ್ಟೆಡ್ ಇತ್ತಲ್ಲ, ಭಾವನಾತ್ಮಕವಾಗಿ ಮತ್ತು ವೃತ್ತಿಪರತೆಯಲ್ಲಿ, ವೈಯಕ್ತಿಕವಾಗಿ, ಅದೆಲ್ಲ ನೀವು ಆ್ಯಕ್ಚುಲಿ ನಿಮ್ಮ ಮನಸ್ಸಿಂದ ಮಾತಾಡಿದ್ರಿ ನೀವು. ತುಂಬ ಜನ ಕೇಳ್ತಾರೆ ಸರ್, ಇವತ್ತಿಗೂ ನಾನು ಆ ಸೀರಿಯಲ್ ಬಿಟ್ಟು ಹೆಚ್ಚು ಕಮ್ಮಿ 4 ತಿಂಗಳಾಯ್ತು. ನಾ ಬಿಟ್ಟ ಮೇಲೆ ಗೊತ್ತಾಯ್ತು ನನ್ನ ತುಂಬ ನನ್ನ ಪ್ರೀತಿ ಮಾಡ್ತಾರೆ, ಮಿಸ್ ಮಾಡ್ಕೋತಾರೆ ಅಂತ. ಅದ್ರ ವಿಚಾರವಾಗಿ ನಾನೊಂದು ವಿಡಿಯೋ ಹಾಕಿದ್ದೆ ನನ್ನ ಇದರಲ್ಲಿ. ನಾನು ಈ ಥರ ಬಿಡ್ತಾ ಇದ್ದೀನಿ, ಕಾರಣಾಂತರಗಳಿಂದ ನಾನು ಬಿಡಬೇಕಾಗಿ ಬಂದಿದೆ ಅಂತ. ಸೊ ಅದಕ್ಕೆ ನನಗೆ ತುಂಬ ಪ್ರೀತಿ ತೋರಿಸಿದ್ರು, ಬಿಡಬೇಡಿ ಸರ್. ಇವತ್ತಿಗೂ ನಾನು ತೆಗೆದು ತೋರಿಸ್ತೀನಿ ಬೇಕಿದ್ರೆ ನಿಮಗೆ. ದಿನಕ್ಕೆ ಹೆಚ್ಚು ಕಮ್ಮಿ ಒಂದು 50 ಮೆಸೇಜ್ ಬರುತ್ತೆ ಸರ್. ಎವ್ರಿ ಡೇ ಕಮೆಂಟು, ಮೆಸೇಜು ಎಲ್ಲ ಬರುತ್ತೆ. ಕಮ್ ಬ್ಯಾಕ್ ಟು ಆಸೆ, ವಾಪಸ್ ಬನ್ನಿ ನೀವು ಆ ಸೀರಿಯಲ್ಗೆ, ನಮಗೆ ನೋಡೋಕ್ಕಾಗ್ತಿಲ್ಲ ನಿಮ್ಮನ್ನು ನೀವು ಆ ಪಾತ್ರದಲ್ಲಿ ನಿಮ್ಮನ್ನು ನಾವು ನೋಡ್ಬಿಟ್ಟಿದ್ದೀವಿ, ನೀವೇ ಬನ್ನಿ ವಾಪಸ್ಸು. ನಾನು ಸ್ಟ್ರೈಕ್ ಮಾಡ್ತೀನಿ ಅಂತ ಒಬ್ರು ಹಾಕಿದ್ರು. ನಾನು ಸ್ಟ್ರೈಕ್ ಮಾಡ್ತೀನಿ, ನೀವು ವಾಪಸ್ ಬಂದಿಲ್ಲ ಅಂತಂದರೆ ನಾನು ಸ್ಟ್ರೈಕ್ ಮಾಡ್ತೀನಿ ಅಂತಂದರು. ಅವ್ರಿಗೆ ರಿಪ್ಲೈ ಮಾಡಿದ್ದೆ, ಸಾಮಾನ್ಯವಾಗಿ ಮಾಡೋಕ್ಕೆ ಹೋಗಲ್ಲ. ಸೊ ಅವತ್ತೇನೋ ನೋಡಬೇಕಾದ್ರೆ ಅದೊಂದು ಮೆಸೇಜ್ ನೋಡಿದೆ. ವೆನ್ ಯು ಲುಕ್ ಅಟ್ ಯುವರ್ ಸೆಲ್ಫ್, ಕನ್ನಡಿಯಲ್ಲಿ ನೋಡ್ಕೊಂಡಾಗ ಈ ಟಾಪ್ 3 ಅಥವಾ ಟಾಪ್ 5 ಅಮೃತ ನಿನಗಿರೋ ತಾಕತ್ತು, ನಿನಗಿರೋ ಪ್ಲಸ್ ಪಾಯಿಂಟು ಔಟ್ಲುಕ್ಕಲ್ಲಿ ಅಥವಾ ಇನ್ನರ್ ಲುಕ್ಕಲ್ಲಿ ಹೇಳಿ, ನಮಗೆ ಒಂದು 5 ಹೇಳಿ ಸೇರಿಸಿ. ಔಟ್ಲುಕ್ ಮತ್ತು ಇನ್ನರ್ ಲುಕ್ ಎರಡೂ ಸೇರಿಸಿ. ನಾನು ಎಲ್ಲರಿಗಿಂತ ಯುನಿಕ್ ನಿಮಗೆ ಅನಿಸೋದು, ಪ್ರೌಡ್ ಫೀಲ್ ಆಗೋದು. ಸರ್, ಫಸ್ಟ್ ಪಾಯಿಂಟು, ನಾನು ಈಗಿನ ಕಾಲದವಳು ಅಲ್ವೇ ಅಲ್ಲ. ಓಲ್ಡ್ ಸ್ಕೂಲ್. ನನ್ನ ಯೋಚನೆಗಳು, ನನ್ನ ಥಾಟ್ಸು ಎಲ್ಲಾನು ತುಂಬ ಏನಂತಾರೆ, ಸರ್ಫೇಸ್ ಲೆವೆಲ್ದಲ್ಲ. ನಾನು ಪ್ರತಿಯೊಂದನ್ನು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡ್ತೀನಿ. ಸೊ ಐ ನೆವರ್ ಫರ್ಗೆಟ್ ಮೈ ರೂಟ್ಸ್. ಸೊ ನನ್ನ ಆಲೋಚನೆಗಳು, ಬೇರುಗಳು ಗಟ್ಟಿಯಾಗಿವೆ. ಹೌದು. ಓಕೆ, ನಂಬರ್ 1. ನಂಬರ್ 2, ಸರ್, ನನಗೆ ಜೀವನದಲ್ಲಿ ಏನೇ ಸಿಕ್ಕಿದ್ರು ಅದಕ್ಕೆ ನಾನು ತುಂಬ ಕೃತಜ್ಞಳು. ಗ್ರ್ಯಾಟಿಟ್ಯೂಡ್ ಅನ್ನೋದಿದೆಯಲ್ಲ, ಅದು ನನ್ನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಐ ಆಲ್ವೇಸ್ ಥ್ಯಾಂಕ್ ಗಾಡ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎವ್ರಿಥಿಂಗ್ ಇನ್ ಅಬಂಡೆನ್ಸ್. ನೀವು ಯಾಕೆ ಖುಷಿಲಿದ್ದೀರಿ ಹೇಳ? ಈ ನಮ್ದೊಂದು ಅಕೌಂಟ್ ಇರುತ್ತಲ್ಲ ಭಗವಂತನ ಹತ್ರ, ಹರೀಶ್ ನಾಗರಾಜು, ಅಮೃತ ಒಂದು ಅಕೌಂಟ್ ಇರುತ್ತಲ್ಲ, ನಾವು ನಮ್ಮ ದೇವರ ಹತ್ರ ಇರೋ ಅಕೌಂಟ್ಗೆ ಎಷ್ಟು ಗ್ರ್ಯಾಟಿಟ್ಯೂಡ್ಗಳನ್ನು ಕ್ರೆಡಿಟ್ ಮಾಡ್ತೀವೋ ಹ್ಯಾಪಿನೆಸ್ನ ವಿಡ್ರಾ ಮಾಡ್ಕೋಬೋದಂತೆ. ಖಂಡಿತ ಸರ್, ಖಂಡಿತ ಸರ್. ನಾನು ಸಾರಿ, ಐ ಆಮ್ ಗೋಯಿಂಗ್ ಆಫ್ ದ ಟಾಪಿಕ್. ನಾನು ದೇವಸ್ಥಾನಕ್ಕೆ ಹೋಗಿ ಗಂಟೆಗಟ್ಟಲೆ ಕೂತ್ಕೊಂಡು ದಿನಾ ದೇವ್ರ ಪೂಜೆ ಮಾಡೋಳಲ್ಲ. ಹೌದಾ? ಆದರೆ ಐ ಆಮ್ ವೆರಿ ಸ್ಪಿರಿಚುವಲ್. ಓಕೆ. ಬಿಕಾಸ್ ಐ ಟಾಕ್ ಟು ದಟ್ ಪರ್ಸನ್, ಐ ಟಾಕ್ ಟು ಗಾಡ್, ಐ ಟಾಕ್ ಟು ಹಿಮ್. ಹಿ ರೆಸ್ಪಾನ್ಸ್ ಟು ಮೀ ವಿತ್ ಹಿಸ್ ಆ್ಯಕ್ಷನ್ಸ್. ಹೌದಾ? 100% ಸರ್. ಇವತ್ತು ಈ ಮಟ್ಟಿಗೆ ನಾನು ಇದ್ದೀನಿ ಅಂತ ನನಗೆ ಕೃಷ್ಣ, ಸಾಯಿಬಾಬಾ, ವಿಷ್ಣುಮೂರ್ತಿ. ಈ ಮೂರು ಜನ ಒಂದೇ ನನಗೆ. ಈ 3 ದೇವರುಗಳು ನಾಮ ಹಲವು, ದೇವರು ರೂಪ ಒಂದೇ ನನಗೆ. ಸೊ ನಾನು ಏನೇ ಮಾತಾಡಿದ್ರು ದೇವ್ರ ಹತ್ರ, ಹೀಸ್ ಗಿವನ್ ಬ್ಯಾಕ್. ನಾನು ಫೈನಾನ್ಷಿಯಲಿ ಹೇಳ್ತಿಲ್ಲ, ವಾಟ್ ಎವರ್ ಐ ಟಾಕ್ ಟು ಹಿಮ್, ಅಷ್ಟು. ನಮ್ಮಮ್ಮ ಹೇಳ್ತಾರೆ ನನಗೆ, ಹೌ ಡು ಯು ಮ್ಯಾನಿಫೆಸ್ಟ್? How do you manifest? How does he respond to you? Because the connect that I have with him is something that cannot be explained. ಅಂದ್ರೆ ನಿಮಗೆ ಕೇಳಿಸುತ್ತೆ ಬಂದು ಮಾತಾಡೋದು, ಅಥವಾ you feel his actions, sir. ನಾನು ಅವರ ಹತ್ರ ನಾನು ಮಾತಾಡಿರ್ತೀನಿ. ಓಕೆ, ಅದು ಆಕ್ಷನ್ ಆಗಿ ನಿಮಗೆ ಕಾಣಿಸುತ್ತೆ. ಖಂಡಿತ ವೆರಿ ಸ್ಟ್ರಾಂಗ್ ಸರ್. ಅದನ್ನ ನಾನು ಬಹುಶಃ ನನಗೆ ಅದನ್ನ ಹೇಳ್ತಿದ್ದೀನಲ್ಲ, ಹೇಳ್ಕೊಳಕ್ ಆಗದೆ ಇರೋಂಥ ಒಂದು ಕನೆಕ್ಟ್ ನನ್ನ ಮತ್ತೆ ದೇವರಲ್ಲಿ. ಸಾಮಾನ್ಯ ಈ ಥರದೆಲ್ಲ ಇರೋರು ಕೈಗೊಂದಷ್ಟು ಮಣಿ, ಕತ್ತಿಗೊಂದಷ್ಟು ಮಣಿ. ಹೌದು, ನಾನು ಬೋಳ್ ಬಪ್ಲಿ ಸರ್. ನಾನು ಫಸ್ಟ್ ಟೈಮ್ ಕೇಳಿದಿ ಪದನ, ಬೋಳ್ ಬಪ್ಲಿ ಅಂತಾರೆ ನಮ್ಮೂರ ಕಡೆ ಅವರು ಹಂಗೆ ಹೇಳ್ತಾರೆ. ಅಂದ್ರೆ ಈ ಮಕ್ಕಳು ಹಂಗೆ ಬೋಡಾಗಿ ಓಡಾಡ್ತಿರ್ತವೆ, ಏನು ಹಾಕಲ್ಲ. ನಾನು ಬಹುಶಃ ನನ್ನ ಹೇಟ್ ಮಾಡ್ಬೋದು ಜನ, ನಾನು ಕರಿಮಣಿ ಹಾಕಲ್ಲ, ಕಾಲುಂಗ್ರ ಹಾಕಲ್ಲ ಅನ್ನೋದಕ್ಕೆ ಹೇಟ್ ಮಾಡ್ಬೋದು.
ನನಗೆ ಆ ರೂಟ್ಸ್ ನನಗೆ ಆ ಟ್ರೆಡಿಷನ್ ಎಲ್ಲಾನು ನನಗೆ ತುಂಬಾ ಇಷ್ಟ. ಆದರೆ ನಮ್ಮ ವೈಯಕ್ತಿಕ ಜೀವನ ಬಿಟ್ಟು ನಮಗೊಂದು ಪ್ರೊಫೆಷನಲ್ ಜೀವನ ಅಂತ ಇದೆ, ಅದಕ್ಕೆ ನಾನು ತೆಗ್ದಿಟ್ಟು ಹೋಗ್ಲೇಬೇಕಾಗತ್ತೆ ಆ ಸೀರಿಯಲ್ಗೆ. ಅಂಟಿಲ್ ಅನ್ಲೆಸ್ ನಿಮ್ಮ ಯಜಮಾನರು ರಘುಪತಿ ದೇವರು ಖಂಡಿತ ಓಕೆ ಫಾರ್ ಎವ್ರಿಥಿಂಗ್, ಜಗತ್ ಇಸ್ ಓಕೆ. ಎಕ್ಸಾಕ್ಟ್ಲಿ. ಎಂತ ಕೊರಿ ಮಾಡ್ಬೇಕು ನೀವು? ನನಗೆ ನನ್ನ ಕನೆಕ್ಟ್ ವಿತ್ ಹಿಮ್ ಈಸ್ ನಾಟ್ ಕನೆಕ್ಟೆಡ್ ವಿತ್ ವಾಟ್ ಈಸ್ ಪುಟ್ ಟು ಮಿ. ಆ ಮೆಟೀರಿಯಲ್ ಅದು ನನಗೆ ಅಲ್ವಾ, ಅದರಿಂದ ನನ್ನ ಕನೆಕ್ಟ್ ಬರೋದಲ್ಲ ಅವನ ಜೊತೆಗೆ. ಅವನ ಸಂಬಂಧದ ಬಗ್ಗೆ ಅಥವಾ ಅವನ ಫ್ರೆಂಡ್ಶಿಪ್ ಬಗ್ಗೆ ಬಹುಶಃ ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಡೀಪ್ ರೂಟೆಡ್ ನಾವು, ಒಂಥರ ಹಿಂದಿನ ಜನ್ಮದಿಂದ ಕನೆಕ್ಟ್ ಆಗಿರ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ. 7 ಜನ್ಮಕ್ಕೂ ಗಂಡ, 7 ಜನ್ಮಕ್ಕೂ ಹೆಂಡತಿ, ಆ ಥರ ಸಖತ್ತಿದ್ದೀರಾ ನೀವು. ಓಕೆ, ಗ್ರಾಟಿಟ್ಯೂಡ್ ಎಲ್ಲ ಆಯ್ತು. ನಂಬರ್ 3 ಔಟ್ಲುಕ್ ಹೇಳ್ಬೋದು. ನನ್ನ ಕೂದಲು ಸರ್, ಐ ಲವ್ ಮೈ ಹೇರ್. ಕರ್ಲಿ ತುಂಬಾ ತುಂಬಾ ಇಷ್ಟ ನನಗೆ. ಒಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಕೂದಲು ನಾನು ತುಂಬಾ ಹೇಟ್ ಮಾಡಿದವಳು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಯಾರ್ದೋ ಸ್ಟ್ರೈಟ್ ಹೇರು ಮೇಂಟೈನ್ ಮಾಡಕ್ ಬರ್ತೀನಿ. ಗಾಳಿಲಿ ಹಿಂಗ್ ಹಾರಾಡ್ತಿರ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾ. ಹೌದು, ನಾನು ಒಂದ್ಸಲ ಹೋಗಿ ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋದು ಅಂತ ಡಿಸೈಡ್ ಮಾಡಿ, ನಮ್ಮಮ್ಮ ದುಡ್ಡು ಕೊಡ್ಲಿಲ್ಲ ನಂಗೆ, ಹಂಗಾಗಿ ಬಿಟ್ಬಿಟ್ಟೆ. ಹೋಗ್ಲಿ ಬಿಡು, ಆಗಲ್ಲ. ಜನ್ಮತಃ ಬಂದಿರುವ ಈ ಗುಂಗುರು ಕೂದಲು ನಿಮಗೆ ಪ್ರೀತಿ? ನನ್ನ ಪ್ರೀತಿಯ ಕೂದಲು. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತೀರಾ. ಕಂಟಿನ್ಯೂ, ಬಿಕಾಸ್ ನಿಮ್ಮನ್ನ ಹಾಗೆ ನೋಡೇ ಜನ ಇಷ್ಟಪಟ್ಟು. ಹೌದು ಸರ್, ನನಗೆ ನನ್ನ ಹಿಂದೆಯಿಂದ ರೆಕಗ್ನೈಸ್ ಮಾಡ್ತಾರೆ ಬಿಕಾಸ್ ಆಫ್ ಮೈ ಹೇರ್. ಗುಡ್ ಅಲ್ಲ? ಸೊ ನಿಮ್ USP ಇದು. ಹೌದು. ಓಕೆ, ಆಮೇಲೆ ನನ್ನ ಕಣ್ಣು. ನಂಬರ್ 4 ನನ್ನ ಕಣ್ಣು. ಪಾಯಿಂಟಾ? ಕಣ್ಣು ಅಂದ್ರೆ ಅದರಲ್ಲಿ ಅಷ್ಟು ಪವರ್ ಇದೆ. ಅಥವಾ ಪವರ್ ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ಏನೋ ಎಕ್ಸ್ಟ್ರಾ ಪವರ್ ಅಂತಲ್ಲ, ಸೂಪರ್ ಪವರ್ ಅಲ್ಲ. ಐ ಕುಡ್ ಎಕ್ಸ್ಪ್ರೆಸ್ ಇನ್ ಮೈ ಐಸ್, ಐ ಕುಡ್, ಪೀಪಲ್ ಲವ್ ಮೀ. ಇವಾಗ ಜನಕ್ಕೆ ನಾನು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಹತ್ರ ಆಗಿದ್ದೀನಿ ಅಂತಂದ್ರೆ, ನಾನು ಕಣ್ಣಲ್ಲಿ ನಾನು ಅದನ್ನ ಅಭಿನಯ ಅಥವಾ ಅನುಭವಿಸಿ ಹೇಳಬಲ್ಲೆ. ಇದು ಚೆನ್ನಾಗಿದೆ. ಆಕ್ಚುಲಿ ಇವತ್ತು ಈ ಕಾನ್ವರ್ಸೇಷನ್ ಅಲ್ಲಿ, ಮಾತುಕತೆಯಲ್ಲಿ ನಿಮ್ ಕಣ್ಣನ್ನ ನೋಡಿರೋರ್ಗೆ ಅಥವಾ ನಾನು ಎದುರು ಕೂತಿರೋನ್ಗೆ ನೀವು ಹೇಳಿದ ಸತ್ಯ ಅಂತ ಅನಿಸ್ತಾ ಇದೆ. ಹೆಂಗೆ ಅಂದ್ರೆ ಟೀಚರ್ಸ್ ಅಥವಾ ಹೇಳಿ ನಮ್ಗೆ ಕಣ್ಣಲ್ಲಿ ಹೆಂಗ್ ಮಾತಾಡೋದು? ಕಣ್ಣಲ್ಲಿ ಗಂಡನಿಗೆ ಕೋಪ ತೋರಿಸ್ಬೇಕು ಅಂದ್ರೆ ಸಾಕು, ಅವನ್ಗೆ ಸುಮ್ನೆ ಒಂದ್ ಕಣ್ಣು ಹಿಂಗಂದ್ರೆ ಸಾಕು. ಕ್ಲೋಸ್ ಅಪ್ ಅಲ್ಲಿ ತೋರಿಸ್ರಪ್ಪ ಕೋಪನ. ಇಲ್ಲ ಸರ್, ಅಷ್ಟು ಮಾಡ್ಬೇಕು ಅಂತಿಲ್ಲ. ಆಕ್ಚುಲಿ ಒಂದು ಲುಕ್, ಒಂದು ಹಿಂಗ್ ನೋಡಿರ್ತೀನಿ ಅಷ್ಟೇ, ಅವನ್ನ ಗೊತ್ತಾಗಿರುತ್ತೆ ಇರಿಟೇಟ್ ಆಗಿದೆ, ಕೋಪ ಬಂದಿದೆ ಅಂತ. ಕನ್ಸರ್ನ್ ತೋರ್ಸೋದು ಹೆಂಗೆ, ಕಾಳಜಿ ತೋರ್ಸೋದು ಹೇಗೆ ಕಣ್ಣಲ್ಲಿ? ಒಂದ್ಸಲ ಕಣ್ಣು ಮುಚ್ಚೆ ಒಂದ್ಸಲ I'm there for you. Don't worry. Nice. ಕಣ್ಣಲ್ಲಿ ಭಕ್ತಿ ತೋರ್ಸೋದು ಹೇಗೆ? ಭಕ್ತಿ ಅಂತ ಬಂದಾಗ ನನಗೆ ಕಣ್ಣಲ್ಲಿ ನೀರು ಬರೋದು ಜಾಸ್ತಿ. ಸೊ ಐ ಥಿಂಕ್ ಅದು ಬೇಡ ಅನ್ಸುತ್ತೆ. ಓಕೆ, ಕಣ್ಣಲ್ಲಿ ಹಾಸ್ಯ ತೋರ್ಸೋದು ಹೇಗೆ? ಕಣ್ಣಲ್ಲಿ ಪ್ರೀತಿ ತೋರ್ಸೋದು ಹೇಗೆ? ಪ್ರೀತಿ ಬರೀ ಕಣ್ಣಲ್ಲಿ ಬರಲ್ಲ ಸರ್ ನಂಗೆ. 2 ಪ್ರೀತಿ. ಅದು ಫುಲ್ ಫ್ಲೆಜ್ಡ್ ಆಗಿ ಕೊಡ್ತೀನಿ ನಾನು ಪ್ರೀತಿ. ನನ್ನ ಪ್ರೀತಿ ಇಸ್ ವೆರಿ ಎಕ್ಸ್ಪ್ರೆಸಿವ್. ಹೌದಾ? ಹಾ, ಇಟ್ಸ್ ವೆರಿ ಎಕ್ಸ್ಪ್ರೆಸಿವ್. ಹಿಂಡಿ ಹಿಪ್ಪೆ ಮಾಡಿ ಅವನ್ನ, ಅವನ ಮೇಲೆ ಎಗ್ರಿ, ಅವನ್ ಕೂಸುಮರಿ ಮಾಡ್ಕೊಂಡು. ಇದೆಲ್ಲ ನೀತ ಮನೆಯಲ್ಲಿ? ಖಂಡಿತ ಖಂಡಿತ ಸರ್. ಅವನು ಹೇಳ್ತಾನೆ, ನಾನು ನೀನು ಹೆತ್ತಿರೋದು ಒಂದ್ ಮಗು, ಆದ್ರೆ ನಾನು ಸಾಕ್ತಿರೋದು 2 ಮಗು ಅಂತ. ಇನ್ನೇನು ಅವ್ರಿರೋ ಹೈಟ್ಗೆ, ಇರೋ ಹೈಟ್ಗೆ ಒಬ್ರು ಇಲ್ಲಿದ್ದಾರೆ, ಇನ್ನೊಬ್ರು ಇಲ್ಲಿದ್ದಾರೆ ಅಷ್ಟೇ. ಖಂಡಿತ ಖಂಡಿತ. ಇನ್ನು ಸ್ವಲ್ಪ ದಿವಸ ಅವಳು ನನ್ಗಿಂತ ದಾಟ್ಕೊಂಡ್ ಮೇಲೆ ಹೋಗಿರ್ಬಹುದು ಬಹುಶಃ, ನಾನಲ್ಲೇ. ಹಾ, ಆದ್ರೆ ಬಟ್ ಪ್ರೀತಿ 2 ಇದೆಯಲ್ಲ ಈಗ, ಗಂಡನ್ ತೋರ್ಸೋ ಪ್ರೀತಿ, ಮಗುಗ್ ತೋರ್ಸೋ ಪ್ರೀತಿ. ಮಗುಗ್ ತೋರ್ಸೋ ಪ್ರೀತಿಲಿ ತಾಯಿ ಪ್ರೀತಿ ಅಲ್ಲ. ಅದೊಂಥರ ಕೃಷ್ಣ ಯಶೋದೆ ಬಂದ್ಬಿಡ್ತಾರೆ. ಅವಳು ಪ್ರೀತಿ ತೋರ್ಸೋದಿದೆಯಲ್ಲ ಸರ್, ಅಪ್ಪ, ಅವಳಿಗೆ ಕಿಸ್ಸಸ್ ಕೊಟ್ಬಿಟ್ರೆ ನನ್ಗಂತೂ ಬೆಳಿಗ್ಗೆ ಒಂದು ಮುದ್ದಾಡ್ತೀನಿ ಅವಳನ್ನ. ಮೈ ಡೋಸ್ ಆಫ್ ಹ್ಯಾಪಿನೆಸ್ ಅವಳು. ಎಷ್ಟು ಮುತ್ತು! ಅಯ್ಯೋ, ಹೇಳಕ್ಕೆ ಆಗಲ್ಲ. ಅಂಡ್ ಶಿ ವಾಂಟ್ಸ್ ಟು ವೇಕ್ ಅಪ್ ವಿತ್ ದಟ್.
ಓ ಹಂಗ, ಓಕೆ. ಆ ಥರ. ಸೊ ಅವಳು ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಅವಳಿಗೆ. ಸೊ ನನಗೆ ನನ್ನ ಎನರ್ಜಿ ಬರೋದೇ ಅಲ್ಲಿಂದ. ಈ ಬೈಸಿ ಹೆಣ್ಮಗುನ ಎತ್ತಿದ್ದ ತಾವು? ಖಂಡಿತ. ನಾನು ರಘು ಇಬ್ರು ಡಿಸೈಡೆಡ್ ನಮ್ಗೆ ಹೆಣ್ಮಗುನೇ ಆಗೋದು ಅಂತ. ಆಗೋದು ಗೊತ್ತಿಲ್ಲ, ಮತ್ತೆ? ಆಗ್ಬೇಕು ಅಷ್ಟೇ. ಏನ್ ಕೊಡ್ತಾನೋ ಕೊಡ್ಲಿ ದೇವ್ರು, ಅದ್ರ ದೇವ್ರೇ ಹೆಣ್ಮಗುನೇ ಆಗ್ಲಿ ಅಂತ ಆಸೆ. ಯಾಕೆ ಅಷ್ಟೊಂದು ಇಬ್ರಿಗೂ? ಗೊತ್ತಿಲ್ಲ ಸರ್, ಹೆಣ್ಣು ಮಗು ಬೇಕು ಅಂತ ಒಂದು ಸರ್. ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಅದೊಂದು ಎನರ್ಜಿನೇ ಬೇರೆ, ಆರಾ. ಬಿಕಾಸ್ ಐ ಫೀಲ್ ದೇ ಕ್ಯಾರಿ ಗಾಡ್ ಎಸ್ ಆರಾ. ಹೆಣ್ಮಕ್ಳು ಮನೆ ತುಂಬ ಓಡಾಡ್ಕೊಂಡಿರ್ತವೆ, ಅವ್ರು ಕೊಡೋ ಖುಷಿ. ನಮ್ಮನೇಲಿ ನಾನು ನಮ್ಮಕ್ಕ ಇಬ್ರು ಹೆಣ್ಮಕ್ಳೆ. ನಮ್ಮಪ್ಪ ಅದೇ ಹೇಳ್ತಾ ಇದ್ರು. ಈಗ ನಮ್ಮಪ್ಪಂಗೆ ಒಬ್ಬ ಮೊಮ್ಮಗ ಬಂದ್ಬಿಟ್ಟಿದ್ದಾನೆ ಅಕ್ಕಂಗೆ. ಅವನೊಬ್ನೇ ಗಂಡಿ ಜಾತಿ ನಮ್ಮಪ್ಪಂಗೆ ಕಂಪ್ನಿ ಕೊಡಕ್ಕೆ. ಇನ್ ಎಲ್ಲರೂ ಹೆಣ್ಮಕ್ಳೆ. ಬೆಕ್ಕು ನಾಯಿ ಏನ್ ತಂದ್ರು ಹೆಣ್ಣೆ ಬರುತ್ತೆ ನಮ್ಮ ಮನೆಗೆ. ಆ ತರ ಅರೇಂಜ್. ನಂಗೆ ಯಾರು ಕಂಪ್ನಿ ಕೊಡಕ್ಕೆ ಇಲ್ಲ ಅಂತಾರೆ ನಮ್ಮಪ್ಪ. ಚೆನ್ನಾಗಿದೆ. ಆ ತರ. ಇವತ್ತಿಗೆ ಬದುಕೋರ ನೀವು, ಅಥವಾ 15 ವರ್ಷ 50 ವರ್ಷ ಹಿಂಗ್ ಪ್ಲಾನ್ ಮಾಡೋಣ ಆ ಥರ ಬದುಕೋರ ನೀವು? ಐ ಥಿಂಕ್ ಒಂದು ಧೃತಿ ಹುಟ್ಟಿದ ಮೇಲೆ ನನಗಿದು ಫ್ಯೂಚರ್ದು ಒಂದು ಸ್ವಲ್ಪ ಕನ್ಸರ್ನು, ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಏನಂತಾರೆ, ಒಂದು ಮುಂದಾಲೋಚನೆ ಎಲ್ಲ ಬಂದಿದ್ದು ಅವಳು ಹುಟ್ಟಿದ ಮೇಲೆ. ಹೇಳ್ತಾರಲ್ಲ, ಮಗು ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಬರೋದು ಅಂತ. ಸೊ ನಾನು ಮುಂಚೆ ಫ್ಯೂಚರ್ಗೆ ಅಂತ ಏನು ಸೇವ್ ಮಾಡ್ತಿರ್ಲಿಲ್ಲ, ಬಂದಿದ್ದನ್ನು ಸೇವ್ ಮಾಡ್ತಾ ಇದ್ದೆ. ಬಟ್ ಈಗ ಐ ವಾಂಟ್ ಟು ಸೇವ್ ಸಮಥಿಂಗ್ ಫಾರ್ ಹರ್. ಅಂದರೆ ಅವಳಿಗೆ ಅಂತ ಒಂದು ಸೆಕ್ಯೂರಿಟಿ ಮಾಡಬೇಕು ನಾನು. ಬಿಕಾಸ್ ನಾನು ಕೆಲವೊಂದನ್ನು ನಾನೊಂದಷ್ಟು, ಅಂದರೆ ನನಗೆ ನನ್ನ ತಂದೆ ಎಲ್ಲ ಮಾಡಿಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಎಷ್ಟು ಸ್ವಾಭಿಮಾನಿ ಅಂತಂದರೆ, ನನ್ನದು ನಾನು ಮಾಡಿರೋದು ಅಂತ ಇರಬೇಕು ಅನ್ನೋದೊಂದು ಸ್ವಾಭಿಮಾನ ಮುಂಚೆಯಿಂದನೂ ಇದೆ. ನನ್ನ ತಂದೆಯಿಂದನೇ ಬಂದಿರೋದು, ತಪ್ಪಿಲ್ಲ. ಸೊ ಹಾಗಾಗಿ ನಾನು ನನ್ನ ಲೈಫನ್ನು ನಾನು ಸೆಕ್ಯೂರ್ ಮಾಡಿಕೊಂಡು, ನನ್ನ ಸುತ್ತಮುತ್ತ ಇರೋರ ಲೈಫನ್ನು ನಾನು ಸೆಕ್ಯೂರ್ ಮಾಡಿ, ಒಂದಷ್ಟು ಅಯ್ಯೋ ಏನು ಮಾಡಿಟ್ಟು ಹೋಗಿಲ್ಲ ಅನ್ನಬಾರ್ದು, ಅದಿರಬಾರ್ದು. ಒಂದಷ್ಟು ಅವಳಿಗೂ ಮಾಡಿಟ್ಟು ನಮಗೂ ನಾವು ಖರ್ಚು ಮಾಡ್ಕೋಬೇಕು. ಎಲ್ಲನೂ ಸ್ಯಾಕ್ರಿಫೈಸ್ ಮಾಡೋದಲ್ಲ. ಬಿಕಾಸ್ ನನ್ನ ತಂದೆ ತಾಯಿ ಅದನ್ನೇ ಮಾಡಿದ್ದು. ನಮ್ಮಮ್ಮ ಇವತ್ತಿಗೂ ಹೇಳ್ತಾರೆ, ನಾನು ಯಾವ ಜಾಗನೂ ನೋಡಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಶಿ ಲವ್ಸ್ ಟ್ರಾವೆಲಿಂಗ್. ನಮ್ಮಪ್ಪ ಈಸ್ ಓಕೆ, ಬಟ್ ಇವಾಗ ಸ್ವಲ್ಪ ಈಸ್ ಮೇಡ್ ಅಪ್ ಹಿಸ್ ಮೈಂಡ್. ಹೋಗೋಣ, ಆಯ್ತು, ಕರ್ಕೊಂಡು ಹೋಗ್ತೀನಿ. ರಾಮಮೂರ್ತಿ ಸರ್ ಯೋಚನೆ ಮಾಡಿದ್ದಾರೆ. ಒಂಚೂರು ಇವಾಗ ಆಯ್ತು ಸರಿ. ಅವ್ರಿಗೇನು ಅಂತಂದ್ರೆ ಫ್ಯೂಚರ್ ಸೆಕ್ಯೂರ್ ಮಾಡೋದೇ ಅವ್ರ ತಲೆಯಲ್ಲಿ ಅಷ್ಟೇ. ನಾವು ಹೇಳೋದಪ್ಪ 70 ವರ್ಷ ಆಯ್ತು ನಿಮ್ಗೆ, ಈಗಲಾದ್ರೂ ಹೋಗಿ ಎಲ್ಲಾದ್ರೂ ಹೋಗ್ಬಿಟ್ಟು ಬನ್ನಿ. ಅದು ತುಂಬಾ ಓಲ್ಡ್ ಸ್ಕೂಲ್ ಅಲ್ವಾ? ಅಮ್ಮಂಗೂ ಅಪ್ಪಂಗೂ 10 ವರ್ಷ ವ್ಯತ್ಯಾಸ. ಅದು ನಿಮ್ಮಪ್ಪ ಆದ್ರೂ ಅಷ್ಟೇ, ನಮ್ಮಪ್ಪ ಇದನ್ನ ಕೇಳಿಸ್ಕೊಂಡ್ರು, ನಮ್ಮಮ್ಮ ಇದನ್ನ ಕೇಳಿಸ್ಕೊಂಡ್ರು ಸಿಂಕ್ ಆಗ್ತಾರೆ. ನಮ್ಮಮ್ಮಂಗೆ ಹಂಗಲ್ಲ. ಅಮ್ಮ ವಾಂಟ್ಸ್ ಟು ಸಿ, ನಾನು ಇಷ್ಟು ವರ್ಷ ಮಾಡಿ ಹಾಕಿದ್ದೇ ಆಯ್ತು, ನನಗೆ ಜಾಗಗಳು ನೋಡಬೇಕು, ಐ ವಾಂಟ್ ಟು. ಅದಕ್ಕೆ ತಮ್ಮ ತಲೆಯಲ್ಲಿ ಈಗಲೇ ಶುರುವಾಗಿದೆ. ಗುಡ್. ಸೊ ವಿ ಪಿಕ್ ಅಲ್ಲ ಸರ್. ಈಗ ನಾವು ಸುತ್ತಮುತ್ತ ಏನು ನಡೀತಾ ಇರುತ್ತೆ ಅದರಿಂದ ಎಷ್ಟೋ ಸಲ ತಂದೆ ತಾಯಿ ಮಾತ್ರ ಹೇಳ್ಕೊಡೋದಲ್ಲ ನಮಗೆ. ನಮ್ಮ ಅಪ್ಬ್ರಿಂಗಿಂಗು ನಮ್ಮ ತಂದೆ ತಾಯಿಯಿಂದ ಮಾತ್ರ ಆಗೋದಲ್ಲ, ನಮ್ಮ ಸೊಸೈಟಿಯಿಂದ ನಾವು ಏನು ನೋಡಿರ್ತೀವಿ ಅದರಿಂದ ನಾವು ಪಿಕ್ ಮಾಡ್ಕೊಳ್ಳೋದ್ರಿಂದನೂ ನಮ್ಮ ಅಪ್ಬ್ರಿಂಗಿಂಗ್ ಬರುತ್ತೆ. ನಿಮ್ಮ ತಂದೆ ತಾಯಿ ಹೆಂಗೆ ಬೆಳೆಸಿದ್ದಾರೆ ಅಂತ ನಾವು ನಮ್ಮ ತಂದೆ ತಾಯಿನ ಬೈಯಕ್ಕಾಗಲ್ಲ. ಒಂದು ಮಗು ಅದು ಸರಿಯಾಗಿ ಬೆಳೆದಿಲ್ಲ ಅಂತಂದರೆ, ಇಟ್ಸ್ ನಾಟ್ ಜಸ್ಟ್ ದೇ ಆರ್ ನಾಟ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಅಪ್ಬ್ರಿಂಗಿಂಗ್. ಹಿ ಮೈಟ್ ಹ್ಯಾವ್ ಪಿಕ್ಡ್ ಸಮಥಿಂಗ್ ಅಲ್ವಾ, ಸೊಸೈಟಿಯಿಂದ ಏನೋ ಪಿಕ್ ಮಾಡ್ಕೊಂಡಿರ್ಬೋದು. ದಟ್ ಕುಡ್ ಬಿ ರೆಸ್ಪಾನ್ಸಿಬಲ್. ಅದಕ್ಕೆ ನಾವು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕು. ಜಗತ್ತು, ಸೊಸೈಟಿ ಎಲ್ಲಾನು ಹೇಳಿ. ಅಟ್ ದ ಸೇಮ್ ಟೈಮ್ ಒಬ್ಬ ಕಲಾವಿದೆಯಾಗಿ ಕಲಾವಿದರು ಫೈನಾನ್ಷಿಯಲಿ ಪ್ಲಾನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಹೇಳಿ ನಮಗೆ ಸರ್. ಕಲಾವಿದರು, ಐ ಹ್ಯಾವ್ ಆಲ್ವೇಸ್ ಬಿನ್ ಸಂಬಡಿ ಹೂ ಲವ್ಡ್ ಇನ್ವೆಸ್ಟ್ಮೆಂಟ್ಸ್. ನನಗೆ ಇನ್ವೆಸ್ಟ್ ಮಾಡೋದು ತುಂಬ ಇಷ್ಟ. ನನ್ನ ಕರಿಯರ್ ಶುರುವಾದಾಗಿಂದನೂ ನಂದೊಂದು ಸೇವಿಂಗ್ಸ್ ಅಂತ ಇದೆ ಸರ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ತುಂಬ ಅನ್ಸ್ಟೇಬಲ್, ಕಲಾವಿದರ ಲೈಫ್ ಇನ್ಕನ್ಸಿಸ್ಟೆಂಟ್, ಏನು ಒಂದು ಸ್ಥಿರತೆ ಇಲ್ಲ ನಮ್ಮ ಕೆಲಸದಲ್ಲಿ. ಅಂದ್ರೆ ಪ್ರಾಜೆಕ್ಟ್ ಬರ್ತಾ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಬಿಸಿ ಇರ್ತೀವಿ. ಹೌದು. ಸಡನ್ ಆಗಿ ನೋಡಿದ್ರೆ ಬ್ಲಾಂಕ್ ಇದ್ದಾಗ ಮಾಡ್ಕೋಬೇಕು ಅಷ್ಟೇ ನಾ ಹೇಳೋದು. ಸೇವ್ ಸಮಥಿಂಗ್. ಗೊತ್ತು, ಪೀಪಲ್ ಮೈಟ್ ಥಿಂಕ್ ದಟ್, ಜನ ಹೇಳ್ಬೋದು ನಾ ಇವತ್ತೇ ಇರ್ತೀವೋ ಇಲ್ವೋ, ನಾಳೆ ಇರ್ತೀವೋ ಇಲ್ವೋ. ಇಲ್ಲ, ನೆನ್ನೆಗೆ ನಾಳೆಗೆ. ಕರೆಕ್ಟು, ಐ ಅಂಡರ್ಸ್ಟ್ಯಾಂಡ್, ಅದೆಲ್ಲ ಸರಿ. ನಾಳೆ ನಾವು ಬದುಕಿರ್ತೀವಿ, ನಾಳೆ ಬದುಕಿರ್ಬೇಕು ಅಂದ್ರೆ ಚೆನ್ನಾಗಿ ಬದುಕಿರೋಣ ಅಲ್ವಾ?
ಅಯ್ಯೋ ನೆನ್ನೆನೆ ಮಾಡ್ಕೋಬೇಕಿತ್ತು ನಾನು ಅಂತ ಅನ್ಕೊಳ್ಳೋದಕ್ಕಿಂತ ನಾಳೆಗೆ ಒಂಚೂರು ಮಾಡಿ ಇಟ್ಕೊಂಡು ಇವತ್ತಿಗೂ ಒಂಚೂರು ಖರ್ಚು ಮಾಡ್ಕೊಂಡು. ಹೆಂಗ್ ಡಿವೈಡ್ ಮಾಡ್ತೀರಾ 100 ರೂಪಾಯಿಲಿ? ಸರ್ 100 ರೂಪಾಯಲ್ಲಿ 80 ರೂಪಾಯಿ ಸೇವಿಂಗ್ಸ್ಗೆ ಹೋಗುತ್ತೆ ನಂದು. ಹೌದಾ? ಹೌದು ಹಾ, ಹೌದು. ಓಕೆ. ಈ 20 ರೂಪಾಯಿ ಹಾ, ನಾನು ಈ ತಿಂಗಳೇ ಖರ್ಚು ಮಾಡಬೇಕು ಅಂತಿಲ್ಲ. ಓಕೆ. ಈ ತಿಂಗಳು ನನಗೇನು ಖರ್ಚಿಲ್ಲ, ಅದನ್ನ ಮುಂದಿನ ತಿಂಗಳು ಇಟ್ಕೋತೀನಿ. ಇದು ಹೆಂಡತಿಯಾಗಿ ಕಲಾವಿದೆಯಾಗಿ ಒಬ್ಬ ಅಮೃತ. ಹೌದು. ಮಿಲಾಕೆ ಅಂದ್ರೆ ನೀವು ಮತ್ತು ರಘು ಇಬ್ರು ಸೇರಿ ದಂಪತಿಗಳಾಗಿ 100 ರೂಪಾಯಿನ ಹೆಂಗ್ ಡಿವೈಡ್ ಮಾಡ್ತೀರಿ? ಸರ್ ಆಕ್ಚುಲಿ ರಘು ಇಸ್ ವೆರಿ ಪ್ರಾಕ್ಟಿಕಲ್, ತುಂಬಾ ಪ್ರಾಕ್ಟಿಕಲ್ ಅವರು. ಬಿಕಾಸ್ ಒಂದು ಸಂಸಾರ ಆದ್ಮೇಲೆ 100 ರೂಪಾಯಿನಲ್ಲಿ 80 ರೂಪಾಯಿ ಸೇವ್ ಮಾಡೋಕ್ಕಾಗಲ್ಲ. ಸೇವ್ ಮಾಡೋ ಪರ್ಸನ್ ನಾನು. ಅಂದ್ರೆ ಐ ಆಮ್ ದ ಒನ್ ಹೂ ಇಸ್ ಲೈಕ್ ಆಲ್ವೇಸ್ ಲೈಕ್. ಕೈ ತೋರಿಸಿ. ಆದ್ರೂ ಇದೆ ತುಂಬಾ ಹೋಲ್ಸ್ ಎಲ್ಲ ಸೇವಿಂಗ್ ಮಾಡ್ತಿದ್ದೀನಿ. ಹೋಗುತ್ತೆ ಹಂಗೇನೆ. ಸೊ ಸೇವ್ ಮಾಡಕ್ಕೆ ಅವನು ಹೇಳ್ತಾನೆ, ನೀನಿದ್ರೆ ನನ್ಗೇನು ಸೇವಿಂಗ್ಸ್ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳ. ಅಂದ್ರೆ ನಾನು ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು. ನೀವು ಜಾಣೆ ಅದ್ರಲ್ಲಿ. ಓ, ಮುಂಚೆಯಿಂದನೂ ಹಂಗೆ. ಅಪರೂಪ ಇದೆ ಆಕ್ಚುಲಿ. ಗಂಡ ಮಾಡ್ತಿರ್ತಾರೆ, ಹೆಂಡತಿ ಮಾಡ್ಬಿಡ್ತಾರೆ. ಓಕೆ, ನೈಸ್. ಸೊ ಅವರು ಹಿ ಕಂಪ್ಲೀಟ್ಲಿ ಟ್ರಸ್ಟ್ ಮೀ ನನ್ನ ಇನ್ವೆಸ್ಟ್ಮೆಂಟ್. ಅವಾಗ ಹೇಳಿ 100 ರೂಪಾಯಿ ಡಿವೈಡ್ ಮಾಡಿ ಹೇಳಿ. ಈಗ 100 ರೂಪಾಯಲ್ಲಿ ಐ ಥಿಂಕ್ ಅಂದ್ರೆ ಈಗ ಕೆಲವೊಂದು ಸ್ಕೂಲ್ ಫೀಸು ಅದೆಲ್ಲ ಖರ್ಚೆ. ಸೇವಿಂಗ್ಸ್ ಎಷ್ಟು 100 ರೂಪಾಯಲ್ಲಿ? ಸೇವಿಂಗ್ಸ್ ಎಷ್ಟು ಅಂತ ಹೇಳ್ತಿದ್ರೆ ಎಷ್ಟು ಪರ್ಸೆಂಟೇಜ್? ಒಂದು 50% ಸೇವಿಂಗ್ಸ್. 50% ಸೇವಿಂಗ್ಸ್ ಹೋಗುತ್ತೆ. ಇನ್ 50% ನಿಮ್ಮ ಎಲ್ಲ ನೀಡ್ಸ್ ಗಳು ಕೂಡ. ಕರೆಕ್ಟ್. ನಮ್ದು ಕಮಿಟ್ಮೆಂಟ್ಸ್ ಏನು, ನಾವೇನೋ ಒಂದು ಲೋನು ಅಂತ ತಗೊಂಡಿರ್ತೀವಿ. ಎಲ್ಲ. ಸಮಯಕ್ಕಿಂತ ಪರಿಸ್ಥಿತಿಗಿಂತ ಗುರು ಇನ್ನೊಂದಿಲ್ಲ. ಇಲ್ಲ, ಖಂಡಿತ. ಸೊ ಹಾಗಾಗಿ ಅದು ನನಗೆ ಹೇಳ್ಕೊಡ್ತು. ಸೊ ನಾನು ಇವಾಗ ತುಂಬ ಮೈಂಡ್ಫುಲ್ ಆಗಿ ಸ್ಪೆಂಡ್ ಮಾಡ್ತೀನಿ. ತೀರಾ ಸ್ಪೆಂಡ್ ಥ್ರಿಫ್ಟ್ ಅಲ್ಲ ನಾನು. ಐ ಆಮ್ ಹ್ಯಾಪಿ ಅಬೌಟ್ ದಟ್. ಆರ್ ಯು ಬಿಹೈಂಡ್ ಸಮಥಿಂಗ್? ಇದು ಬೇಕು, ಇದು ಅಚೀವ್ ಮಾಡಬೇಕು, ಇದು ಬೇಕು, ಆ ಥರದ್ದು ಏನಾದ್ರು ಹಿಂದೆ ಹೋಗ್ತಿದ್ದೀರಾ? ಸರ್ ಹೌದು. ನಾನು ನಂದೊಂದು ಮೇಜರ್ ಒಂದು ಗೋಲ್ ಇದೆ, ಒಂದು ಆಸೆ ಅಂತಲೇ ಹೇಳ್ಬೋದು. ಅದು ಖಂಡಿತ ಮಾಡ್ತೀನಿ ನಾನು. ಈ ರಘುಗೂ ಇದು ಸ್ವಲ್ಪ ದಿವಸದ ಮುಂಚೆ ನಾನು ಮಾತಾಡಿದ್ದೀನಿ ಅದ್ರ ವಿಚಾರವಾಗಿ. ಒಂದು NGO ಸ್ಟಾರ್ಟ್ ಮಾಡಬೇಕು ಅಂತ. ಗೊತ್ತಿಲ್ಲ ನಂಗೆ ಅದ್ರದ್ದು ಇನ್ನೂ. ನಾನು ಐ ಆಮ್ ಸ್ಟಿಲ್ ರಿಸರ್ಚಿಂಗ್ ಅಬೌಟ್ ಇಟ್. ಫಾರ್ ದ ನೀಡಿ ಆ್ಯಂಡ್ ಹೆಣ್ಣು ಮಕ್ಕಳಿಗೆ. ಎಷ್ಟೋ ಜನಕ್ಕೆ ಹೇಳ್ಕೊಳಕ್ಕಾಗದೇ ಇರೋವಂಥ ಎಷ್ಟೋ ಈ ಚೈಲ್ಡ್ ಅಬ್ಯೂಸ್ ಆಗಿರೋವಂಥ ಹೆಣ್ಮಕ್ಳು ಅಥವಾ ಅಬ್ಯೂಸ್ ಆಗ್ತಿರೋವಂಥ ಹೆಣ್ಮಕ್ಳಿಗೆ ಒಂದು ನೆಲೆ. ಆಮೇಲೆ ನನ್ನ ಮೇಜರ್ ಫಸ್ಟ್ ನಾನು ಇವಾಗ ಏನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ ಸರ್, ಅದು ಬಂದು ಹೆಲ್ಪಿಂಗ್ ದ ನೀಡಿ. ಅದನ್ನು ಮಾಡ್ತಾ ಇದ್ದೀನಿ ನನ್ನ ಕೈಲಾದಷ್ಟು. ನನ್ನ ಸುತ್ತಮುತ್ತ ಇರೋ ಜನಕ್ಕೇ ನಾನು ಮಾಡ್ತಾ ಇದ್ದೀನಿ. ಬಟ್ ಅದಲ್ಲ ನಾನು ಮಾಡಬೇಕಾಗಿರೋದು. ನನಗೆ ಇನ್ನೂ ಶಕ್ತಿ ಕೊಟ್ಟಿದ್ದಾನೆ ದೇವರು. ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಒಂದಿನ ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ತೀನಿ 100%. ಮತ್ತೆ ಕರಿತೀರಾ ನೀವು ನನ್ನ? ಹೆಂಗೆ ನಡೀತಾ ಇದೆ ಒಳ್ಳೆ ಕೆಲಸ ಮಾಡಿದ್ಮೇಲೆ ನೀವು ಇನ್ನೊಬ್ಬರಿಗೆ ಪ್ರೇರಣೆ ಆದರೆ ನೀವು ಖಂಡಿತ ಬರಬೇಕು, ನಾನೇ ಕರಿತೀನಿ. ಸೊ ಇಲ್ಲ ಸರ್, ಅವನ ಲೈಟರ್ ನೋಟ್ ಅದು ಇಲ್ಲ, ನಾನು ಸೀರಿಯಸ್ ಪೇಜ್. ಯಾರೇ ಜಗತ್ತಲ್ಲಿ ಇನ್ನೊಬ್ಬರ ಲೈಫ್ಗೆ ಇನ್ಸ್ಪೈರ್ ಆಗ್ತಾ ಇದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸೆಲೆಬ್ರಿಟಿ ಅಥವಾ ಒಬ್ಬ ಕಾಮನ್ ಮ್ಯಾನ್ ಇಂದ ಈ ಜಾಗ ಬಂದು ಕೂತಿದ್ದಾರೆ. ಫಾರ್ ಎಕ್ಸಾಂಪಲ್, ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿರುವ ಒಬ್ಬರು ಮುಬಾರಕ್ ಅಲಿ ಅನ್ನುವ ಒಬ್ಬ ಮುಸ್ಲಿಂ ವ್ಯಕ್ತಿ. ಹೀಸ್ ಇನ್ಸ್ಪೈರ್ಸ್ ಮೆನಿ. ಪ್ರತಿದಿನ ಬೆಳಗ್ಗೆ ಬಂದು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಬಂದು ಗದ್ಗೆಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಆಮೇಲೆ ದರ್ಗಾಗೆ ಹೋಗಿ ಪೂಜೆ ಮಾಡಿ ಮತ್ತೆ ಸಿದ್ಧಗಂಗಾ ಮಠಕ್ಕೆ ಬಂದು ಉಪಹಾರ ಸೇವಿಸ್ತಾರೆ. ವಾವ್. ಅವರ ಮನೆಯ ಪೂಜಾ ಗುಡಿಯಲ್ಲಿ ಹಿಂದೂ ದೇವರು ಅಥವಾ ಹಿಂದೂ ಹೆಣ್ಣು ದೇವರಿಂದ ಹಿಡಿದು ಅಲ್ಲಾಯಿಂದ ಹಿಡಿದು ಪ್ರತಿಯೊಬ್ಬರು ಇದ್ದಾರೆ. ಹಿಂದೂ ಮುಸಲ್ಮಾನನ ಮನೆಯಲ್ಲಿ ಆರತಿ, ಪೂಜೆ, ದೀಪ ಇದೆಲ್ಲ ನೋಡಿದಿರ ತಾನು. ಯಾರಿಗೆ ಕಷ್ಟ ಆದ್ರೆ, ಯಾರೋ ಅನಾಥ ಶವಗಳು ಬಿದ್ದರೆ, ಇನ್ಯಾರೋ ಆದ್ರೆ, ಇವತ್ತಿಗೂ ಈ ಕ್ಷಣಕ್ಕೂ ಮಣ್ಣು ಮಾಡೋ ವ್ಯಕ್ತಿ ಮುಬಾರಕ್ ಅಲಿ ಸರ್. ಅದಕ್ಕೆ ಒಂದು ಸೆಲ್ಫ್ಲೆಸ್ನೆಸ್ ಬೇಕು ಸರ್. ಎಕ್ಸಾಕ್ಟ್ಲಿ. ನಾನು ಹೇಳಿದ್ದು, ಈ ಜಾಗದಲ್ಲಿ ಯಾವುದೇ ತರಹದ ವ್ಯಕ್ತಿಗಳು ಇನ್ಸ್ಪೈರ್ ಮಾಡೋದಾದ್ರೆ ಅವ್ರು ಈ ಜಾಗಕ್ಕೆ ಬರ್ತಾರೆ. ಅಂಡ್ ನೀವು ಮತ್ತೆ ಮತ್ತೆ ಬನ್ನಿ, ಆ ಥರದ್ದು ಒಳ್ಳೊಳ್ಳೆ ಕೆಲಸ ನೀವು ಮಾಡ್ತಾನೆ ಇರ್ತೀರಾ ಅಂತ ನಾನು ಹೇಳ್ತಿರೋದು.
ಇಲ್ಲ ಸರ್, ಅದೊಂದಿದೆ ನನಗೆ ಮೇಜರ್. ನನ್ನ ತುಂಬ ಕಾಡ್ತಾ ಇದೆ ಸರ್ ಅದು. ದೇವ್ರು ನನಗೆ ಕೊಡ್ತಿದ್ದಾರೆ, ನಾನೇನೂ ಮಾಡ್ತಿಲ್ಲ ಅನ್ನೋದು ನನಗೆ ತುಂಬ ಕಾಡ್ತಾ ಇದೆ ನನ್ನನ್ನು. ಇಲ್ಲ, ನಿಮಗೆ ಕಾಡಿದ್ರೆ ಮುಗೀತು. ಬಿಕಾಸ್ ಇತ್ತೀಚೆಗೆ ನಿಮಗೆ ಕಾಡಿದ್ದನ್ನು ಏನು ಮಾಡಿದ್ದೀರಿ ಅಂತ ನೋಡಿದ್ದೀವಿ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ, ಎಷ್ಟೋ ಜನ ಪಾಪ ಮಕ್ಕಳು ಸಿಗ್ನಲಲ್ಲಿ ಬೇಡಕ್ಕೆ ಅಂತ ಬಂದಾಗ ಎಷ್ಟೋ ತುಂಬ ನನ್ನನ್ನು ಕಾಡುತ್ತೆ. ಅಂದರೆ ನಾನು ಧೃತಿನ ನೋಡ್ತೀನಲ್ಲ, ಒಂದು ಕಂಪ್ಯಾರಿಸನ್ಗೆ ಬಂದ್ಬಿಡುತ್ತೆ ನನಗೆ ಆ ಒಂದು ಮೊಮೆಂಟು. ಫಸ್ಟ್ ಟೈಮ್ ನಿಮ್ಮ ಕಣ್ಣು ತುಂಬ ಎಮೋಷನಲ್ ಆಗಿರೋದು ನೋಡ್ತೀರಾ ನಾನು. ಇಲ್ಲ, ನನಗೆ ಐ ಆಮ್ ವೆರಿ, ಅಂದರೆ ಐ ಡೋಂಟ್ ನೋ, ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದ ಸೊಸೈಟಿ. ನೋಡೋಣ, ಜಸ್ಟ್ ಹೋಪಿಂಗ್ ಫಾರ್ ಗುಡ್ ಅಷ್ಟೇ. ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲ ಸರ್, ಅದು ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ಅದು ಯಾವಾಗ ಆ ದೇವರು ನನಗೆ ಶಕ್ತಿ ಕೊಡ್ತಾನೆ ಅಂತ ಗೊತ್ತಿಲ್ಲ, ನೋಡೋಣ. ಯಾಕೆ ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ದೀರಿ? ಇಲ್ಲ ಸರ್, ನನಗೆ ಈ ಹೆಣ್ಮಕ್ಳು ಅಂದರೆ ಒಂದು ಐ ಆಲ್ವೇಸ್, ಅಂದರೆ ನನ್ನ ಸುತ್ತಮುತ್ತ ಇರೋ ಹೆಣ್ಮಕ್ಳು, ಶೂಟಿಂಗಲ್ಲೂ ಸಹ ನನ್ನ ಸುತ್ತಮುತ್ತ ಇರೋ ಹೆಣ್ಮಕ್ಳನ್ನ ನಾನು ತುಂಬ ಪ್ರೊಟೆಕ್ಟ್ ಮಾಡ್ತೀನಿ, ತುಂಬ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಅದೇ ಹೆಣ್ಮಕ್ಳು ನಾನು ಆ ಸ್ಟ್ರೀಟ್ಸಲ್ಲಿ ನೋಡಿದಾಗ, ಆ ಬೀದಿಲಿ ನೋಡಿದಾಗ ನನಗೆ ತುಂಬ, ಅಂದರೆ ತುಂಬ ಪ್ರಶ್ನೆಗಳು ಕಾಡುತ್ತೆ ನನ್ನನ್ನು. ಈ ಹೆಣ್ಮಗು ಏನೆಲ್ಲ ಅನುಭವಿಸಿರ್ಬೋದು. ನಾವು ಇಷ್ಟೆಲ್ಲ ಸೌಕರ್ಯ ಇದ್ದು ಎಷ್ಟೋ ಸಲ ಕಂಪ್ಲೇಂಟ್ ಮಾಡ್ತೀವಿ. ಈ ಪೀರಿಯಡ್ಸ್ ಟೈಮಲ್ಲೇ ತಗೊಳ್ಳಿ ಸರ್, ಆ ಋತುಚಕ್ರದ ಟೈಮಲ್ಲಿ ಪಾಪ ಆ ಹೆಣ್ಮಗು ಆ ಬೀದಿಲಿ ಏನು ಹಿಂಗೆ, ಹೌ ಡಸ್ ಶಿ ಮ್ಯಾನೇಜ್? ಹೈಜೀನ್ ಎಲ್ಲಿಂದ ಮ್ಯಾನೇಜ್ ಮಾಡ್ತಾ, ಅಥವಾ ಸ್ಯಾನಿಟರಿ ಪ್ಯಾಡ್ಸ್ ಎಲ್ಲಿಂದ ಸಿಗುತ್ತೆ, ನ್ಯಾಪ್ಕಿನ್ಸ್ ಎಲ್ಲಿಂದ ಸಿಗುತ್ತೆ? ಹೆಲ್ತ್ ಕತೆ ಏನು? ಮೆಂಟಲ್ ಹೆಲ್ತ್. ನಾನು ಇಷ್ಟೆಲ್ಲ ಮಾತಾಡಿದ್ನಲ್ಲ ಇವಾಗಿಲ್ಲಿ, ಅದು ತುಂಬ ಧೈರ್ಯ ಕೊಡುತ್ತೆ ಸರ್ ನನಗೆ. ಅವ್ರಿಗೆ ಯಾರೂ ಇಲ್ಲ, ಕೇಳೋದಕ್ಕೂ ಯಾರೂ ಇಲ್ಲ, ಊಟ ಆಯ್ತಾ ಅಂತ ಕೇಳಕ್ಕೆ ಯಾರೂ ಇಲ್ಲ, ಹೇಳಕ್ಕಾಗಲ್ಲ. ಎಷ್ಟೋ ಜನ ಬಂದು ರಾತ್ರಿ ಅವ್ರನ್ನ ಬೇರೆ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಂಡು ಹೋಗಿರೋರು ಇರ್ತಾರೆ. ಅದಕ್ಕೆ ಧ್ವನಿ ಎತ್ತೋಕೆ ಆ ಧ್ವನಿನೂ ಇಲ್ಲ. ಅಸಹಾಯಕತೆ. ನನ್ನ ಜೀವನ ಇದು, ನನ್ನ ಜೀವನ ಇಷ್ಟೇ ಅಂತ ಅನ್ಕೊಂಡಿರ್ತಾಳೆ ಆ ಹೆಣ್ಮಗಳು. ಅಂಥವ್ರಿಗಲ್ದೆ ಹೋದ್ರು ಏನೋ ಒಂದು ಮಾಡಬೇಕು ಸರ್ ನನ್ನಲ್ಲಿ. ಅದೇನೋ ಒಂದಿದೆ, ಅದು ನನಗೆ ಅದು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಥವಾ ಅದನ್ನು ನಾನು ಏನು ಮಾಡ್ತೀನಿ ಅನ್ನೋದು ನನಗೂ ಇನ್ನೂ ಗೊತ್ತಿಲ್ಲ. ಒಂದು ಅಲ್ಲಿ ಅಧಿಕಾರ ಇರ್ತಿತ್ತು, ಇಲ್ಲ ಅಷ್ಟೇ. ಬಟ್ ಮನಸ್ಥಿತಿ ಇದೆಯಾ ಸರ್? ಅಧಿಕಾರ ಯಾರೋ ಒಬ್ರು ಕೊಡೋದು ನಮಗೆ. ಬಟ್ ಇದು ನನಗೇನು ಏನು ಅನಿಸುತ್ತೋ ಅಥವಾ ನನಗೇನು ಖುಷಿ ಕೊಡುತ್ತೋ ನಾನು ಅದನ್ನು ಮಾಡ್ಬೋದಲ್ಲ. ಅದಕ್ಕೆ ಅದೊಂದಿದೆ ಸರ್ ಮೇಜರ್ ಆಗಿ. ಐ ವಿಲ್ ಕಮ್ ಬ್ಯಾಕ್, ಐ ವಿಲ್ ಡೂ ಸಮಥಿಂಗ್. ಆ ಹೆಜ್ಜೆ ತುಂಬ ಗಟ್ಟಿಯಾಗಿರಲಿ, ಆ ಹೆಜ್ಜೆ ತುಂಬ ಆಳವಾಗಿರಲಿ, ಆ ಹೆಜ್ಜೆ ಮೇಲೆ ತುಂಬ ಜನ ನಡೀಲಿ. ಎಸ್ ಸರ್, ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಡ್ರೀಮ್. ಬೇರೆ ಏನಕ್ಕೂ ಅಲ್ಲ, ಇಟ್ ಗಿವ್ಸ್ ಮೀ ಇಮ್ಮೆನ್ಸ್ ಪ್ಲೆಷರ್ ಆ್ಯಂಡ್ ಹ್ಯಾಪಿನೆಸ್. ಆ ಒಂದು ಖುಷಿ ನನಗೆ, ಅದು ನೆನೆಸ್ಕೊಂಡ್ರೇ ಇಟ್ ಗಿವ್ಸ್ ಮೀ ಅ ಲಾಟ್ ಆಫ್ ಹ್ಯಾಪಿನೆಸ್. ನಾಟ್ ಬಿಕಾಸ್ ಯಾರ್ದು ಇನ್ನೊಬ್ರು ನೋವನ್ನ ನಾನು ಕೇಳಿಸ್ಕೊಂಡು ಖುಷಿ ಕೊಡುತ್ತೆ ನನಗೆ ಅಂತ ನಾನು ಹೇಳ್ತಿಲ್ಲ. ಆದರೆ ಆ ಹೆಣ್ಣುಮಗು ಅಪ್ಪ ನೆಮ್ಮದಿಯಾಗಿರ್ಬೋದಪ್ಪ ಇಲ್ಲಿ ಅಂತ ಅನ್ಕೋತಾಳಲ್ಲ, ದಟ್ ವಿಲ್ ಗಿವ್ ಮೀ ಹ್ಯಾಪಿನೆಸ್. ದಿಸ್ ಇಸ್ ಮೈ ಸೇಫ್ ಪ್ಲೇಸ್. ನಂಗೆ ಗೊತ್ತಿಲ್ಲ ನಿಮಗೆ ಯಾಕೆ ನಿಮ್ಮ ಅಪ್ಪ ಅಮ್ಮ ಈ ಹೆಸರಿಟ್ರು ಅಂತ, ಬಟ್ ಚೆನ್ನಾಗಿಟ್ಟಿದ್ದಾರೆ. ಅಮೃತ. ಇನ್ಯಾರೋ ಬದುಕಿಗೆ ಬಹುಶಃ ಅವ್ರ ಬದುಕಲ್ಲಿ ಕತ್ಲೆ, ಕಹಿ, ನಮ್ಮ ಬದುಕು ವಿಷ ಅಂತ ಅನ್ಕೋತಾ ಇದ್ರೆ, ನಿಜ ಅರ್ಥದಲ್ಲಿ ಈ ಅಮೃತ ಬಿಂದು ಆಗಲಿ. ಸರ್, ಹೊಸ ಅರ್ಥ ಕೊಟ್ರಿ ನೀವು ಇದಕ್ಕೆ. ನನ್ನ ಹೆಸರಿಗೆ ಇಷ್ಟ ಅರ್ಥ ಇದೆಯಾ? ಅಯ್ಯೋ, ನೈಸ್. ಒಂದು ಸಣ್ಣ ಅಮೃತ ಬಿಂದು ಸಾಕು. ಹೌದು ಸರ್, ಹೌದು. ಬದುಕಲ್ಲಿ ಹೊಸ ಚೈತನ್ಯ ತರೋದಕ್ಕೆ. ಹೌದು, ಅದು ನಿಮ್ಮಿಂದ ಆಗ್ಲಿ. ಬಿಕಾಸ್ ನೀವು ಅನ್ಕೋತಾ ಇದ್ದೀರಾ ಸರ್. ಆಗ್ಲಿ. ನಾನೊಬ್ಬ ಮೆಸೆಂಜರ್ ಆಗಿರ್ಬೇಕು ಅಷ್ಟೇ. ನನ್ನ ಕೈಲಿ ಮಾಡಿಸ್ಲಿ ಆ ದೇವರು.
ನನಗೇನೋ ಫೇಮ್ ಬೇಕು ಅಂತಲ್ಲ, ಅದರಿಂದ ಅವಶ್ಯಕತೆ ಇಲ್ಲ ನನಗೆ ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು. ಬಹುಶಃ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಅದನ್ನೆಲ್ಲ ಶುರು ಮಾಡಿದ್ಮೇಲೆ. ಬಿಕಾಸ್ ಅಷ್ಟು ಜನದ್ದು ಒಂದು ಆ ಕಷ್ಟ ಎಲ್ಲ ನೋಡಿ ಬಹುಶಃ ನನ್ನ ಕಣ್ಣು ರೆಪ್ಪೆಗಳಿಗೆ ನಿದ್ರೆ ಬೀಳುತ್ತೋ ಇಲ್ವೋ ಅಷ್ಟು ಯೋಚನೆ ಮಾಡೋಳು ನಾನು. ಆದರೆ ಅದಾಗಬೇಕು. ಇಟ್ ಹ್ಯಾಸ್ ಟು ಹ್ಯಾಪನ್. ಆ ಕ್ಷಣಕ್ಕೆ ನಾನು ಎದುರು ನೋಡ್ತಾ ಇರ್ತೀನಿ. ಆಗುತ್ತೆ ಸರ್. ಇಟ್ ಇಸ್ ವಂಡರ್ಫುಲ್ ಕಾನ್ವರ್ಸೇಷನ್ ಆ್ಯಕ್ಚುಲಿ ನಿಮ್ಮ ಜೊತೆ. ನನಗೆ ನಾನು ಅಂದ್ಕೊಂಡಿರಲಿಲ್ಲ ನಿಮ್ಮ ಥಾಟ್ ಪ್ರೊಸೆಸ್ಸು, ಬದುಕನ್ನು ನೀವು ಅರ್ಥ ಮಾಡಿಕೊಂಡಿರುವ ರೀತಿ ಮತ್ತು ನಿಮ್ಮ ಮನಸ್ಸಿನ ಪಕ್ವತೆ ಮತ್ತು ಮುಂದೇನು ಅನ್ನೋದು ನಿಮಗೆ ತುಂಬ ಕ್ಲಾರಿಟಿಲಿದ್ದೀರಿ ನೀವು. ಓನ್ಲಿ ಥಿಂಗ್ ಇಸ್ ಅದನ್ನು ಚಾನಲೈಸ್ ಮಾಡಬೇಕು, ಕರೆಕ್ಟ್, ಮತ್ತು ಅದನ್ನ ಫುಲ್ಫಿಲ್ನೆಸ್ ತರೋಕೆ ಹೌದು. ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಅಷ್ಟೇ ನಿಮಗಿರೋದು ಇದು. ಅದು ಬಹುಶಃ ಅದೊಂದು ಮೂಮೆಂಟ್ ಅದ ಅಷ್ಟೇ. ಎಕ್ಸಾಂಪಲ್ ಅಂದ್ರೆ ಬುದ್ಧನ್ಗೂ ಅವತ್ತು ಜ್ಞಾನೋದಯ ಆಯ್ತಲ್ಲ, ಆ ಥರ ಕರೆಕ್ಟ್, ಅದೊಂದು ಮೊಮೆಂಟ್ ಕಾಯ್ಬೇಕು ಕರೆಕ್ಟ್ ಅನ್ಸುತ್ತೆ ಸರ್, ನಿಮಗೆ. ಅಬ್ಸಲ್ಯೂಟ್ಲಿ ರೈಟ್ ಟೈಮ್. ಎಕ್ಸಾಕ್ಟ್. ನಾವು ಹೇಳ್ಬೋದು ಏನು ಇವತ್ತೇ ಶುರು ಮಾಡ್ಬೋದಲ್ಲ ಅಂತ ಅನ್ನಿಸ್ಬೋದು. ಇಲ್ಲ ಸರ್, ಎಲ್ಲದಕ್ಕೂ ಅದರದ್ದೇ ಆದ ಟೈಮು, ಸಿಚುವೇಶನ್, ಟೈಮ್ ಎಲ್ಲನೂ ಬರುತ್ತೆ. ಅದು ಬೇಗ ಬರಲಿ. ಬರುತ್ತೆ ಸರ್, ಖಂಡಿತ ಬರುತ್ತೆ. ಅಂಡ್ ಈ ಸ್ಮೈಲು, ಈ ಎನರ್ಜಿ ಮತ್ತು ಈ ಉತ್ಸಾಹವನ್ನ ಯಾವಾಗಲೂ ಇನ್ನೊಬ್ಬರು ಪಾಸ್ ಮಾಡ್ತಾನೇ ಇರಿ. ಖಂಡಿತ ಸರ್, ನಿಮ್ಗೆ ತಾಕತ್ತಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಅವ್ರನ್ನ ಇಷ್ಟಪಡ್ತೀವಿ ಕಲಾವಿದೆಯಾಗಿ, ಆದರೆ ಅವ್ರ ಬದುಕು ಹೇಗಿರುತ್ತೆ ಅನ್ನೋದೊಂದು ನನ್ನ ಪ್ರಕಾರ ಅವ್ರು ಪೂರ್ತಿ ತೆರೆದಿಟ್ಟಿಲ್ಲ ಇವತ್ತು. ಐ ಆಮ್ ಡ್ಯಾಮ್ ಶೋರ್. ಖಂಡಿತ ಸರ್, ಹೌದು. ಅದನ್ನೊಂದು ಸಣ್ಣ ಚಾಪ್ಟರ್ ಅಷ್ಟೇ ಗೊತ್ತಾಗಿದೆ ನಮಗೆ. ಇನ್ಯಾವತ್ತಾರು ಮನಸ್ಸು ಮಾಡಿದ್ರೆ ಅದನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ ನಾನು. ಬಟ್ ಈ ಚಾಪ್ಟರ್ನಲ್ಲಿ ನಾವು ತಿಳ್ಕೊಬೇಕಾದದ್ದು, ಕಲಿಬೇಕಾದದ್ದು, ಅನುಸರಿಸಬೇಕಾದದ್ದು, ನಮ್ಮ ಬದುಕಿಗೂ ಒಂದಷ್ಟು ಒಳ್ಳೆಯತನ ರೂಢಿಸ್ಕೊಳ್ಬೇಕಾದದ್ದು ಇದೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಅಮೃತ ಅವರೇ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆಗೆ ಈ ಮಾತುಕತೆ ಏನಿದೆ, ಹರಿಕತೆ ಏನಿದೆ, ಇದರಲ್ಲಿ ನಾನು ಸೆಲ್ಫ್ ರಿಯಲೈಸೇಷನ್ ಒಂದಷ್ಟಾಗಿದೆ ನನಗೆ. ಆ್ಯಂಡ್ ಸಾಕಷ್ಟು ಬದಲಾವಣೆಗಳನ್ನು ತರುತ್ತೆ ಈ ಮಾತುಕತೆ ನನ್ನ ಜೀವನದಲ್ಲಿ ಅಂತ ನನಗನ್ಸುತ್ತೆ ಸರ್. ಇವತ್ತಿನ ನಮ್ಮ ಹರಿಕತೆಯ ಅತಿಥಿ ಅಮೃತ ರಾಮಮೂರ್ತಿ ಅವರಿಗೆ ಅವ್ರ ಮಗಳಿಗೆ ತುಂಬಾ ಇಷ್ಟವಾಗಿರುತ್ತಲ್ಲ, ಅವ್ರು ತಿಂತಾರಲ್ಲ ಗೊತ್ತಿಲ್ಲ, ಬಿಕಾಸ್ ಇವಾಗ ಫುಲ್ ಡಯಟ್ ಅಲ್ಲಿ ಸರ್ ಅಂತ. ಅಂಡ್ ಅವ್ರು ಇಷ್ಟಪಡುವ ನಮ್ಮ ಬ್ರ್ಯಾಂಡೆಡ್ ಮಗ್ ನಿಮ್ಮ ಮನೇಲಿ. ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಇವಾಗ ಒಂದು ಕೊಡ್ತಾ ಇದ್ದೀನಿ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಇನ್ನೊಂದು ಕೊಟ್ಕೊಳಿಸ್ತೀನಿ. ದಂಪತಿಗಳಿಬ್ರು ಅವ್ರ ಕಾಫಿ, ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ಎಲ್ಲ ಚೇಸ್ ಮಾಡ್ಲಿ. ಥ್ಯಾಂಕ್ ಯು ಅಮೃತ. ಥ್ಯಾಂಕ್ ಯು ಸರ್. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು. ಖುಷಿ ಆಯ್ತು. ಇಟ್ ವಾಸ್ ಅ ಪ್ಲೆಷರ್ ಬೀಯಿಂಗ್ ಹಿಯರ್. ನನಗೆ ಮನಸ್ ತೃಪ್ತಿ ಆಯಿತು ನನಗಿವತ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ ಮಗದೊಬ್ಬ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಜೊತೆ ಈ ಹರಿಕಥೆಯಲ್ಲಿ. ಇದು ನ್ಯೂಸ್. ನಾನು ಹರೀಶ್ ನಾಗರಾಜು. ನಮಸ್ಕಾರ.